ಹಾಯ್ ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ವೆಲ್ಕಮ್ ಟು ಅಶ್ವಮೇಧ IAS. ಈ ವರ್ಷದಲ್ಲಿ ಸಾಕಷ್ಟು ನೋಟಿಫಿಕೇಶನ್ಸ್ ಆಗಿದೆ. ನಿಮ್ಮ ಲ್ಯಾಂಡ್ ಸರ್ವೇರ್ ಇರಬಹುದು, ವಿಲೇಜ್ ಅಕೌಂಟೆಂಟ್ ಇರಬಹುದು, ಪೊಲೀಸ್ ಕಾನ್ಸ್ಟೇಬಲ್ ಇರಬಹುದು, ಹಾಗೂ ಮುಂದಿನ ದಿನಮಾನಗಳಲ್ಲಿ KAS, FDA, AE ಸಾಕಷ್ಟು ನೋಟಿಫಿಕೇಶನ್ಸ್ ಇದೆ. ಸೊ ಆ ನಿಟ್ಟಿನಲ್ಲಿ ಪ್ರಮುಖ ಹಿಸ್ಟ್ರಿ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ನನ್ನೊಂದಿಗಿದ್ದಾರೆ ಕರ್ನಾಟಕದ ಸುಪ್ರಸಿದ್ಧ ಲೇಖಕರು, ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಬರೆದಿರುವಂತಹ R ಮಂಜುನಾಥ್ ಸರ್. ಸೊ ಅವರು ನನ್ನೊಂದಿಗೆ ಹಿಸ್ಟ್ರಿಯಲ್ಲಿ ನಿಮ್ಗೆ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಹಾಗೆ ಈ ಟಾಪಿಕ್ಸ್ ಬಿಟ್ಟು ನೀವು ಎಕ್ಸಾಮ್ಸ್ ಹಾಲ್ಗೆ ಹೋಗಂಗಿಲ್ಲ. ಸೊ ಆ ಕ್ವೆಶನ್ಸ್ ನ ಸರ್ ಡಿಸ್ಕಸ್ ಮಾಡ್ಬೇಕು ಸರ್. ಎಲ್ಲರಿಗೂ ನಮಸ್ಕಾರ. ಸುದರ್ಶನ್ ಸರ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಕರ್ನಾಟಕ ರಾಜ್ಯದ ಸ್ಪರ್ಧಾರ್ಥಿಗಳಿಗೆ ಇತಿಹಾಸದಲ್ಲಿ ಬಹುಮುಖ್ಯವಾಗಿ ಬರ್ತಕ್ಕಂಥ ಟಾಪಿಕ್ಗಳ ಬಗ್ಗೆ, ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ಏನ್ ಕರಿತೀವಿ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ನನ್ನ ಜೊತೆ ಸುದರ್ಶನ್ ಸರ್ ಕೂಡ ಒಡನಾಡಿಯಾಗಿ, ಯಾಕಂದ್ರೆ ಸುದರ್ಶನ್ ಸರ್ ಕೂಡ ಸಾಕಷ್ಟು ಸಾರಿ UPSC ಪರೀಕ್ಷೆಯನ್ನ ಬರೆದು ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿರ್ತಕ್ಕಂಥವ್ರು. ಇಬ್ರು ಕೂಡ ಈ ವಿಚಾರವನ್ನ ಕುರಿತು ನಮ್ಮ ಕೈಲಾದಂತಹ ಮಾಹಿತಿನ ನಿಮ್ಗೆ ಒದಗಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸರ್, ಈಗಾಗಲೇ ಮೊದಲನೇ ಪ್ರಶ್ನೆಗೆ ಹೋಗೋಣ ಸರ್. ಸರ್ ಸರ್ ನೋಡಿ ಸರ್, ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ? ಸರ್, ಫಸ್ಟ್ ಹುಡುಗರು ಅರ್ಥ ಮಾಡ್ಕೊಬೇಕಾಗಿರೋದು ಉತ್ತರನಲ್ಲ ಸರ್, ಪ್ರಶ್ನೆನ. ಹೊಂದಾಣಿಕೆಯಾಗಿದೆ, ಹೊಂದಾಣಿಕೆಯಾಗಿಲ್ಲ. ಸರ್, ಒಂದೇ ಅಕ್ಷರ ಚೇಂಜ್ ಆಗೋದು. ಹೊಂದಾಣಿಕೆಯಾಗಿದೆ, ಹೊಂದಾಣಿಕೆಯಾಗಿಲ್ಲ. ಇದನ್ನ ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ ಟೋಟಲಿ ಆನ್ಸರ್ ರಾಂಗ್ ಆಗುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಪ್ರಶ್ನೆ ಏನ್ ಕೇಳ್ತಾ ಇದ್ದಾನೆ ಸರ್? ಸರಿಯಾಗಿ ಹೊಂದಿಕೆ ಆಗಿದೆ, ಆಗಿದೆ, ಆಗಿದೆ. ಈಗ ನಾವು ಸರಿಯಾಗಿ ಹೊಂದಿಕೆಯಾಗಿರುವ ಜೋಡಿಯನ್ನ ಗುರುತಿಸ್ಬೇಕು ಸರ್. ಸರ್, ಇಲ್ಲಿ ರಂಗಪುರ್ ಇದೆ. ರಂಗಪುರಲ್ಲಿ ಏನ್ ಸಿಕ್ಕಿದೆ ಅಂತ ಹೇಳ್ತಾವ್ರೆ? ಭತ್ತದ ಸಿಪ್ಪೆಗಳು. ಸರ್, ರೆಡ್ ಕಲರ್ ತಣನ. ಇಲ್ಲಿ ಹರಪ್ಪ ಇದೆ, ಕುದುರೆಯ ಅವಶೇಷಗಳು ಅಂತ ಹೇಳ್ತಾರೆ. ಇಲ್ಲಿ ಸುರ್ಕೋಡ್ದ ಇದೆ, ನೇಗಿಲಿನ ಉಳುಮೆಯ ಗುರುತು ಅಂತ ಹೇಳ್ತಿದ್ದಾರೆ. ಚಾನ್ಹೋದಾರೋ ಇದೆ, ಒಂಟೆಯ ಅವಶೇಷಗಳು ಅಂತ ಹೇಳ್ತಾವ್ರೆ. ಈಗ ನಾವು ಮಾಡ್ಬೇಕಾಗಿರೋದೇನ್ ಸರ್? ಸರಿಯಾಗಿರೋದ್ನ ಗುರುತಿಸ್ಬೇಕು, ಹೌದಲ್ವಾ ಸರ್? ಸರ್, ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಒಂದು 3 ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇರುತ್ತೆ ಸರ್. ಹಾಗಿದ್ರೆ ಈಗ ಏನ್ಷಿಯಂಟ್ ಹಿಸ್ಟ್ರಿ ಎಸ್ ಸರ್, ನಮ್ಗೆ RS ಶರ್ಮಾ ಏನಾದ್ರು ಎಸ್ ಸರ್, ಹೌದು, ಒಂದು 200 to 250 ಪೇಜಸ್ ಆಗುತ್ತೆ. ಖಂಡಿತ ಸರ್. ಹಾಗಿದ್ರೆ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಪ್ರಮುಖ ಯಾವ ಥೀಮ್ಸ್ ಅಂದ್ರೆ ಚಾಪ್ಟರ್ಸ್, ಎಸ್ ಸರ್, ಕ್ವೆಶ್ಚನ್ ಕೇಳಬೇಕು, ಕೇಳ್ತಾರೆ. ಆ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ರೆ ಖಂಡಿತ ಸರ್. ಬಟ್ ನಾನು ಮೊದಲನೇ ಮಾತು ಏನ್ ಹೇಳ್ತೀನಿ, ನಾವು ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ನಮ್ಮ ಅನುಭವ ಬಳಸಿ ಹೇಳೋಣ. ಬಟ್ ಹುಡುಗರು ಏನ್ ಮಾಡ್ಬೇಕು, ನಾವ್ ಹೇಳಿರೋ ಚಾಪ್ಟರ್ನ ಅಷ್ಟೇ ಓದ್ಕಂತ ಕೂರಬಾರ್ದು. ಎಲ್ಲದ್ರ ಬಗ್ಗೆ ನಾಲೆಡ್ಜ್ ಇರ್ಬೇಕು. ನಾವ್ ಹೇಳುವ ಸಬ್ಜೆಕ್ಟ್ ಮೇಲೆ, ಟಾಪಿಕ್ ಮೇಲೆ ಹೆಚ್ಚು ಗಮನವನ್ನ ಕೊಡ್ಬೇಕು. ಜಾಸ್ತಿ ಅದರ ಮೇಲೆ ಇನ್ ಡೀಟೇಲ್ ಆಗಿ ಓದ್ಬೇಕು. ಎಸ್ ಸರ್. ಯಾಕಂದ್ರೆ ಸರ್, ಏನ್ಷಿಯಂಟ್ ಹಿಸ್ಟ್ರಿಯಿಂದಾಗ 1 ಪ್ರಶ್ನೆ ಕೇಳ್ಬೋದು, 3 ಪ್ರಶ್ನೆ ಕೇಳ್ಬೋದು, ಸಾಧಾರಣ 3 ರಿಂದ 5 ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇರ್ತದೆ ಸರ್. 3 ನಾನು ಅವರೇಜ್ ಅಂತ ಇಟ್ಕೊಳ್ಳಿ. 3ನ್ನ ಯಾವ ಚಾಪ್ಟರ್ ಓದಿದ್ರೆ ಗ್ಯಾರಂಟಿ ನಮ್ಗೆ ಒಂದಾದ್ರೂ ಪ್ರಶ್ನೆ ಸಿಗುತ್ತೆ ಅಂದ್ರೆ ಸರ್, ಮೊದಲನೇದು ಸಿಂಧೂ ಬಯಲಿನ ನಾಗರಿಕತೆ ಮೇಲೆ 1 ಪ್ರಶ್ನೆ ಇದ್ದೇ ಇರುತ್ತೆ ಸರ್. ಎಸ್ ಸರ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ನೆಕ್ಸ್ಟ್, ಹೊಸ ಧರ್ಮಗಳ ಉದಯ, ವಿಶೇಷವಾಗಿ ಬೌದ್ಧ ಧರ್ಮ. 100% ಸರ್, ಇದ್ದೇ ಇರುತ್ತೆ ಸರ್. ನಾನು UPSC ಅಲ್ಲಿ ನೋಡಿರಂಗೆ ಅಥವಾ KAS ಯಾವುದೇ ಇದ್ರೂ ಬೌದ್ಧ ಧರ್ಮದ ಮೇಲೆ ಒಂದು ಕ್ವೆಶ್ಚನ್ ಇರುತ್ತೆ. ಆ ಕ್ವೆಶ್ಚನ್ಸ್ ಅಲ್ಲಿ 6 to 7 ಟಾಪಿಕ್ಸ್. ಎಸ್ ಸರ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗೆ ಸಾರನಾಥ ಸೇರ್ತು. ಕ್ವೆಶ್ಚನ್ ಬಂದೇ ಬರುತ್ತೆ ಸರ್. 100% ಸರ್. ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ ಆ ಕ್ವೆಶ್ಚನ್ ಇಲ್ಲದೆ ಕ್ವೆಶ್ಚನ್ ಪೇಪರ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಖಂಡಿತ ಸರ್, ಖಂಡಿತ ಸರ್. ನೆಕ್ಸ್ಟ್, ಮೌರ್ಯರು. ಯಾವ್ದು ಸರ್? ಮೌರ್ಯರು. ಸರ್, 3 ಪ್ರಶ್ನೆ ಕೇಳಿದ್ರೆ ಗ್ಯಾರಂಟಿ ಈ 3 ಚಾಪ್ಟರ್ 2 ಪ್ರಶ್ನೆ ಇದ್ದೇ ಇರ್ತದೆ ಸರ್. ಇದ್ದೇ ಸರ್. ಫಸ್ಟ್ ನಾವು ಏನ್ಷಿಯಂಟ್ ಹಿಸ್ಟ್ರಿ ತಗೊಂಡಾಗ ಈ 3 ಟಾಪಿಕ್ಸ್ ನ ನೀಟಾಗಿ ಓದಿ, ಹೌದು, ಅದಾದ್ಮೇಲೆ ನಾವು ಬೇರೆ ಬೇಕಿದ್ರೆ ಓದ್ಬೋದು. ಹೌದು ಸರ್. ನಾನೇನ್ ಹೇಳ್ತೀನಿ, ಈಗ 10 ಚಾಪ್ಟರ್ ಅವೆ ಅಂತ ಇಟ್ಕೊಳ್ಳಿ ಸರ್ ಏನ್ಷಿಯಂಟ್ ಹಿಸ್ಟ್ರಿಲಿ. ನಾನು 10 ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ರೆ ಹುಡುಗರಿಗೆ ನಾನೇನ್ ಹೇಳದೈತೆ ಎಲ್ಲ ಅವರೇ ಓದ್ಕೊಬೇಕು. ಬಟ್ ನಾನೇನ್ ಹೇಳ್ತೀನಿ, ಬಟ್ 10 ಚಾಪ್ಟರ್ಗಳನ್ನ ಓದ್ಲೇಬೇಕು. ನಾವ್ ಹೇಳಿರೋ 3 ಚಾಪ್ಟರ್ ಅಷ್ಟೇ ಓದೋದಲ್ಲ. ಇದಕ್ಕೆ ಹೆಚ್ಚಿನ ಮಹತ್ವ. ಬಟ್ ಸ್ಮಾರ್ಟ್ ವರ್ಕ್ ಅಂತ ಒಂದ್ ಕರಿತೀವಲ್ಲ, ಇದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಓದ್ಬೇಕು. ಯಾಕೆ ಅಂದ್ರೆ 3 ಪ್ರಶ್ನೆ ಕೇಳಿದ್ರೆ 1 ಪ್ರಶ್ನೆ ಆದ್ರೂ ಇದ್ರಾಗ ಬರ್ಲೇಬೇಕು ಸರ್. ಈ 3 ಚಾಪ್ಟರ್ ಬಿಟ್ಟು ಬರಕ್ ಸಾಧ್ಯನೇ ಇಲ್ಲ. ಹಂಗಿದ್ರೆ ನಮಗೆ ಎಂಟೈರ್ ಕ್ಲಾಸ್ ಅಲ್ಲಿ ಈ ಥೀಮ್ ಮೇಲೆ ಒಂದಾದ್ರೂ ಕ್ವೆಶ್ಚನ್ ಎಕ್ಸ್ಪೆಕ್ಟ್ 100% ಸರ್, 100% ಸರ್. ಎಸ್ ಸರ್. ಕೆಳಗಿನವುಗಳಲ್ಲಿ ಯಾವ್ದು ಸರಿಯಾಗಿದೆ? ಆಗ್ಲೇ ಹೇಳಿದ್ದೀನಿ, ರಂಗಪುರ ಭತ್ತದ ಸಿಪ್ಪೆಗಳು, ಹರಪ್ಪ ಕುದುರೆಯ ಅವಶೇಷಗಳು, ಸುರ್ಕಾಡ್ದ ನೇಗಿಲಿನ ಉಳುಮೆಯ ಗುರುತು, ಚಾನ್ಹೋದಾರ ಒಂಟೆಯ ಅವಶೇಷಗಳು. ಸರ್, ಈ ಕ್ವಶನ್ಗೆ ಏನಾದ್ರು ಆನ್ಸರ್ ಬೇರೆ ಟೆಕ್ನಿಕ್ ಅದ? ಟೆಕ್ನಿಕ್ ಇಲ್ಲ ಸರ್. ಫುಲ್ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಗೊತ್ತಿರ್ಲೇಬೇಕು. ಸುದರ್ಶನ್ ಸರ್ ಯಾರು ಅಂತ ಗೊತ್ತಿದ್ರೆ ಅಷ್ಟೇ ಸುದರ್ಶನ್ ಸರ್ ಅಸ್ಯೂಮ್ ಮಾಡ್ಕೊಳಕ್ ಸಾಧ್ಯ. ಗೊತ್ತಿಲ್ಲದೆ ಇರೋ ಸುದರ್ಶನ್ ಸರ್ ಹೆಂಗಿರ್ಬೋದು ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ಕಲ್ಲ. ಎಷ್ಟೋ ಜನ ಕೇಳ್ತಾರೆ ಸರ್, ಸ್ಪರ್ಧಾ ಇತಿಹಾಸ ಪುಸ್ತಕ ಬರ್ದಿ ನನ್ನ ಪಕ್ಕದಾಗೆ ಕೂತಿರ್ತಾರೆ, ಟ್ರೈನ್ ಏನೋ ಜರ್ನಿ ಮಾಡ್ತಿರ್ತೀನಲ್ಲ, ಬುಕ್ ಓದ್ತಿರ್ತಾರೆ. ನನ್ ಬುಕ್ ಅಲ್ವಾ, ಕ್ಯೂರಿಯಾಸಿಟಿ ಕೇಳ್ತೀನಿ, ಬುಕ್ ಮೇಲೆ ಫೋಟೋ ಇಲ್ವಲ್ಲ ಸರ್, ಯಾರೋ ಏಜ್ ಆಗಿದೆ ಸರ್, ಒಳ್ಳೆ ಚೆನ್ನಾಗಿ ಬರ್ದಿದ್ದಾರೆ ಸರ್ ಬುಕ್ ಅಂತೆಲ್ಲ. ಕೊನೆಗೆ ನಾನೇನ್ ತಿಳಿದ್ರೆ ಅವ್ರು ನಂಬಕ್ ತಯಾರಿರಲ್ಲ. ಹಂಗೆ ಇಮ್ಯಾಜಿನೇಷನ್ ಇಲ್ಲದ್ದು ಮಾಡಕ್ಕಾಗಲ್ಲ. ಸೊ ಇಲ್ಲಿ ಸರ್
ರಂಗಪುರದಲ್ಲಿ ಭತ್ತದ ಸಿಪ್ಪೆಗಳು ದೊರೆತಿದೆ. ಸರ್ ಇದು ನನಗೆ ತುಂಬಾ ಜ್ಞಾನ ಇದ್ದಾಗ ನಾನು ಪರ್ಫೆಕ್ಟ್ ಆಗಿ ಓದಿದ್ದಾಗ ಇನ್ 3 ಆಪ್ಷನ್ ನೋಡೋ ಅವಶ್ಯಕತೆನೇ ಇಲ್ಲ ಸರ್. ನೋಡ್ಲೇಬೇಡಿ ಸರ್, ಟೈಮ್ ಕಿಲ್ ಆಗೋದ್ ಬೇಡ. ಕೆಳಗಿನಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ, ರಂಗಪುರ ಭತ್ತದ ಅವಶೇಷಗಳು, ರೈಟ್. ಇದರಿಂದ ಟೈಮ್ ಸೇವ್ ಆಗುತ್ತೆ ಸರ್. 1 ಸೆಕೆಂಡ್ ಒಂದು ಆನ್ಸರ್ ಬರೆದು ಬಿಡ್ತೀವಿ ನಾವು. ಅದೇ ರೀತಿ 100 ಕ್ವೆಶ್ಚನ್ಸ್ ಗೆ ನಾವು 10 ಸೆಕೆಂಡ್ ನ ಸೇವ್ ಮಾಡಿದ್ವಿ, 1 ಕ್ವೆಶ್ಚನ್ ಸೆಕೆಂಡ್ ಸೇವ್ ಮಾಡಿದ್ವಿ. 100 ಕ್ವೆಶ್ಚನ್ಸ್ ಗೆ 1000 ಸೆಕೆಂಡ್ಸ್. ಹೌದು, ಅಪ್ರಾಕ್ಸಿಮೇಟ್ಲಿ ವಿ ಸೇವ್ ಅರೌಂಡ್ 15-15 ನಿಮಿಷ. ನೀವು ಮೆಂಟಾಲಿಟಿ ಮಾಸ್ಟರ್ ಸರ್, ಲೆಕ್ಕ ಕರೆಕ್ಟ್ ಆಗಿ ಹೇಳ್ತೀರಾ. ಹಾ ಸರ್, ಅದರಿಂದ ಏನಾಗುತ್ತೆ ಗೊತ್ತಾ ಸರ್, ಬೇರೆ ಯಾವ್ದಾದ್ರು 50-50 ಗೊತ್ತಿರೋದಕ್ಕೆ ಯೋಚನೆ ಮಾಡಕ್ ಟೈಮ್ ಸಿಗುತ್ತೆ. ಇಟ್ ಈಸ್ ಆಲ್ಸೋ ಒಂದು ಟೆಕ್ನಿಕ್ ಸರ್. ಹಾ ಸರ್, ಹರಪ್ಪ ಮತ್ತೆ ಸುರ್ಕೋಟ್ ಮತ್ತೆ ಚಾನುದಾರ್ ಇಲ್ಲಿ ಏನೇನು ಎಸ್ ಸರ್. ಸರ್ ನಿಮ್ಗೆ ಇಲ್ಲಿ ಒಂದು ಕ್ಲೂ ಕೊಟ್ಬಿಡ್ತೀನಿ. ರಂಗಪುರ ಮತ್ತು ಲೋತಾಲ್ ಎರಡೂ ಕಡೆ ಭತ್ತದ ಅವಶೇಷಗಳು ಸಿಕ್ಕಿವೆ ಸರ್. ಎಸ್ ಸರ್. ಇಲ್ಲಿ ನೋಡಿ ಸರ್, ರಂಗಪುರದಲ್ಲೂ ಭತ್ತದ ಸಿಪ್ಪೆಗಳು ಸಿಕ್ಕಿವೆ, ಲೋತಾಲಲ್ಲೂ ಭತ್ತದ ಸಿಪ್ಪೆಗಳು ಸಿಕ್ಕಿವೆ ಸರ್. ಅಥವಾ ಅಕ್ಕಿ ಅಂತೀವಿ ಸರ್, ಅಕ್ಕಿ 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 ಅಂತೀವಿ ಸರ್. ರಂಗಪುರಲ್ಲೂ ಇದೆ, ಲೋತಾಲಲ್ಲೂ ಇದೆ. ಯಾಕೆ ಹೇಳ್ತೀನಿ ಗೊತ್ತಾ ಸರ್, ನೆಕ್ಸ್ಟ್ ಇದೇ ಕ್ವಶನ್ ಏನಾಗುತ್ತೆ, ಅಕ್ಕಿಯ ಅವಶೇಷಗಳು ದೊರೆತ ಸ್ಥಳಗಳು. ಎ ರಂಗಪುರ, ಬಿ ಲೋತಾಲ್. ಎ ಮಾತ್ರ ಸರಿಯಾಗಿದೆ, ಎ ಬಿ ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ, ಎ ಬಿ ತಪ್ಪಾಗಿದೆ ಅಂತ ಕೇಳೋ ಸಾಧ್ಯತೆ ಇರುತ್ತೆ ಸರ್. ಅಂದ್ರೆ ಈ ನಾಲೆಡ್ಜ್ ಇರ್ಬೇಕು, ಅಕ್ಕಿ ಎಲ್ಲೆಲ್ಲಿ ಸಿಕ್ಕಿದೆ, ಎಕ್ಸ್ಟ್ರಾ ನಾಲೆಡ್ಜ್. ಲೋತಾಲ್ ಸರ್. ನೆಕ್ಸ್ಟ್ ಹರಪ್ಪದಲ್ಲಿ ಸರ್ ನಿಮಗೆ ಗೊತ್ತು, ಉಗ್ರಾಣ ಧಾನ್ಯಗಳು, ಗ್ರಾನರೀಸ್. ನೀಟಾಗಿ ಬರೆದಿಟ್ಕೊಳ್ಳಿ, ಗ್ರಾನರೀಸ್ ಉಗ್ರಾಣ ಧಾನ್ಯಗಳಲ್ಲಿ ಹರಪ್ಪದಲ್ಲಿ. ರಂಗಾಪುರದಲ್ಲಿ ಭತ್ತದ ಸಿಪ್ಪೆಗಳು ಅಥವಾ ಅಕ್ಕಿ, ಲೋಕದಲ್ಲಿ ಸಿಕ್ಕಿದೆ. ಸರ್ ಆಮೇಲೆ ಹರಪ್ಪ ಅನ್ನೋದು ಗೊತ್ತು ನಿಮ್ಗೆ, ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಪತ್ತೆಯಾದ ಮೊದಲ ನಗರ. ನಮ್ಮ 5000 ವರ್ಷಗಳ ಇತಿಹಾಸ ಗೊತ್ತಾಗಿದ್ದು ಈ ನಗರ ಪತ್ತೆಯಾಗುವುದರೊಂದಿಗೆ. ಸರ್ ಒಂದೊಂದು ಸಿಟಿ ಬಗ್ಗೆ ಮಾತಾಡಕ್ಕೆ ಅರ್ಧ ಗಂಟೆ ಆಗುತ್ತೆ. ಹುಡುಗರು ಈ ಸಿಟಿ ಬಗ್ಗೆ ಚೆನ್ನಾಗಿ ಓದ್ಕೋಬೇಕು. ಸಿಂಧೂ ಬಯಲಿನ ನಾಗರಿಕತೆ ಅಂದಾಗ ಹರಪ್ಪ ಒಂದು ಸುಮಾರು 1500 ನಗರಗಳಿವೆ ಸರ್. ಹರಪ್ಪ, ಲೋತಾಲು, ಮಹೇಂಜಾದಾರೋ, ಚುನ್ಹಾದಾರೋ, ಧೋಲವೀರ, ಕಾಲಿಬಂಗನ್. 8 ಸಿಟಿ ಹೇಳಿದೆ ಸರ್ ನಾನು ಟೋಟಲ್ 6. ಈ 6 ಮೇಲೆ ಒಂದು ಪ್ರಶ್ನೆ 100% ಇರುತ್ತೆ 100%. ನೀವು ಹಳೆ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, 1500 ಸಿಟೀಸ್ ಅವೆ. ನಮ್ ಬುಕ್ಕಲ್ಲಿ ನಾವು ಮಿನಿಮಮ್ ಒಂದು 50 ಸಿಟಿ ಹಾಕಿದೀವಿ, ಅದ್ರಲ್ಲಿ 6 ಫಿಲ್ಟರ್ ಮಾಡ್ಕೊಡ್ತಾ ಇದ್ದೀನಿ. ಹಂಗಂತ ಯಾರೇ ಓದಂಗಿಲ್ಲ. ನಮ್ಗೆ ಹೇಳಕ್ ಭಯ ಏನಂತದ್ ಗೊತ್ತಾ, ನಾವ್ ಹೇಳ್ಬಿಟ್ಟು ಅಂದ್ರೆ ಹುಡುಗರು ಯಾರೇ ಓದ್ತವೆ. 6 ಫೋಕಸ್ ಮಾಡಿ ಒಂದು ಗ್ಯಾರಂಟಿ ಪ್ರಶ್ನೆ ಇರ್ತದೆ. ಎಸ್ ಸರ್. ಯಾಕೆ ಸರ್, ಯಾವ ಆಧಾರದ ಮೇಲೆ ಹೇಳ್ತೀರಾ ಅಂದ್ರೆ, 11 ವರ್ಷ ಕಾಂಪಿಟೇಟಿವ್ ಎಕ್ಸಾಮ್ ಪಾಠ ಮಾಡಿದೀನಿ ಸರ್, ಬುಕ್ ಬರ್ದಿದ್ದೀನಿ ಸರ್, ಇತಿಹಾಸನೇ ಓದ್ತೀನಿ ಸರ್. ನಾನು ಇತಿಹಾಸದ ಒಳ್ಳೆ ವಿದ್ಯಾರ್ಥಿ ಸರ್. ಆಮೇಲೆ ಹಳೆ ಕ್ವಶನ್ ಪೇಪರ್ ತುಂಬಾ ಬಿಡಿಸಿದೀನಿ ಸರ್. ಆ ಎಲ್ಲ ಆಧಾರದ ಮೇಲೆ ಹೇಳ್ತೀವಿ ಅಷ್ಟೇ ಸರ್. ಹರಪ್ಪ, ಲೋತಾಲು, ಮಹೇಂಜಾದಾರೋ, ಚುನ್ಹಾದಾರೋ, ಧೋಲವೀರ, ಕಾಲಿಬಂಗನ್. ಈ 6 ಸಿಟಿ ಮೇಲೆ ಒಂದು ಪ್ರಶ್ನೆ ಬರೋ ಸಾಧ್ಯತೆ ಅತಿ ಹೆಚ್ಚು. ನೆಕ್ಸ್ಟ್ ಸರ್, ಸುರ್ಕಾಡ್ದೋ ನೋಡಿ ಸರ್, ಇಲ್ಲಿ ಕುದುರೆಯ ಅವಶೇಷಗಳು ದೊರೆತಿರೋದು ಸರ್. ಇಲ್ಲಿ ಮೊದಲ ನಗರ ಒಂದು 50 ಐಟಮ್ ಸಿಕ್ಕಿವೆ ಸರ್, ಇಂಪಾರ್ಟೆಂಟ್ ಮೇಜರ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸರ್ ಸುರ್ಕಾಡ್ದ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು. ನಾವು ಕ್ಲಾಸ್ ಮಾಡ್ಬೇಕಾದ್ರೆ ಏನು ಸಿಂಧೂ ಬಯಲಿನ ನಾಗರಿಕತೆ ಜನಕ್ಕೆ ಗೊತ್ತಿಲ್ಲದ ಪ್ರಾಣಿ ಯಾವುದು ಅಂತ ಒಂದು ಪ್ರಶ್ನೆ ಕೇಳ್ತೀವಿ. ನೀವು ಓದಿರ್ತೀರಿ UPSC ಗೆ, ಕುದುರೆ ಅಂತ ಹೇಳ್ತೀವಿ. ಆದ್ರೆ ಇಲ್ಲೇನ್ ಹೇಳ್ತಾ ಇದ್ದೀನಿ ನಾನು, ಸುರ್ಕಾಡ್ದಲ್ಲಿ ಕುದುರೆ ಅವಶೇಷಗಳು ಇದ್ದು ಸುರ್ಕಾಟದಲ್ಲಿ ಕುದುರೆಯ ಅವಶೇಷಗಳು ಇದ್ದು. ಈ ಜೋಡಿ ಕರೆಕ್ಟ್, ಬಟ್ ಇಲ್ಲಿ ರಾಂಗ್ ಮ್ಯಾಚ್ ಮಾಡಿದ್ದಾನೆ. ಮತ್ತೆ ಕುದುರೆ ಗೊತ್ತಿಲ್ಲದ ಪ್ರಾಣಿ ಯಾವುದು ಅಂದ್ರೆ, ಕುದುರೆ ಅಂತೀರಾ, ಕುದುರೆ ಅವಶೇಷ ಹೆಂಗ್ ಸಿಗಕ್ ಸಾಧ್ಯ ಅಂದ್ರೆ ಇಲ್ಲೊಂದು ಕ್ಲಾರಿಫಿಕೇಶನ್ ಏನು ಅಂದ್ರೆ, ಸುರ್ಕಾಡ್ದು ಸಿಂಧೂ ಬಯಲಿನ ನಾಗರಿಕತೆಯ ಕೊನೆಯ ಘಟ್ಟದಲ್ಲಿ ಬೆಳೆದು ಬಂದ ನಗರ, ಎಂಡಿಂಗ್ ಸ್ಟೇಜ್ ಅಲ್ಲಿ, ಹೊಸ ನಾಗರಿಕತೆಯ ಉಗಮದ ನಗರ. ಅರ್ಥ ಆಯ್ತಾ ಸರ್? ಮೋಸ್ಟ್ಲಿ ಸಿಂಧೂ ಬಯಲಿನ ನಾಗರಿಕತೆ ಜನಕ್ಕೆ ಗೊತ್ತಿಲ್ಲದೆ ಇರಬಹುದು. ಪಾಯಿಂಟ್ ನಂಬರ್ 1. ಯಾಕಂದ್ರೆ ವೇದಗಳ ಕಾಲದ ಜನಕ್ಕೆ ಕುದುರೆ ಗೊತ್ತಿತ್ತು. ಪಾಯಿಂಟ್ ನಂಬರ್ 2, ಫಾರಿನರ್ಸ್ ಬರ್ತಾ ಇದ್ರು ಸರ್. ಇಲ್ಲಿ ಕುದುರೆಯ ಮೂಳೆಯ ಅವಶೇಷ, ಕುದುರೆ ಎಲ್ಲ ಸಿಕ್ಕಿರೋದು ಕುದುರೆಯ ಮೂಳೆಯ ಅವಶೇಷ. ಮೆಸಪಟೋಮಿಯಾದಿಂದ ಬರ್ತಾ ಇದ್ರು, ಇನ್ನೆಲ್ಲಿಂದನೋ ಬರ್ತಾ ಇದ್ರು, ಗ್ರೀಕ್ ಇಂದ ಬರ್ತಾ ಇದ್ರು, ಎಲ್ಲಿಂದನೋ ಬರ್ತಾ ಇದ್ರು. ಅವ್ರ ಕಡೆಯಿಂದ ಏನಾರ ಒಂದು ಕುದುರೆಯ ಮೂಳೆ ಅಲ್ಲಿ ಸಿಕ್ಕಿರ್ಬೋದು. ಸಿಂಧೂ ನಾಗರಿಕತೆ ಜನಕ್ಕೆ ಗೊತ್ತಿಲ್ಲ. ಅಥವಾ ಇನ್ನೂ ಒಂದು ಆಪ್ಷನ್ ಹೇಳ್ತೀವಿ ಸರ್, ಕುದುರೆಯ ಮೂಳೆಗಳಿಗೆ ಹೋಲುವ ಮತ್ಯಾವುದೋ ಪ್ರಾಣಿಯ ಮೂಳೆ ಇರಬಹುದು. ಬಟ್ ಕುದುರೆ ಬಗ್ಗೆ ಗೊತ್ತಿತ್ತ ಸಿಂಧೂ ನಾಗರಿಕತೆ ಜನಕ್ಕೆ ಇಲ್ಲ. ಕುದುರೆಯ ಅವಶೇಷ ಏನಾದ್ರೂ ದೊರೆತಿರ್ತಕ್ಕಂಥ ಮಾಹಿತಿ ಇದೆ. ಯಾರಿಗಿದೆ? ಸುರ್ಕಾಡ್ದೋಗಿದೆ. ಅರ್ಥ ಆಯ್ತಾ ಸರ್ ಇದು? ನೆಕ್ಸ್ಟ್, ಚಾನ್ಹುದಾರೋ, ಒಂಟೆಯ ಅವಶೇಷಗಳು. ಇದು ರಾಂಗ್ ಸರ್. ಚಾನ್ಹುದಾರದಲ್ಲಿ ನಿಮಗೆ ಗೊತ್ತಿರ್ಲಿ, ಚಾನ್ಹುದಾರ ಒಂದು ಕೈಗಾರಿಕಾ ನಗರ.
ಕೋಟೆ ಇಲ್ಲದ ಏಕೈಕ ನಗರ. ಇಂಡಸ್ಟ್ರಿಯಲ್ ಹಾ ಎಸ್ ಸರ್, ಕೋಟೆ ಇಲ್ಲದ ಏಕೈಕ ನಗರ. ಹಾಗಾಗಿ ಅಲ್ಲಿ ಒಂಟೆ ಗಿಂಟೆ ಏನು ಸಿಕ್ಕಿಲ್ಲ ಸರ್. ಹಾಗಾಗಿ 3 ರಾಂಗ್ ಸರ್. ಈ 3 ರೈಟ್ ಆನ್ಸರ್ ಇಸ್ ರಂಗಪುರದಲ್ಲಿ ಭತ್ತದ ಸಿಪ್ಪೆಗಳು. ಎಸ್ ಸರ್. ಫ್ಯಾಕ್ಟ್ ಎಲ್ಲ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಅಲ್ಲಿ ಸಂಡೆ ಮೋಸ್ಟ್ ಆಫ್ ದಿ ಕ್ವೆಶ್ಚನ್ಸ್ ಬರುತ್ತೆ ಅಂತಲ್ಲ, ಈ ಮಾದರಿಯಲ್ಲಿ ಬರ್ತವೆ. ಈ ಮಾದರಿ ಸರ್. ಇದೇ ಸಿಂಧು ಕೊಳಕ್ಕೆ ಇನ್ನೊಂದು ಟಾಪಿಕ್ ತಗೊಂಡು ಮಾತಾಡ್ಬಿಡೋಣ ಸರ್. ಸರ್ ಇಲ್ಲಿ ಸಿಂಧು ಕೊಳದ ಕೆಳಗಿನ ಯಾವ ನೆಲೆ ಕೋಟೆಯನ್ನ ಹೊಂದಿಲ್ಲ? ಸರ್ ಕೋಟೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಸಿಂಧು ಸಿವಿಲೈಸೇಷನ್ ಅಲ್ಲಿ. ಯಾಕೆ ಗೊತ್ತಾ? ಬಹುತೇಕ ಕಾಮನ್ ಲಕ್ಷಣ ಹೇಳ್ತೀನಿ. 1,500 ನಗರದಲ್ಲೂ ಕೂಡ 2 ಸುತ್ತಿನ ಕೋಟೆಗಳಿವೆ ಸರ್. ಮೇಲಣ ಕೋಟೆ ಅಂತೀವಿ ಅಥವಾ ಸಿಟೆಡ್ ಹಾಲ್ ಅಂತೀವಿ. ಇದೇ ಪ್ರಶ್ನೆ ಆಗಿದೆ. ಮೇಲಣ ಕೋಟೆಯನ್ನ ಏನಂತ ಕರಿತೀವಿ ಅಂತ UPSC ಇಲ್ಲಿ. ಇನ್ನೊಂದು ಕೆಳಗಿನ ಕೋಟೆ ಅಂತೀವಿ ಸರ್, ಸಿಟೆಡ್ ಹಾಲ್. ಇನ್ನೊಂದು ಕೆಳಗಿನ ಕೋಟೆ ಅಂತೀವಿ ಸರ್. ಈ ಮೇಲಣ ಕೋಟೆ ಇದೆಯಲ್ಲ ಸರ್, ಇಲ್ಲಿ ಶ್ರೀಮಂತ ವರ್ಗದವರು ವಾಸಿಸ್ತಾ ಇದ್ರು, ಆಡಳಿತ ವರ್ಗ. ಎಸ್ ಸರ್, ಎಸ್ ಸರ್. ಅಂದ್ರೆ ಆಡಳಿತ ವರ್ಗ, ಪುರೋಹಿತ ವರ್ಗ. ಸೊ ಈ ತರ ಮೇಲ್ವರ್ಗದವ್ರು ಇದ್ರು. ನಮ್ಮ ಬೆಂಗಳೂರು ಡಾಲರ್ಸ್ ಕಾಲೋನಿಯಲ್ಲಿ ಇದ್ದು ಬೇರೆ ಶಿವಾಜಿನಗರದಲ್ಲಿ ಸರ್ ಇಲ್ಲಿ ಕೆಳಗಿನ ವರ್ಗ ಅಂದ್ರೆ ಇಲ್ಲಿ ಬಡವರು ಯಾರಿದ್ರು ಹೇಳಿ ಸರ್? ಬಡವರ್ಗ, ಕಾರ್ಮಿಕರು, ಕೃಷಿಕರು, ಈ ತರದವ್ರು ಇದ್ರು. ಪ್ರತಿ ನಗರವು ಕೋಟೆಯನ್ನು ಹೊಂದಿತ್ತು. ಯಾಕೆಂದ್ರೆ ಪ್ರವಾಹದಿಂದ ರಕ್ಷಣೆ ಮತ್ತಿತರ ಕಾರಣಗಳಿಗಾಗಿ ಕೋಟೆ ಇತ್ತು ಸರ್. ರೈಟ್ ಆರ್ ರಾಂಗ್ ಸರ್? ಇಲ್ಲಿ ಏನ್ ಪ್ರಶ್ನೆ ಕೇಳಿದ್ದಾನೆ ಸರ್? ಕೋಟೆ ಇಲ್ಲದ ನಗರ. ಅದಕ್ಕೆ ಇದು ಇಂಪಾರ್ಟೆಂಟ್ ಆಗಿರೋದು ಸರ್. ಈಗ 1,500 ನಗರದಲ್ಲೂ ಕೋಟೆ ಇದ್ದು ಯಾವ್ದೋ ಒಂದು ನಗರದಲ್ಲಿ ಕೋಟೆ ಇಲ್ಲ ಅಂದ್ರೆ ಅದು ಎಕ್ಸಾಮ್ ಇಂಪಾರ್ಟೆಂಟ್ ತಾನೆ. ಅದಕ್ಕೆ ಇದು ಪ್ರಶ್ನೆ ಆಗಿರೋದು ಸರ್. ಹರಪ್ಪಾದಲ್ಲೂ 2 ಕೋಟೆಗಳು ಸಿಕ್ಕಿವೆ. ಮಹೇಂಜೋದಾರ ಅಂತೂ ವೆರಿ ಇಂಪಾರ್ಟೆಂಟ್ ಸಿಟಿ ಸರ್. ಯಾಕಂದ್ರೆ ಮೌಂಟ್ ಆಫ್ ಡೆಡ್ ಅಂತೀವಿ ಸಿಂಧ್ ಭಾಷೆಯಲ್ಲಿ. ಬೃಹತ್ ಈಜುಕೊಳ ಸಿಕ್ಕಿದೆ. ಗ್ರೇಟ್ ಗ್ರಾನರಿ ದೊರೆತಿದೆ. ಮಹೇಂಜೋದಾರ ಅಂತೂ ಎಲ್ಲಾ ಎಕ್ಸಾಮ್ ಆಗೋ ಪ್ರಶ್ನೆನೇ ಸರ್. ಅದು ಸಿಂಧು ಬೈಲ್ ಜಾಸ್ತಿ. ರೈಟ್. ನೆಕ್ಸ್ಟ್ ಚುನ್ಹಾದಾರ ಇದೆ ಸರ್. ಲೋತಾಲ್ ಇದೆ. ಲೋತಾಲು ಕೋಟೆಯಿಂದ ಆವೃತವಾಗಿದೆ. ಇದು ಬಂದರು ನಗರ ಅಂತೀವಿ ಸರ್. ನಮ್ಮ ಗುಜರಾತ್ ಅಲ್ಲಿ ಇದೆ. ಈ 3 ಪಾಕಿಸ್ತಾನದಲ್ಲಿದೆ. ಇದು ಇಂಡಿಯಾದಲ್ಲಿ ಇರ್ತಕ್ಕಂಥ ನಗರ. SR ರಾವ್ ನಮ್ಮ ಕರ್ನಾಟಕದವರೇ ಇದನ್ನ ಪತ್ತೆ ಹಚ್ಚಿದ್ದು. ಶ್ರೀ ರಂಗನಾಥ್ ರಾವ್ ಶಿವಮೊಗ್ಗದವರು ಸರ್. ಸರಿಯಾದಂತ ಉತ್ತರ ಬಂದು ಸ್ವಲ್ಪ ಹಿಂದಕ್ಕೆ ನಮ್ಮ ಹುಡುಗರಿಗೆ ಕಾಣ್ಲಿ ಸರ್. ಚುನ್ಹಾದಾರೋ ಅಥವಾ ಚಾನ್ಹದಾರೋ ಅಂತ ಕರಿತೀವಿ ಸರ್. ಸರಿಯಾದಂತ ಉತ್ತರ ಚಾನ್ಹದಾರೋ. ಯಾಕೆ ಗೊತ್ತಾ ಸರ್? ಇದು ಕೋಟೆ ಇಲ್ಲದ ಏಕೈಕ ನಗರ, ಬೊಂಬೆ ತಯಾರಿಕಾ ಕೇಂದ್ರ, ಅಥವಾ ಇದನ್ನ ಇಂಡಸ್ಟ್ರಿಯಲೈಸೇಷನ್ ಸಿಟಿ, ಕೈಗಾರಿಕಾ ನಗರ ಅಂತ ಕರಿತೀವಿ. ಇದನ್ನ ಬಂದರು ನಗರ ಅಂತ ಕರಿತೀವಿ. ಇದನ್ನ ಕಣಜಗಳ ನಗರ ಅಂತ ಕರಿತೀವಿ. ಇದನ್ನ ಸತ್ತವರ ದಿಬ್ಬ, ಮಡಿದವರ ದಿಬ್ಬ. ನೋಡಿ ಎಷ್ಟು ನಾಲೆಡ್ಜ್ ಇದ್ರು ಸಾಲಲ್ಲ ಸರ್. ಹರಪ್ಪವನ್ನ ಕಣಜಗಳ ನಗರ ಅಂತೀವಿ, ಆದ್ರೆ ಮೆಹಂಜೋದಾರವನ್ನ ಗ್ರೇಟ್ ಗ್ರಾನರಿ ಇರ್ತಕ್ಕಂಥ ನಗರ ಅಂತೀವಿ ಸರ್. ಇನ್ನೊಂದ್ಸಲಿ ಕ್ಲಾರಿಫಿಕೇಶನ್. ಹರಪ್ಪ ಕಣಜಗಳ ನಗರ, ಗ್ರಾನರಿ ಸಿಟಿ. ಮಹೇಂಜೋದಾರದಲ್ಲಿ ದೊಡ್ಡ ಉಗ್ರಾಣ ಇದೆ. ಅರ್ಥ ಆಯ್ತಾ ಸರ್? ಲೋತಾಲಲ್ಲೂ ಉಗ್ರಾಣ ಇದೆ. ಹರಪ್ಪ ಕಣಜಗಳ ನಗರ, ಮಹೇಂಜೋದಾರ ಗ್ರೇಟ್ ಗ್ರಾನರಿ ಇರ್ತಕ್ಕ ಮತ್ತು ಸತ್ತವರ ದಿಬ್ಬ. ಚಾನ್ಹಾದಾರ ಕೋಟೆ ಇಲ್ಲದ ಏಕೈಕ ನಗರ ಅಥವಾ ಕೈಗಾರಿಕಾ ನಗರ. ಲೋತಾಲು ಬಂದರು ನಗರ. ಇದು ಒಂದು ಪ್ರಶ್ನೆ ಆಗುತ್ತೆ ಸರ್. ಸರಿಯಾದ ಜೋಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಸಿಂಧು ಕೊಳದ ಕೆಳಗಿನ ಯಾವ ನೆಲೆ ಕೋಟೆಯನ್ನು ಹೊಂದಿಲ್ಲ ಅಂದ್ರೆ ಚುನ್ಹಾದಾರ ಸರ್. ಇಲ್ಲಿ ಇನ್ನೊಂದು ಪಾಯಿಂಟ್ 2 ಕೋಟೆ ಕಾಮನ್ ಲಕ್ಷಣ ಸರ್ ಸಿಂಧು ಬೈಲ್ ನಾಗರಿಕತೆಯಲ್ಲಿ. ಕೋಟೆ ಇಲ್ಲ ಅಂದ್ರೆ ಚುನ್ಹಾದಾರ ಸರ್. 3 ಕೋಟೆ ಇರುವ ನಗರ ಯಾವ್ದಾದ್ರು ಐತಾ? ಇದ್ರೆ ಓದ್ಕೊಬೇಕು. ಬಿಕಾಸ್ ಆಫ್ ಅದ್ ಸ್ಪೆಷಲ್. ಒಂದ್ 20 ಸಿಟಿಲಿ 3 ಕೋಟೆ ಇದ್ಬಿಟ್ಟಿದ್ರೆ ಸ್ಪೆಷಲ್ ಅಲ್ಲ. ಯಾವ್ದಾದ್ರು ನಗರ ಐತಾ? ನಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಇದ್ರೆ ಓದಿರ್ಲೇಬೇಕು ಸರ್. ಇದೆ ಸರ್. ದೋಲವೀರ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಸರ್. ಇದು ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿರ್ತಕ್ಕಂಥ ನಗರ. ದೋಲವೀರ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಇದು 3 ಕೋಟೆಯಿಂದ ಆವೃತವಾದ ಏಕೈಕ ನಗರ. 3 ಕೋಟೆಯಿಂದ ಆವೃತವಾದ ಏಕೈಕ ನಗರ. ಈ ಕೋಟೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಬಂದ್ರೆ ಈ 2 ಮೇಲೆ ಬರೋದು, ಬೇರೆ ಯಾವ್ದ್ರ ಮೇಲೆ ಬರಲ್ಲ. ಚುನ್ಹಾದಾರ. ಅರ್ಥ ಆಯ್ತಾ ಸರಿ ಕ್ವಶನ್? ಎಷ್ಟು ವಿಚಾರಗಳನ್ನ 360 ಡಿಗ್ರಿ ನೋಡಬಹುದು ಸರ್. ಎಸ್ ಸರ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತಾರೆ. ಸೊ ಇದೇ ರೀತಿ ಮಾಹಿತಿ ಬೇಕು ಅಂತ ಹೇಳಿದ್ರೆ ಬರೆದಿರ್ತಕ್ಕಂಥ ಸ್ಪರ್ಧಾ ಇತಿಹಾಸ ಯಾವ್ದಾದ್ರು ಬುಕ್ಸ್ ಅಲ್ಲಿ ಸಿಗುತ್ತೆ ಸರ್. ಆನ್ಲೈನ್ ಅಲ್ಲೂ ಸಿಗುತ್ತೆ. ಇತಿಹಾಸದ 4 ಪಾರ್ಟ್ ಗಳನ್ನ ಒಳಗೊಂಡಿದೆ. ಮಾಡರ್ನ್, ಮಿಡಿವಲ್, ಏನ್ಷಿಯಂಟ್ ಮತ್ತೆ ಕರ್ನಾಟಕ. ಎಸ್ ಸರ್. ನೆಕ್ಸ್ಟ್ ಆನಂದ ಸಸ್ಯಾಗಿರಬೇಕು. ಯಾಕೆಂದ್ರೆ ಆತ ಬೌದ್ಧ. ಬೌದ್ಧ ಧರ್ಮದ ಮೇಲೆ ಬುದ್ಧಿಸಂ, ಜೈನಿಸಂ ಮೇಲೆ ಬಂದೇ ಬರುತ್ತೆ ಸರ್. ಈವರೆಗೂ UPSC, CDS ಇರಲಿ, CAPF ಇರಲಿ, Yes, sir. ಯಾವುದೇ ಜನರಲ್ ಸ್ಟಡೀಸ್ ಪೇಪರ್ ತಗೊಂಡ್ರು ಬೌದ್ಧ
ಧರ್ಮದ ಮೇಲೆ ಕ್ವಶನ್ ಇಲ್ಲದೆ ಇರುವಂತ ಯಾವ ಪ್ರಶ್ನೆ ಪತ್ರಿಕೆ ಇಲ್ಲ. KS ಇರ್ಲಿ ಅಥವಾ PSI ಇರ್ಲಿ, PC ಇರ್ಲಿ, ಅಟ್ ಎನಿ ಕಾಸ್ಟ್ ಜೈನಿಸಂ ಬುದ್ಧಿಸಂನ ಯಾವುದೇ ಸ್ಟೂಡೆಂಟ್ಸ್ ಮಿಸ್ ಮಾಡದೆ ಮಾಡಬಾರ್ದು. ಓದ್ಕೊಳ್ಬೇಕು. ಆಮೇಲೆ ವಿದ್ಯಾಗಣ್ಣಲ್ಲಿ ಕೇಳಿದ್ರು ಬೌದ್ಧ ಧರ್ಮದ ಬಗ್ಗೆ ಬರ್ಬೇಕು ಸರ್. ಮತ್ತೆ ವಿಶೇಷ ಏನ್ ಗೊತ್ತಾ ಸರ್, ಪ್ರಶ್ನೆಗಳು ಬುದ್ಧ ಎಲ್ಲುಟ್ಟ, ಬುದ್ಧನ ತಾಯಿ ಯಾರು, ತಂದೆ ಯಾರು, ಇದನ್ನ ನಾವು ಹೆಚ್ಚು ಫೋಕಸ್ ಮಾಡಬಾರ್ದು ಸರ್. ಓದ್ಬೇಕು, ಫೋಕಸ್ ಮಾಡಬಾರ್ದು. ಫೋಕಸ್ ಹೆಂಗಿದೆ ಇವತ್ತು ವಿಮರ್ಶಾತ್ಮಕ ವಿಶ್ಲೇಷಾತ್ಮಕ ಮಾದರಿಯಲ್ಲಿ ಪ್ರಶ್ನೆಗಳು ಕೇಳ್ತಾರೆ ಸರ್. ಫಸ್ಟ್ ಆಫ್ ಆಲ್ ಆನಂದ ಸಸ್ಯಾಹಾರಿ ಆಗಿರಲೇಬೇಕು. ಆನಂದ ಯಾಕೆ ಸಸ್ಯಾಹಾರಿ ಆಗಬೇಕು? ಯಾರು ಈ ಆನಂದ? ಫಸ್ಟ್ ಆನಂದ ಯಾರು ಅಂತ ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಸರ್, ಅಲ್ವಾ? ಇಲ್ಲಿ ನೋಡಿ, 2 ಪಾರ್ಟ್ ಅಲ್ಲಿ ನೀವು ವಿಶ್ಲೇಷಣೆ ಮಾಡ್ಬೇಕು ಈ ಪ್ರಶ್ನೆನ. ಆನಂದ ಸಸ್ಯಾಹಾರಿ ಆಗಿರಲೇಬೇಕು. ಆನಂದ ಯಾರು? ಅವನ್ ಯಾಕೆ ಸಸ್ಯಾಹಾರಿ ಆಗಿರ್ಬೇಕು? ನೆಕ್ಸ್ಟ್, ಯಾಕೆಂದರೆ ಅವ್ರೇ ಹೇಳ್ತಾರೆ ಆತ ಬೌದ್ಧ ಅನ್ನೋ ಕಾರಣಕ್ಕೆ ಸಸ್ಯಾಹಾರಿ ಆಗಿರ್ಬೇಕಾ? ಈಗ ಕೆಳಗಿನ ಆಪ್ಷನ್ ಹುಡುಕ್ಬೇಕು ಸರ್. ಈಗ ಆನಂದ ಯಾರು ಅಂದ್ರೆ ಬುದ್ಧನ ನೆಚ್ಚಿನ ಶಿಷ್ಯ ಆನಂದ. ಅಲ್ಲಿ ಮೊದಲನೇ ಎರಡನೇ ಪ್ರಶ್ನೆ ಇಲ್ಲ ಸರ್, ನೆಚ್ಚಿನ ಶಿಷ್ಯ. ಯಾಕಂದ್ರೆ ಆನಂದ, ಯಾಕಂದ್ರೆ ಗೌತಮ ಬುದ್ಧ ಮೊದಲು ಸಾರಾನಾಥದಲ್ಲಿ ಬೋಧನೆ ಮಾಡಿದ್ದು 5 ಜನ ಶಿಷ್ಯರಿಗೆ. ಅದ್ರಲ್ಲಿ ಆನಂದ ಇರ್ಲಿಲ್ಲ. ಕೌಂಡಿನ್ಯ, ಏಪು, ಬವಾಜಿ, ಅಶ್ವಜಿತ್ ಅಂತ 5 ಜನ ಇದ್ರು. ಬಟ್ ಆನಂದ ನೆಚ್ಚಿನ ಶಿಷ್ಯ, ಪ್ರತಿ ಸ್ಟೂಡೆಂಟ್. ಆನಂದ ಸಸ್ಯ ಆಗಿರಲೇಬೇಕು. ಯಾಕಂದ್ರೆ ಬುದ್ಧನ ಶಿಷ್ಯ ಆಗಿರೋದ್ರಿಂದ ಅವ ಸಸ್ಯಾಹಾರಿ ಆಗಿರ್ಲೇಬೇಕು. ಯಾಕಂದ್ರೆ ಬುದ್ಧ ಸಸ್ಯಾಹಾರಿ, ಬೌದ್ಧ ಧರ್ಮದಲ್ಲಿ ಹೇಳಿದ್ದು ಮಾಂಸ ನಿಷೇಧ, ಸಸ್ಯಾಹಾರಿ ಆಗಿರ್ಬೇಕು ಅಂತ. ಈ ಕಾನ್ಸೆಪ್ಟ್ ಗೊತ್ತಿತ್ತು ಸರ್. ಇದಕ್ಕೆ ಹೋಲಿಕೆ ಆಗ ಇನ್ನೊಂದು ಪ್ರಶ್ನೆ ಹೇಳ್ತೀನಿ, ಆಮೇಲೆ ಆನ್ಸರ್ ಹೇಳೋಣ. ಪ್ರಶ್ನೆಗಳ ಹೆಂಗ್ ವಿಮರ್ಶೆ ಮಾಡ್ಬೇಕು ಅಂತ ಸರ್. UPSC ಎಕ್ಸಾಮ್ ಅಲ್ಲಿ ಆ ಪ್ರಶ್ನೆ ಕೇಳಿದ್ರು ಸರ್. UPSC ಎಕ್ಸಾಮ್ ಅಲ್ಲಿ ಆ ಪ್ರಶ್ನೆ ಕೇಳಿದ್ರು ಅಂದ್ರೆ ಕೇಳ್ತಾರೆ ಅಂದ್ರೆ ನಿಮ್ಗೆ ಗೊತ್ತು, ನಮ್ ಕರ್ನಾಟಕ ಸ್ಟೇಟ್ ಎಕ್ಸಾಮ್ಗಳು ಯಾವಾಗ್ಲೂ ಕೂಡ UPSC ಮಾಡೆಲ್ ನ ಫಾಲೋ ಮಾಡ್ತಿರ್ತವೆ. UPSC ಅಪ್ಡೇಟ್ ಆದಂಗೆ ನಮ್ ಕರ್ನಾಟಕನ ಕ್ವಶನ್ ಪೇಪರ್ ಅಪ್ಡೇಟ್ ಆಗ್ತವೆ. PC ಈ ರೇಂಜ್ ಅಲ್ಲಿ ನೋಡ್ಬೇಕಾ ಸರ್ ಅಂದ್ರೆ KEA ಮಾಡೋದ್ರಿಂದ ನೋಡ್ಲೇಬೇಕು ಸರ್. ಲಾಸ್ಟ್ VAO ಕ್ವಶನ್ ಪೇಪರ್ ನೋಡಿದ್ರಲ್ಲ ಸರ್, ಏನ್ ಟಫ್ ಇತ್ತು ಸರ್ ಆ ಪೇಪರ್. ನಮಗ್ ಟಫ್ ಅಲ್ದೇ ಇರ್ಬೋದು, ರೈಟ್ ಅಲ್ವಾ ಸರ್? ಕಾಂಪಿಟೇಷನ್ ಜಾಸ್ತಿ ಇದೆ. ಪ್ರಿವಿಯಸ್ಲಿ ಒಂದು 7-8 ಇಯರ್ಸ್ ಬ್ಯಾಕ್ ನೋಡಿದ್ವಿ, ಹೌದು, ಅವೇರ್ನೆಸ್ ಇರಲಿಲ್ಲ. ಹೌದು, ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದೋದು ತುಂಬಾ ಕಡಿಮೆ ಇತ್ತು. ಹೌದು ಸರ್. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ರಿಗೂ ಅವೇರ್ನೆಸ್ ಇದೆ, ಯೂಟ್ಯೂಬ್ಸ್ ಇದೆ ಸರ್. ಸರ್, ನಾನು ನಿಜವಾಗ್ಲೂ ಅನ್ಕೋತೀನಿ, ನಮ್ಮ ವಿಡಿಯೋ ನೋಡ್ತಿರ್ತಕ್ಕಂಥ ಹುಡುಗರು ನಮ್ಗಿಂತಲೂ ಹೆಚ್ಚು ಬುದ್ಧಿವಂತರಿದ್ದಾರೆ. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು. ಮೊದ್ಲು ಮಾಸ್ಟರ್ ಬುದ್ಧಿವಂತರಪ್ಪ, ಅವ್ರು ಹೇಳ್ಕೊಟ್ಟಿದ್ ಕೇಳ್ಕೊಬಿಟ್ರೆ ಸಾಕು ಅನ್ನಂಗಿತ್ತು. ಈಗ ನಾನೇನು 10 ಪಾಯಿಂಟ್ ಹೇಳಿದ್ರೆ ಆ ವಿಡಿಯೋ ನೋಡೋ ಹುಡುಗ 20 ಪಾಯಿಂಟ್ ಗೊತ್ತಿರ್ತದೆ. ಇವ್ರಕ್ಕಿಂತ ನಂಗೆ ಜಾಸ್ತಿ ಗೊತ್ತಬಿಡು ಅಂತ ಅಷ್ಟು ಬುದ್ಧಿವಂತರಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ ಹೋದವರು. ಎಸ್ ಸರ್. ಸರ್, ಈಗ ಇಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಆಮೇಲೆ ಉತ್ತರ ಹೇಳ್ಬಿಡ್ತೀನಿ. ಯಾವ ತರ ಪ್ರಶ್ನೆಗಳು ಬರ್ತವೆ ಸರ್. ಜೈನ ಧರ್ಮದಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಸರ್. ಜೈನರು ಕೃಷಿಯನ್ನು ತ್ಯಜಿಸಿ ವ್ಯಾಪಾರವನ್ನ ಮಾಡಲು ಮುಖ್ಯ ಕಾರಣವೇನು ಅಂತ. ಸರ್, ಜೈನರು ಕೃಷಿ ಮಾಡೋದ್ ಕಡಿಮೆ, ವ್ಯಾಪಾರಕ್ಕೆ ಅವ್ರು ಒತ್ತನ್ನ ಕೊಡ್ತಾರೆ. ಯಾಕೆ ಹೇಳಿ? ಯಾಕೆ ಅಂದ್ರೆ ಜೈನ ಧರ್ಮ ಅಹಿಂಸೆಯನ್ನ ಸಾಕಷ್ಟು ಒತ್ತಿ ಹೇಳುತ್ತೆ. ಅವ್ರ ತತ್ವಗಳೇ 5 ಪ್ರಿನ್ಸಿಪಲ್ಸ್: ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಜೈನ ಧರ್ಮದ ಸರ್ ನಾನು ಹೇಳ್ತಾ ಇರೋದು. ಅವ್ರು ಯಾಕೆ ಕೃಷಿ ಬದಲು ವ್ಯಾಪಾರ ಮಾಡ್ತಾರೆ ಅಂತ. ಇದು 4 ತತ್ವಗಳನ್ನ ಯಾರು ಕೊಟ್ರು? ಪಾರ್ಶ್ವನಾಥ 23ನೇ ತೀರ್ಥಂಕರ. 5ನೇ ತತ್ವ ಬ್ರಹ್ಮಚರ್ಯ ಯಾರು? 24ನೇ ತೀರ್ಥಂಕರ ಮಹಾವೀರರು. ಸರ್, ಇಲ್ಲಿ ಸತ್ಯ ಅಂದ್ರೆ ಸತ್ಯನೇ ಹೇಳ್ಬೇಕು, ಅಹಿಂಸೆ ಅಂದ್ರೆ ಹಿಂಸೆ ಮಾಡಬಾರ್ದು, ಆಸ್ತೇಯ ಅಂದ್ರೆ ಕಳ್ತನ ಮಾಡಬಾರ್ದು, ಅಪರಿಗ್ರಹ ಅಂದ್ರೆ ಆಸ್ತಿ ಮಾಡಬಾರ್ದು, ಬ್ರಹ್ಮಚರ್ಯ ಅಂದ್ರೆ ಮದ್ವೆ ಆಗ್ಬಾರ್ದು ಅಂತ ಅಲ್ಲ, ಇಂದ್ರಿಯಗಳನ್ನ ನಿಗ್ರಹ ಮಾಡ್ಬೇಕು ಅಂತ. ಹಿಂದೂ ಧರ್ಮದ ಪ್ರಕಾರ 0 to 25 years ಬ್ರಹ್ಮಚರ್ಯ ಅಂದ್ರೆ ಮದ್ವೆ ಆಗ್ಬೇಡ್ರಪ್ಪ ಅಂತ. ಇದು ಮದ್ವೆ ಆಗ್ಬೇಡ್ರಿ ಅಂತ, 25 ಆದ್ಮೇಲೆ ಮದ್ವೆ ಆಗಿ ಅಂತ. ಜೈನ ಧರ್ಮದ ಪ್ರಕಾರ ಮದ್ವೆ ಆಗ್ಬೇಡ್ರಿ ಅಂತಲ್ಲ, ಇರೋ ಇಂದ್ರಿಯಗಳನ್ನ ಕಾನೂನುಬದ್ಧವಾಗಿ ನಿಗ್ರಹಿಸಿ ಅಂತ. ಅರ್ಥ ಆಯ್ತಾ? ಇಂದ್ರಿಯಗಳ ನಿಗ್ರಹ. ಸರಿ, ಇಲ್ಲಿ ನೋಡಿ, ಇವರು ಅಹಿಂಸೆಗೆ ಒತ್ತನ್ನ ಕೊಡ್ತಾರೆ. ಅವರು ಹೆಚ್ಚು ಇಲ್ಲ ದಿಗಂಬರರಾಗಿರ್ತಾರೆ, ಇಲ್ಲ ಶ್ವೇತಂಬರರಾಗಿರ್ತಾರೆ, ಬಟ್ಟೆ ಹಾಕಲ್ಲ, ಇಲ್ಲ ಬಿಳಿ ಬಟ್ಟೆ ಜಾಸ್ತಿ ಹಾಕ್ತಾರೆ. ಯಾಕಂದ್ರೆ ಒಂದು ಕ್ರಿಮಿನೂ ಸಾಯ್ಬಾರ್ದು ನಮ್ಮಿಂದ ಅನ್ನೋದು ಅವ್ರ ತತ್ವ. ಬಹುತೇಕ ನೋಡಿ ಸರ್, ಮಾಸ್ಕ್ ಹಾಕಿರ್ತಾರೆ ಯಾವಾಗ್ಲೂ, ಗಾಳಿಲಿ ಯಾವ್ದಾದ್ರು ಕ್ರಿಮಿ ಬರ್ಬೋದು ಅಂತ. ಕೃಷಿ ಮಾಡ್ಬೇಕಾದ್ರೆ ಎಷ್ಟು ಕ್ರಿಮಿಕೀಟಗಳು ಸಾವನ್ನಪ್ತವೆ ಅನ್ನೋದು ಅವ್ರ ಪರಿಕಲ್ಪನೆ. ಅಷ್ಟು ಅಹಿಂಸೆಗೆ ಒತ್ತನ್ನ ಕೊಡ್ತಾರೆ ಸರ್. ಕೃಷಿ ಬಿಟ್ಟು ವ್ಯಾಪಾರ ಮಾಡ್ತಾರೆ. ಇದು UPSC ಕೇಳಿದ ಪ್ರಶ್ನೆ, ರಿಲೇಟೆಡ್ ಆಗಿ ಹೇಳಿದೆ ನಮ್ಮ ಹುಡುಗರಿಗೆ ಈ ತರ ಅನಾಲಿಟಿಕ್ ಪ್ರಶ್ನೆ ಕೇಳ್ತಾರೆ ಅಂತ. ಸರ್, ಇಲ್ಲಿ ಆನಂದ ಸಸ್ಯ ಆಗಿರಲೇಬೇಕು, ಯಾಕೆಂದರೆ ಆತ ಬೌದ್ಧ. ಬಹುತೇಕ ಬೌದ್ಧರು ಸಸ್ಯಹಾರಿಗಳು. ಅವ್ರೇನ್ ಹೇಳ್ತಾರೆ? ಬಹುತೇಕ ಬೌದ್ಧರೆಲ್ಲ ಸಸ್ಯಹಾರಿಗಳಂತ. ಎಲ್ಲಾ ಬೌದ್ಧರು ಸಸ್ಯಹಾರಿಗಳು, ಬೌದ್ಧರು ಮಾತ್ರ ಸಸ್ಯಹಾರಿಗಳು. ಬಹುತೇಕ ಸಸ್ಯಹಾರಿಗಳು ಬೌದ್ಧರು. ಹೆಂಗ್ ಅದೇ ನೋಡಿ ಸರ್, ಎಲ್ಲ ಸಸ್ಯಹಾರಿ ಅನ್ನೇ ಅರ್ಥ ಗೊತ್ತಾದೆ, ಒಂದೊಂದು ನನಗೆ ಕನ್ಫ್ಯೂಸ್ ಆಗ್ತದೆ.
ಆಗ್ತಾ ಇಲ್ವಾ ಸರ್? 4 ಉತ್ತರ ಕರೆಕ್ಟ್ ಅನ್ಸುತ್ತೆ ತಾನೆ? ಹೌದು, ಹೌದು. ಇಲ್ಲೇ ಸರ್ ನಮಗೆ ಚಾಲೆಂಜ್ ಎದುರಾಗೋದು. ಸರ್ ಇದು ಒಂದೇದ್ನ ಡಿಲೀಟ್ ಮಾಡಿ. ಬಹುತೇಕ ಬೌದ್ಧರು ಸಸ್ಯಾಹಾರಿಗಳಲ್ಲ. ಬಹುತೇಕ ಅಲ್ಲ. ಬಹುತೇಕ ಅಂದ್ರೆ ಏನ್ ಸರ್? 100ಕ್ಕೆ 90 ಜನ ತಿನ್ನಲ್ಲ, ಇನ್ನು 10 ಜನ ಮಾತ್ರ ತಿಂತಾರೆ ಅಂದ್ರೆ ಇದು ಬಹುತೇಕ. ಹೌದು, ಹೌದು, ಅರ್ಥ ಮಾಡ್ಕೊಳ್ಳಿ. ಹೌದು. ಬಹುತೇಕ ಅಲ್ಲ ಸರ್. ಬೌದ್ಧ ಧರ್ಮ ಹೇಳದೆ ಸಸ್ಯಾಹಾರವನ್ನ. ಅಂದ್ರೆ ನೀನ್ ಬೌದ್ಧ ಹಾಗಾಗಿ ಎಲ್ಲಾ ಬೌದ್ಧರು ಸಸ್ಯಾಹಾರಿಗಳು. ಹಾ ಸರ್, ಬೌದ್ಧ ಧರ್ಮ ಹೇಳದೆ ನೀವು ಸಸ್ಯಾಹಾರಿ ಆಗಿರ್ಬೇಕು ನನ್ ಧರ್ಮಕ್ ಬರ್ಬೇಕಂದ್ರೆ. ನಿನ್ ಬಹುತೇಕ ನಿಂಚಾಯ್ಸ್ ಅಂತ ಅಲ್ಲ ಬಿಡಲ್ಲ ಬೌದ್ಧ ಧರ್ಮ. ಹಾಗಾಗಿ ಒಂದೇದ್ ರಾಂಗು ಸರ್. ಅನಾಲಿಟಿಕ್ ಹೆಂಗಾಗ್ಬೇಕು ಅಂತ. ಬೌದ್ಧರು ಮಾತ್ರ ಸಸ್ಯಾಹಾರಿಗಳು, ಬೌದ್ಧರು ಮಾತ್ರ ಸಸ್ಯಾಹಾರಿಗಳಾಗಬೇಕು ಅಂತ ಏನ್ ರೂಲ್ ಇಲ್ಲ. ಜೈನರು ಆಗ್ಬೋದು, ನಾನು ಆಗ್ಬೋದು, ನೀವು ಆಗ್ಬೋದು. ಬಹುತೇಕ ಸಸ್ಯಾಹಾರಿಗಳು ಬೌದ್ಧರು. ಸಸ್ಯಾಹಾರ ತಿನ್ನೋರೆಲ್ಲ ಬೌದ್ಧರಲ್ಲ. ನೋಡಿ, ಈ ತರ ಥಿಂಕ್ ಮಾಡಿದ್ರೆ ರೈಟ್ ಆನ್ಸರ್ ಯಾವ ಸಿಗುತ್ತೆ ಸರ್? ಎಲ್ಲ ಬೌದ್ಧರು ಸಸ್ಯಾಹಾರಿಗಳು ಅಂದ್ರೆ ಬೌದ್ಧ ಧರ್ಮ ಸ್ವೀಕರಿಸಿದ್ಮೇಲೆ ನೀವೇನ್ ಮಾಡ್ಬೇಕು? ಸಸ್ಯಾಹಾರವನ್ನ ಪಾಲನೆ ಮಾಡಬೇಕು. ದಿಸ್ ಇಸ್ ರೈಟ್ ಆನ್ಸರ್. ಈ ತರ ಅನಾಲಿಟಿಕ್ ಪ್ರಶ್ನೆ ಕೇಳ್ತಾರೆ. ಎಸ್ ಸರ್. ಸರ್, ಅಶ್ವಮೇಧ ಐಎಎಸ್ ಅಂತ ಆಂಡ್ರಾಯ್ಡ್ ಅಪ್ಲಿಕೇಶನ್ ಇದೆ. ಇಲ್ಲಿ ನಿಮಗೆ ಮೆಂಟಲ್ ಎಬಿಲಿಟಿ ಮತ್ತೆ ಕಮ್ಯುನಿಕೇಶನ್ ಪೇಪರ್, ನಿಮ್ಮ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ ಇದೆ. ಆ ನೋಟಿಫಿಕೇಶನ್ಗೆ ಕಮ್ಯುನಿಕೇಶನ್ ಪೇಪರ್ ಇದೆ, ಮತ್ತೆ ಮೆಂಟಲ್ ಎಬಿಲಿಟಿ ಕೋರ್ಸ್ ಕೂಡ ಇದೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಅಶ್ವಮೇಧ ಐಎಎಸ್ ಅಂತ ಆಪ್ ಡೌನ್ಲೋಡ್ ಮಾಡಿ. ಯಾವ ಸರ್? ಯಾವ ಆಪ್? ಅಶ್ವಮೇಧ. ನೀವು ಇಷ್ಟೊಂದು ಫಾಸ್ಟ್ ಆಗಿದ್ರೆ ನನಗೆ ಕೇಳಿಸಲ್ಲ, ಹುಡುಗರಿಗೆ ಕೇಳಿಸೋದ್ ಬೇಡವಾ ಸರ್? ಸರ್ ಹೇಳ್ತಾ ಇದಾರೆ. ಯಾವ್ದು ಸರ್? VAOಗ ಕಮ್ಯುನಿಕೇಶನ್ಸ್ ಪೇಪರ್ ಅಶ್ವಮೇಧ ಐಎಎಸ್ ಅಕಾಡೆಮಿಲಿ ಸುದರ್ಶನ್ ಸಾರಥ್ಯದಲ್ಲಿ ಕಮ್ಯುನಿಕೇಶನ್ ಪೇಪರ್ ಮಾಡ್ತಾ ಇದಾರೆ. ಒಂದು ಸುದರ್ಶನ್ ಸರ್ ಒಳ್ಳೆ ನಾಲೆಡ್ಜಬಲ್ ಪರ್ಸನ್, ಹಾರ್ಡ್ ವರ್ಕರ್. ನಾನ್ ಕೂಡ ಗಮನಿಸಿದೀನಿ. ಅವ್ರು ತುಂಬಾ ಕ್ವಾಲಿಟಿ ಕೊಟ್ಟಿರ್ತಾರೆ ಅನ್ನೋದು ನನ್ನ ನಂಬಿಕೆ ಕೂಡ ಹೌದು. ಹಾಗಾಗಿ ಸುದರ್ಶನ್ ಸರ್ದು ನೀವು ಅಶ್ವಮೇಧ ಐಎಎಸ್ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಗುರು ಪೂರ್ಣಿಮೆ ಪ್ರಯುಕ್ತ ಆಫರ್ ಇದೆ ಸರ್. ಗುರು ಪೂರ್ಣಿಮೆ ಪ್ರಯುಕ್ತ. ಥ್ಯಾಂಕ್ ಥ್ಯಾಂಕ್ ಯು ಸರ್. ಜೊತೆಗೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಕೂಡ ಒಳ್ಳೆ ಅದ್ಭುತವಾದಂತ ಮೆಂಟಲ್ ಎಬಿಲಿಟಿ ಟೀಚರು. ಸೊ ಹಾಗಾಗಿ ಈ 2 ಕೋರ್ಸ್ ಗಳನ್ನ ನೀವು ಆನ್ಲೈನ್ ಅಲ್ಲಿ ಬೇಕು ಅಂದ್ರೆ ಪಡ್ಕೋಬಹುದು. ಇದು ನನ್ನ ಸಲಹೆ ಕೂಡ ಆಗಿರ್ತದೆ. ನಮ್ ಸಲಹೆ ಸ್ವೀಕರಿಸೋದು ಬಿಡೋದು ನಿಮಗೆ ಸೇರಿದ್ದು. ಒಳ್ಳೇದಾಗ್ಲಿ ಸರ್. ಸೊ ಅದೇ ರೀತಿ ಲ್ಯಾಂಡ್ ಸರ್ವೇರ್ ಏನ್ ಸ್ಪೆಸಿಫಿಕ್ ಪೇಪರ್ ಇತ್ತಲ್ಲ, ಇದಕ್ಕೆ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಮತ್ತೆ ಕಂಪ್ಯೂಟರ್ 20% ಬುಕ್ ಬಂದಿದೆ ಸರ್. ಎಸ್ ಸರ್. ನಿಮಗೆ ಕೊರಿಯರ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರು ಯೂಟ್ಯೂಬ್ ಅಲ್ಲಿ ಹೇಳ್ಬಿಡಿ ಸರ್, ಒಂದ್ಸಲಿ ಬರ್ದು ಬಿಡೋಣ. ನೀವೇನ್ ಅಲ್ಲಿದೆ ಇಲ್ಲಿದೆ ಅಂದ್ರೆ ಹುಡುಗರಿಗೆ ಗೊತ್ತಾಗದ್ ಬೇಡ. 9535 ಕಲರ್ ಚೇಂಜ್ ಮಾಡಿ ಸರ್. 9535 9535 218 218 736 ಈ ನಂಬರಿಗೆ ಫೋನ್ ಮಾಡ್ಬೇಕಾ ಸರ್? ಯಾವತ್ತಿಂದ ಸಿಗುತ್ತೆ ಸರ್? ಮಾರ್ಕೆಟ್ ಅಲ್ಲಿ ಇದೆಯಾ? ನಾಳೆಯಿಂದ ಇದೆ. ನಾಳೆಯಿಂದ ಇರುತ್ತಾ ಸರ್? ಓಕೆ. ಇಲ್ಲಿ ನಾನು ಕೇಳೋ ಪ್ರಶ್ನೆ, ಎಷ್ಟು ಮಾರ್ಕ್ಸ್ ಸರ್ ಇದು ಲ್ಯಾಂಡ್ ಸರ್ವೇಯರ್ ಅಲ್ಲಿ? ಸರ್ 100 ಮಾರ್ಕ್ಸ್ ಅಲ್ಲಿ 40 ಮಾರ್ಕ್ಸ್ ಕ್ವಶನ್ಸ್. ಏನೇನ್ ಟಾಪಿಕ್ ಕವರ್ ಆಗಿರುತ್ತೆ ಸರ್? ಸರ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಇಲ್ಲಿ ಪ್ರೀವಿಯಸ್ ಏನ್ JEE ಜೂನಿಯರ್ okay. ಅಸಿಸ್ಟೆಂಟ್ ಇಂಜಿನಿಯರ್, AEE ಮತ್ತೆ UPPCS ಅಲ್ಲಿ ನಡೆಸಿರುವಂತದ್ದು, ಮತ್ತೆ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ. ಎಸ್ ಸರ್. ಎಸ್ ಸರ್. ಅದೆಲ್ಲ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ನ MCQ ಫಾರ್ಮೆಟ್ ಅಲ್ಲಿ ಹಾಕಿದ್ವಿ ಸರ್. ಸೂಪರ್ ಸರ್. ಅಷ್ಟೇ ತುಂಬಾ ಎಫರ್ಟ್ ತಗೊಂಡಿದೆ. ಒಂದು 15 ಡೇಸ್ ಎಸ್ ಸರ್. ನಿದ್ದೆ ಮಾಡಿಲ್ಲ ಸರ್. ಗೊತ್ತು ನಿಮ್ ಎಫರ್ಟ್ ನನಗೆ ಗೊತ್ತು ಸರ್. ನಾನು ಒಂದ್ ಕೇಳ್ತೀನಿ ಸರ್, ನಮ್ಮ ಹುಡುಗರಿಗೆ ಏನಾರ ಡಿಸ್ಕೌಂಟ್ ಅಲ್ಲಿ ಕೊಡ್ತೀರಾ? ಫೋನ್ ಮಾಡಿದ್ರೆ ಆಕ್ಚುಲ್ ರೇಟ್ ಅಲ್ಲಿ ಕೊಡ್ತೀರಾ, ಡಿಸ್ಕೌಂಟ್ ಅಲ್ಲಿ ಕೊಡ್ತೀರಾ? ಓಕೆ ಸರ್, ಒಳ್ಳೇದಾಗ್ಲಿ ಸರ್. ನೋಡಪ್ಪ, ಸರ್ವೇಯರ್ಗೆ ಯಾರು ಓದ್ತಾರೆ ಸುದರ್ಶನ್ ಸರ್ ಅವರ ಈ ಅಶ್ವಮೇಧ ಐಎಎಸ್ ಅಕಾಡೆಮಿಯ ಪುಸ್ತಕವನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ. ಯಾಕಂದ್ರೆ ಅವ್ರ ಎಫರ್ಟ್ ನನಗೆ ಗೊತ್ತಿರೋದ್ರಿಂದ ಹೇಳ್ತೀನಪ್ಪ. ಯಾವ್ಯಾವ ಬುಕ್ ಬೇಕು ಹಂಗೆಲ್ಲ ನಿಮ್ಗೆ ಗೊತ್ತು. ನಾನು ಲೈಫಲ್ಲೇ ಎಲ್ಲೂ ಕೂತ್ಕೊಂಡು ಇಂಥ ಬುಕ್ ಓದ್ರಿ ಅಂತ ಹೇಳಲ್ಲ ನಾನು. ಓಕೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ಬಿಡೋಣ. ಈಗ ನಮ್ಮ ಮೇನ್ ಥೀಮ್ಗೆ ಹೋಗ್ಬಿಡೋಣಲ್ವಾ? ಸರ್ ಈಗ ಸರ್, ಈಗ ನೋಡಿ ನಾನು ಹೇಳಿದೆ ಮೌರ್ಯರ ಬಗ್ಗೆ. ಈಗ ಸಿಂಧುವಲ್ ನಾಗರಿಕತೆ ಬಗ್ಗೆ ಒಂದು ಮಾತಾಡಿದ್ವಾ? ಬೌದ್ಧ ಧರ್ಮ ಆಯ್ತಾ? ಮೌರ್ಯರ ಬಗ್ಗೆ ಯಾವ ತರ ಪ್ರಶ್ನೆ ಕೇಳ್ತಾರೆ? ಏನೋರ್ ಕೇಳಬಹುದಾದಂತ ಪ್ರಶ್ನೆಗಳೇನು? ಸ್ವಲ್ಪ ಸರ್ ಹಿಂದಕ್ಕೆ ನಮ್ಮ ಹುಡುಗರಿಗೆ ಕಾಣ್ಲಿ ಪ್ರಶ್ನೆ. ಸರ್ ಇದೇನು ಮ್ಯಾಥ್ ಫಾಲೋಯಿಂಗ್ ಟೈಪ್ ಹೌದಾ? ಏನ್ ಕೇಳಿದಾನೆ ಸರ್? ಚಂದ್ರಗುಪ್ತ ಮೌರ್ಯ. ಎಸ್ ಸರ್. ಚಂದ್ರಗುಪ್ತ ಮೌರ್ಯ, ಸಮುದ್ರಗುಪ್ತ, ಹರ್ಷವರ್ಧನ, ರಾಜೇಂದ್ರ ಚೋಳ. ಇದತ್ತಾಗಿ 4 ಚಾಪ್ಟರ್ಗಳು ಕವರ್ ಆಗ್ಬಿಟ್ಟೈತೆ. ಮೌರ್ಯರು, ಗುಪ್ತರು, ವರ್ಧನರು, ಗಂಗರು. ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ ಹಿಂಗೆ 4 ಚಾಪ್ಟರ್ ಕವರ್ ಮಾಡಿ ಒಂದು ಪ್ರಶ್ನೆ ಕೇಳೋದು. ಇಲ್ಲೇನಿದೆ? ಪ್ರಯಾಗದ ಮಹಾಸಭೆ, ಜೈನ ಧರ್ಮ, ಗಂಗೈಕೊಂಡ ಚೋಳಪುರ, ಅಲಹಾಬಾದ್ ಸ್ತಂಭ. ಇಲ್ಲಿ A1 B2 ಈ ತರ ಎಲ್ಲ ಬರುತ್ತೆ. ನಾವು ಅದನ್ನೇನ್ ಟೈಪ್ ಮಾಡಕ್ ಹೋಗಿಲ್ಲ, ತುಂಬಾ ಕೆಳಕ್ ಹೋಗುತ್ತೆ, ಸ್ಮಾಲ್ ಆಗುತ್ತೆ, ಚೆನ್ನಾಗ್ ಕಾಣಲ್ಲ ಅಂತ. ಹಾಗಾಗಿ ನಾವು ಡಿಸ್ಕಸ್ ಮಾಡ್ತೀವಿ, ಮ್ಯಾಥ್ ಫಾಲೋಯಿಂಗ್ ಮಾಡೋಣ. ಸರ್ ಈಗ ಚಂದ್ರಗುಪ್ತ ಮೌರ್ಯ ಅಂದ ತಕ್ಷಣ ನಮ್ಗೆ ಏನ್ ಗೊತ್ತಾಗ್ಬೇಕು ಅಂದ್ರೆ ಅವ ಜೈನ. ಯಾಕೆಂದ್ರೆ ಸಲ್ಲೇಖನ ವ್ರತ ಕೈಗೊಂಡು ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ಸಾವನ್ನಪ್ತಾರೆ ಸರ್. ಕರ್ನಾಟಕ ಪುಣ್ಯ ಭೂಮಿ ಸರ್. ಇಲ್ಲಿ ಹುಟ್ಟಕ್ ನಾವು ಪುಣ್ಯ ಮಾಡಿದೀವಿ. ಭಾರತವನ್ನಾಳಿದ ಭಾರತದ ಮೊದಲ ಐತಿಹಾಸಿಕ ದೊರೆ, ಇಡೀ ಸಮಗ್ರ ಭಾರತವನ್ನ ಆಳ್ವಿಕೆ ಮಾಡಿದಂತ ಮೊದಲ ಐತಿಹಾಸಿಕ ದೊರೆ ಚಂದ್ರಗುಪ್ತ ಮೌರ್ಯ ತನ್ನ ಮುಕ್ತಿಯನ್ನ ಬಯಸಿ ಬಂದಿದ್ದು ಕರ್ನಾಟಕಕ್ಕೆ ಸರ್. ದಟ್ ಈಸ್ ಕರ್ನಾಟಕ. ಸರ್ ಹಾಸನ ಜಿಲ್ಲೆ ನೋಡಿ ಎಷ್ಟು ಪ್ರೌಡ್. ನಂಗೆ ಕರ್ನಾಟಕ ಅಂತ ಪ್ರೌಡ್ ಆಯ್ತಿದ್ರೆ ಅವ್ರು ಹಾಸನ ಅಂತ ಪ್ರೌಡ್ ಆಯ್ತವ್ರೆ. ಹಾಸನ ಜಿಲ್ಲೆಯ ಹೌದು ಸರ್, ನೀವು ಯಾವಾಗ್ಲೂ ಗ್ರೇಟ್. ಇಡೀ ಭಾರತ ದೇಶಕ್ಕೆ ಮೊದಲ ಪ್ರಧಾನಿಯನ್ನ ಕೊಟ್ಟಂತ ಜಿಲ್ಲೆ. ಇದನ್ನ ಚೇಂಜೇ ಆಗಲ್ಲ ಇದು. ಎಸ್ ಸರ್.
ಸಲ್ಲೇಖನ ವ್ರತ ಕೈಗೊಂಡಂತ ದೊರೆ ಜೈನ ಧರ್ಮ. ಸಲ್ಲೇಖನ ವ್ರತ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ ಸರ್? ಜೈನ ಧರ್ಮ. ಸರ್ ಜೈನ ಧರ್ಮದಲ್ಲಿ ಇರ್ತಕ್ಕಂಥ ಸಲ್ಲೇಖನ ವ್ರತವನ್ನ ಕೈಗೊಂಡಂತ ದೊರೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಸರ್. ಬೇಕಾದ್ರೆ ಅದನ್ನ ಸಪರೇಟ್ ಡಿಸ್ಕಸ್ ಮಾಡೋಣ. ಈಗ ನನ್ನ ಪ್ರಕಾರ A1 ಸರಿಯಾಗಿದೆ ಸರ್. A1. ನೆಕ್ಸ್ಟ್ ಸಮುದ್ರಗುಪ್ತ, ಗುಪ್ತರ ಅತ್ಯಂತ ಪ್ರಸಿದ್ಧ ದೊರೆ. ಈ ಸಮುದ್ರಗುಪ್ತನ ಭಾರತದ ನೆಪೋಲಿಯನ್ ಅಂತ ಕರೆದಿದ್ದಾನೆ V.S. ಸ್ಮಿತ್. ಎಷ್ಟು ಎಕ್ಸಾಮ್ ಪ್ರಶ್ನೆ ಸರ್ ಇದು? ಕೆಳಗಿನವುಗಳಲ್ಲಿ ಭಾರತದ ನೆಪೋಲಿಯನ್ ಎಂದು ಸಮುದ್ರಗುಪ್ತ ಮೌರ್ಯನನ್ನು ಕರೆದವರು ಯಾರು? ಈ ಕೆಳಗಿನವುಗಳಲ್ಲಿ ಭಾರತದ ನೆಪೋಲಿಯನ್ ಯಾರು? ಯಾರು ಬೇಕಿದ್ರು ಪ್ರಶ್ನೆ ಹೆಂಗ್ ಬೇಕಾದ್ರೆ ಕೇಳ್ತಾರೆ. V.S. ಸ್ಮಿತ್ ಸರ್ ಕರೆದಿರೋದು. ಅಂದ್ರೆ ನೆಪೋಲಿಯನ್ ಅಷ್ಟು ಸಮುದ್ರಗುಪ್ತನಷ್ಟು ಅವ್ನ್ ಪರಾಕ್ರಮಿ. ಫಸ್ಟ್ ಮಂದಿ ಸಮುದ್ರಗುಪ್ತ, ಬಟ್ ಅವ್ನು ಯುರೋಪಿಯನ್ ಹಿಸ್ಟೋರಿಯನ್ ಅಲ್ವಾ, ಅವನಕ್ಕೆ ಹಿಂಗ್ ಕರೆದ್ಬಿಟ್ಟ. ಸಮುದ್ರಗುಪ್ತ ಅಂದ ತಕ್ಷಣ ಈತನ ಸಾಧನೆಗಳು ಗೊತ್ತಾಗದೆ ನಮ್ಗೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸರ್. ಅಲಹಾಬಾದ್ ಸ್ತಂಭ ಶಾಸನದಲ್ಲಿ. ಸೊ ಹಾಗಾಗಿ ಅಲಹಾಬಾದ್ ಸ್ತಂಭ ಶಾಸನ ಸರಿಯಾದಂತ ಉತ್ತರ B4. ಅಲಹಾಬಾದ್ ಸ್ತಂಭ ಶಾಸನ. ಇದ್ರ ಬಗ್ಗೆ ಬೇಕಾದ್ರೆ ಡೀಪ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಡೀಪ್ ಆಗಿ. ಯಾಕಂದ್ರೆ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ಸೈನಿಕ ಸಾಧನೆಗಳ ಬಗ್ಗೆ 100 ಇದ್ರ ಮೇಲೆ ಕೆತ್ತಿದ್ದಾನೆ ಸರ್. 100 ಕದನಗಳ ಸರದಾರನ ಮೈ ಮೇಲೆ ಆದ ಗಾಯಗಳ ಗುರುತು ಪದಕಗಳಂತೆ ಅಲಂಕರಿಸಲ್ಪಟ್ಟಿವೆ. ಈತ ಬುದ್ಧಿಯಲ್ಲಿ ಬೃಹಸ್ಪತಿ, ಸಂಪತ್ತಿನಲ್ಲಿ ಇಂದ್ರ, ಸಂಪತ್ತಿನಲ್ಲಿ ಕುಬೇರ, ಶೌರ್ಯದಲ್ಲಿ ಇಂದ್ರ ಅಂತ ವರ್ಣನೆ ಮಾಡಿರ್ತಕ್ಕಂಥದ್ದು ಸಮುದ್ರಗುಪ್ತನನ್ನ ಕುರಿತು. ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನ ವರ್ಣನೆ ಮಾಡಲಾಗಿದೆ ಅಥವಾ ಏನೆಂದು ವರ್ಣನೆ ಮಾಡಲಾಗಿದೆ? ಇನ್ನೊಂದ್ಸಲ. 100 ಕದನಗಳ ಸರದಾರನ ಮೈ ಮೇಲೆ ಆದ ಗಾಯಗಳ ಗುರುತು ಪದಕಗಳಂತೆ ಅಲಂಕರಿಸಲ್ಪಟ್ಟಿವೆ. ಈತ ಬುದ್ಧಿಯಲ್ಲಿ ಬೃಹಸ್ಪತಿ, ಸಂಪತ್ತಿನಲ್ಲಿ ಕುಬೇರ, ಶೌರ್ಯದಲ್ಲಿ ಇಂದ್ರ ಅಂತ ವರ್ಣನೆ ಮಾಡಿದೆ ಸಮುದ್ರಗುಪ್ತನನ್ನ. ಸಮುದ್ರಗುಪ್ತನನ್ನ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಶೌರ್ಯಕ್ಕೆ ಯಾರ ಸಮಾನವಾಗಿ ಹೋಲಿಕೆ ಮಾಡಲಾಗಿದೆ? ಸಂಪತ್ತಿಗೆ ಯಾರ ಸಮಾನವಾಗಿ ಹೋಲಿಕೆ ಮಾಡಲಾಗಿದೆ? ಬುದ್ಧಿಗೆ ಯಾರ ಸಮಾನವಾಗಿ ಹೋಲಿಕೆ ಮಾಡಲಾಗಿದೆ? ಅಲ್ವಾ ಸರ್? ಮ್ಯಾಥ್ ಫಾಲೋಯಿಂಗ್ ಅಥವಾ ಏನಾರ ಸಮಥಿಂಗ್ ಕೇಳ್ಬೋದು. ಆತರ ಡೆಪ್ತ್ ಆಗಿ ಓದಿರ್ಬೇಕು. B4 ಹರ್ಷವರ್ಧನ, ಪ್ರಯಾಗದ ಮಹಾಸಭೆ. ಯಾಕಂದ್ರೆ ಈತ 643ರಲ್ಲಿ 2 ಸಭೆ ಮಾಡ್ತಾನೆ ಸರ್. ಒಂದು ಕನೋಜ್ ಬೌದ್ಧ ಧರ್ಮ ಸಮ್ಮೇಳನ, 5ನೇ ಸಮ್ಮೇಳನ ಇದು ಬೌದ್ಧರಿಗೆ. ಇನ್ನೊಂದು 643ರಲ್ಲಿ ಪ್ರಯಾಗದ ಸಭೆ ಈತ ಮಾಡಿದ್ದು. 643ರಲ್ಲೇ. ಎರಡಕ್ಕೂ UN ಸಾಂಗ್ ಅಧ್ಯಕ್ಷರು ಸರ್. UN ಸಾಂಗ್. ಎರಡಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಕನೋಜು ಕೇವಲ ಬೌದ್ಧ ಧರ್ಮ ಸಮ್ಮೇಳನ, ಪ್ರಯಾಗಲ್ಲಿ ನಡೆದಂತ ಸಮ್ಮೇಳನ ಸರ್ವಧರ್ಮ ಸಮ್ಮೇಳನ. ಇಲ್ಲಿ ಪ್ರಯಾಗಲ್ಲಿ ಶಿವ ಮತ್ತು ಸೂರ್ಯನನ್ನ ಪೂಜಿಸ್ತಾರೆ ಸರ್. ಶಿವ ಮತ್ತು ಸೂರ್ಯನನ್ನ. ಇದನ್ನ ಮಹಾಮೋಕ್ಷ ಪರಿಷತ್ ಅಂತ ಕರೀತಾರೆ. ಮೋಕ್ಷ ಪರಿಷತ್ ಯಾವುದು? ಪ್ರಯಾಗ್ ಸರ್ವಧರ್ಮ ಸಮ್ಮೇಳನವನ್ನ. ಹಾಗಾಗಿ ಹರ್ಷವರ್ಧನ ಅಂದ ತಕ್ಷಣ ನಮ್ಗೆ ಪ್ರಯಾಗ್ ಸರ್ವಧರ್ಮ. ಹಾಗಾಗಿ A1 B4 ನೆಕ್ಸ್ಟ್ C. ಸರಿ ಅಲ್ಲ, A1 ಅಲ್ಲ ಸರ್, A2 B4 C1. ಹರ್ಷವರ್ಧನ ಕುರಿತಾಗಿ ನಮ್ಮ ಕರ್ನಾಟಕ ಖಂಡಿತ ಇದೆ ಸರ್. ಯಾಕೆ ಅಂತ ಕೇಳಿ. ಎಸ್ ಸರ್. ಯಾಕಂದ್ರೆ ಹರ್ಷವರ್ಧನ ಉತ್ತರ ಪತೇಶ್ವರ ಸರ್, ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿ ಸರ್. ಇವರಿಬ್ರು ಸಮಕಾಲೀನರು ಸರ್. 2 ಮದಗಜಗಳು. ನಿಮ್ಗೆ ಗೊತ್ತಲ್ಲ ಸರ್, ಕನ್ನಡಿಗರು ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ. ಮೊನ್ನೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಆಗಿತ್ತು. ಕಲಿಗೆ ವಿಪರೀತ ಮಾಧವನೀತನ್ ಪೆರನಲ್ಲ, ಕಪ್ಪೆರಬಟ್ಟನ ಶಾಸನ. ಏನ್ ನೆನ್ಪಿಟ್ಟಿದ್ದೀರಾ ಸರ್ ನೀವು? ಹಿಸ್ಟ್ರಿನೇ ನಂಗೆ ಅಷ್ಟು ಗೊತ್ತಿಲ್ಲ ಅಂತೀರಾ, ಅರ್ಥ ಕುಡ್ದು ಬಿಟ್ಟಿದ್ದೀರಾ. ಎಸ್ ಸರ್. ಸರ್ ಇಲ್ಲಿ ಉತ್ತರ ಪತೇಶ್ವರ, ದಕ್ಷಿಣ ಪತೇಶ್ವರ ನಾವ್ ಯಾರನ್ನೂ ಕೆಣ್ಕಲ್ಲ ಸರ್ ಕನ್ನಡಿಗರು. ಹರ್ಷವರ್ಧನನೇ ತನ್ನ ಗಡಿಯನ್ನ ದಾಟಿ ನರ್ಮದಾ ನದಿಗೆ ಬಂದ್ ನಿಂತ, ನಿಮ್ಮನ್ನ ಹೊಡೆದಾಕ್ತೀನಿ ಅಂತ. ಸರ್ ನಮ್ಮ ಮೇಲೆ ಯಾರನ್ನ ದಾಳಿ ಮಾಡಿದ್ರೆ ನಾವು ಸುಂದರಕ್ಕಾಗತ್ತಾ? ಔದಾರ್ಯರು ಹೌದು. ನಮಗೆ ಸಂಸ್ಕಾರ ಬಂದಾಗ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಿಕೇಶಿ ಇಲ್ಲಿ ಬಂದ. ಇವರಿಬ್ಬರ ನಡುವೆ 630ರ ಸುಮಾರಿನಲ್ಲಿ ನರ್ಮದಾ ನದಿ ಕಾಳಗ ಆಯ್ತು. ಎಸ್ ಸರ್. ಯಾಕಂದ್ರೆ 2 ಮದಗಜಗಳ ಹೋರಾಟ ನೋಡಕ್ಕೆ ಚಂದ ಸರ್. ಯಾವ್ದೋ ಐರ್ಲೆಂಡ್ ಜೊತೆ ಇಂಡಿಯಾ ಮ್ಯಾಚ್ ನೋಡಕ್ಕಲ್ಲ, ಅವ್ರ ಮೇಲೆ ಸೋತ್ ಬಿಟ್ರು ಮದಗಜಗಳು. ಅಥವಾ ಇಂಡಿಯಾ ಆಸ್ಟ್ರೇಲಿಯಾ ಸರ್, ಪಾಕಿಸ್ತಾನನೂ ಅಲ್ಲ, ಆಸ್ಟ್ರೇಲಿಯಾ. ಮದಗಜಗಳ ಹೋರಾಟ ನೋಡ್ಬೇಕು ಸರ್. ಹಂಗೆ ನರ್ಮದಾ ನದಿ ಕದನದಲ್ಲಿ ಇಬ್ರು ಹೋರಾಡ್ತಾರೆ. ಹರ್ಷವರ್ಧನ ತನ್ನ ಹರ್ಷವನ್ನ ಕಳೆದುಕೊಂಡ. ರವಿಕೀರ್ತಿ ಐಹೊಳೆ ಶಾಸನದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಜೊತೆಗೆ UN ಅವ್ನ್ ಕೊಡ್ಲಿಲ್ಲ ಸರ್, ಹೇಳ್ತೀನಿ ನಾನು. ಈ ಕದನದ ಬಗ್ಗೆ ಮಾಹಿತಿ ನೀಡಿದ ಗ್ರಂಥ ಆಧಾರಗಳು, ಸೋರ್ಸ್ ರವಿಕೀರ್ತಿ ಐಹೊಳೆ ಶಾಸನ ಮತ್ತು UN ಸಾಂಗನ ಬರವಣಿಗೆಗಳು. ಸರಿ. ಸೋತಂತ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿ ಗೆದ್ದು ಅವನ್ಗೆ ಹೇಳ್ತಾನೆ, ನರ್ಮದಾ ನದಿ ನಮ್ಮಿಬ್ರು ಬಾಡ್ರು,
ನನಗೆ ನಿನ್ನನ್ ಗೆಲ್ಲ ಉದ್ದೇಶ, ನಿನ್ನನ್ನ ವಶಪಡಿಸ್ಕೊಳ್ಳೋ ಉದ್ದೇಶ ಇಲ್ಲ. ನೀನ್ ಬಂದಿದ್ಯಾ, ಸೋಲ್ಸಿದೀನಿ, ಗೌರವಯುತವಾಗಿ ನಿನ್ನ ಪ್ರದೇಶಗಳನ್ನು ನಿನಗೆ ಬಿಡ್ತಿದ್ದೀನಿ, ನರ್ಮದಾ ನದಿ ದಾಟಿ ನೀನ್ ಯಾವತ್ತೂ ಬರಬೇಡ ಹೇಳ್ತಾನೆ. ಆಗ ಇಡೀ ಭಾರತವನ್ನ ಗೆದ್ದಿದ್ದಕ್ಕಾಗಿ ಅಥವಾ ಉತ್ತರ ಚಕ್ರಾಧಿಪತಿಯನ್ನ ಸೋಲಿಸಿದ್ದಕ್ಕಾಗಿ ಇಮ್ಮಡಿ ಪುಲಿಕೇಶಿಗೆ ಪರಮೇಶ್ವರ ಎಂಬ ಬಿರುದು ಬರುತ್ತೆ ಸರ್. ಯಾವ ಬಿರುದು ಸರ್? ಪರಮೇಶ್ವರ ಪಡೆದಂತ ಕನ್ನಡದ ಗಂಡುಗಲಿ ಸರ್. ಯಾರು ಸರ್? ಇಮ್ಮಡಿ ಪುಲಿಕೇಶಿ. ಎಸ್ ಸರ್. ನೆಕ್ಸ್ಟ್ ರಾಜೇಂದ್ರ ಚೋಳ. ಇನ್ನ ಅದೇನೋ ಒಂದ್ ಗಾದೆ ಮಾತದೆ, ಆಳೂರ್ ಉಳ್ದೋನೆ ಗೌಡ ಅಂತ. ಮೂರನ್ ಮ್ಯಾಚ್ ಮಾಡಿದೀವಾ? ಗಂಗೈಕೊಂಡ ಚೋಳಪುರ, ಗಂಗೈಕೊಂಡ ಚೋಳಪುರ, ಗಂಗೈಕೊಂಡ ಚೋಳಪುರ. ಈಗ ಏನಾಯ್ತು ಸರ್ ಆನ್ಸರು? D3. A2, B4, C1, D3. ಎಸ್ ಸರ್. ಫಿಫ್ತ್ ಕ್ವಶನ್. ಎಸ್ ಸರ್. ನೋಡಿ ಇದೊಳ್ಳೆ ಮಜಾ ಐತೆ ಸರ್ ಕ್ವಶನ್. ಅಬ್ದುಲ್ ಫಜಲ್ ಬರೆದಿರುವ ಕೃತಿ ಯಾವುದು ಅಂದ್ರೆ ಅಕ್ಬರ್ ನಾಮ. ನಮ್ಮವ್ರು ಆರಾಮಾಗಿ ಬರೆದು ಬಿಡ್ತಾರೆ ಅಕ್ಬರ್ ನಾಮ. ಆದ್ರೆ ಅವ್ನು ಏನ್ ಪ್ರಶ್ನೆ ಕೇಳ್ತಾನೆ ಅಂದ್ರೆ ಇತ್ತೀಚಿನ ಪ್ರಶ್ನೆ, KA ಕೇಳಬಹುದಾದಂತ ಪ್ರಶ್ನೆಗಳನ್ನ ಸರ್ರು ನಾವು ಊಹೆ ಮಾಡಿ ಹೇಳ್ತಾ ಇದೀವಿ. ಇದನ್ನ ಕೇಳ್ತಾನೆ ಅಂತಲ್ಲ, ನಮ್ ಎಫರ್ಟ್ ನ ಅರ್ಥ ಮಾಡ್ಕೊಳ್ಳಿ. ಈ ಮಾದರಿಯಲ್ಲಿ ಪ್ರಶ್ನೆ ಬರ್ತವೆ, ನೀವು ಓದಕ್ ರೆಡಿ ಇರ್ಬೇಕು ಅಂತ ಅಷ್ಟೇ. ನಾವ್ ಈ ಪ್ರಶ್ನೆ ಬರ್ತವೆ ಅಂತ ಹೇಳಕ್ ನಾವೇನ್ ಪೇಪರ್ ಸೆಟ್ಟರ ಅಲ್ಲ. ಈ ಮಾದರಿಯಲ್ಲಿ ಬರ್ತವೆ, ಇದಕ್ಕೊಂದ್ ಸ್ವಲ್ಪ ಫೋಕಸ್ ಮಾಡಿ. ಹಾ. ಅಬ್ದುಲ್ ಫಜಲ್ ಅಕ್ಬರ್ ನಾಮವನ್ನ ಎಷ್ಟು ವರ್ಷಗಳಲ್ಲಿ ಪೂರ್ಣಗೊಳಿಸ್ತಾ ಅಂತ ಕೇಳ್ತಾರೆ. ಅಂದ್ರೆ ಅಬ್ದುಲ್ ಫಜಲ್ನ ಕೃತಿ ಯಾವುದು, ಅಬ್ದುಲ್ ಫಜಲ್ ಯಾರ ಕಾಲದಲ್ಲಿ ಇದ್ದ ಅಂತ ಕೇಳಿಲ್ಲ ಸರ್. ಅಕ್ಬರ್ ನಾಮ ಕೃತಿಯನ್ನ 7 ವರ್ಷಗಳಲ್ಲಿ ಪೂರ್ಣಗೊಳಿಸ್ತಾನೆ ಸರ್. ಇದಕ್ ಟೆಕ್ನಿಕ್ ಏನಿಲ್ಲ ಸರ್. ನಾಲೆಡ್ಜ್ ಅಲ್ಲಿ ಇದ್ರಷ್ಟೇ ಬರಿಬಹುದು, ಇಲ್ಲಾಂದ್ರೆ ಬಿಟ್ಟು ಮುಂದ್ಕೋತಿರ್ಬೇಕು. ಯೋಚನೆ ಮಾಡಬಾರ್ದು ಸರ್. 100ಕ್ಕೆ 100 ಯಾರು ತೆಗಿಲ್ಲ ಸರ್ ಮಾರ್ಕ್ಸ್ ನ. ಅದರಲ್ಲಿ ಸರ್ ಎವ್ರಿಡೇ 100 ಕ್ವೆಶ್ಚನ್ಸ್ ಅಲ್ಲಿ 10 ರಿಂದ 12 ಕ್ವೆಶ್ಚನ್ಸ್ ಮುಟ್ಟಂಗಿಲ್ಲ, ಆನ್ಸರ್ ಮಾಡಂಗಿಲ್ಲ. ನೀವು ಎಕ್ಸಾಮ್ ಹಾಲ್ ಅಲ್ಲಿ ಆ 12 ಕ್ವೆಶ್ಚನ್ ಅನ್ನು ಏನಾದ್ರೂ ಕರೆಕ್ಟ್ ಆಗಿ ಬಿಟ್ಟು ಬಂದ್ರಿ ಅಂದ್ರೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಈ ಕ್ವೆಶ್ಚನ್ ಆನ್ಸರ್ ಆನ್ಸರ್ ಮಾಡಬೇಕು, ಗೊತ್ತಿಲ್ಲ ಅಂದ್ರೆ ಇದು ಬಿಡಬೇಕು. ದಿಸ್ ಇಸ್ ಮೋರ್ ಫ್ಯಾಕ್ಚುಯಲ್ ಸರ್. ಎಸ್ ಸರ್. ಇದು ಅಡ್ಡೇಟ್ ಮೇಲೆ ಗುಡ್ ಡೇಟ್ ಹಾಕಬಾರದು. ದಿಸ್ ಒನ್ ಟಿಪ್ ಸರ್. ನಾನೇನ್ ಹೇಳ್ತೀನಿ, ಇಲ್ಲಿ ಥಿಂಕ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಸರ್. ನೀವೆಷ್ಟೇ ಥಿಂಕ್ ಮಾಡಿದ್ರುನು ಓದಿಲ್ಲ ಅಂದ್ರೆ ಇದನ್ನ ಬರೆಯಕ್ಕಾಗಲ್ಲ. ಇದಕ್ಕೆ ಒಂದು 20, 30, 40 ಸೆಕೆಂಡ್ ಟೈಮ್ ಕೊಡ್ತೀವಲ್ಲ ಸರ್. ಆ ಟೈಮ್ ನ ಇನ್ನೊಂದು ಗೆಸ್ ಮಾಡೋ ಟಾಪಿಕ್ ಮೇಲೆ ಕೊಡಿ. ಎಲ್ಲೋ ಓದಿದೀನಿ ಇರುತ್ತಲ್ಲ ಅದನ್ನ ಗೆಸ್ ಮಾಡಿ ಬಿಟ್ಬಿಡಿ. ಇದನ್ನ ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ, ಗೊತ್ತಿದ್ರೆ ಶೂಟ್ ಮಾಡಿ. ಯಾಕಂದ್ರೆ ಅಬ್ದುಲ್ ಫಜಲ್ ಇದನ್ನಲ್ಲ ಸರ್, ಅಕ್ಬರ್ನ ಗೆಳೆಯ, ಬಾಲ್ಯದ ಗೆಳೆಯ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಈ ಅಬ್ದುಲ್ ಫಜಲ್ ಅಕ್ಬರ್ ನಾಮ ಎಂಬಂತ ಆತ್ಮಕಥೆಯನ್ನ ಬರೀತಾನೆ. ಇದರಲ್ಲಿ 3 ಪಾರ್ಟ್ ಇದೆ ಸರ್. ಎಷ್ಟು ಭಾಗಗಳಲ್ಲಿದೆ? 3ನೇ ಭಾಗ ಇದೆಯಲ್ಲ ಸರ್, ವೆರಿ ಇಂಪಾರ್ಟೆಂಟ್ ಪಾರ್ಟ್. ಐನ್ ಇ ಅಕ್ಬರಿ. ಅದ್ರ ಹೆಸರು ಹೇಳ್ರಿ ಸರ್. ಇದು ಸಮ್ ಟೈಮ್ ನಾವೆಲ್ಲ ಓದ್ಬೇಕಾದ್ರೆ ಹೆಂಗಿತ್ತು ಅಂದ್ರೆ, ಅಬ್ದುಲ್ ಫಜಲ್ನ ಕೃತಿ ಯಾವುದು ಅಥವಾ ಅಕ್ಬರ್ನ ಆತ್ಮಕಥೆ ಯಾವುದು ಅಂತ ಕೇಳಿದ್ರೆ, ಇಲ್ಲ ಅಕ್ಬರ್ ನಾಮ ಅಂತಿದ್ದೋ, ಇಲ್ಲ ಐನಿ ಅಕ್ಬರಿ ಅಂತಿದ್ದೋ. ಒಂದ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಏನಾಯ್ತು, ಆಪ್ಷನ್ ಎ ಅಕ್ಬರ್ ನಾಮ ಇದೆ, ಆಪ್ಷನ್ ಬಿ ಐನಿ ಅಕ್ಬರಿ ಇದೆ. ಈಗ ಏನ್ ಗ್ರೇಸ್ ಕೊಡ್ತಾರೆ ಅನ್ಕೊಂಬೇಕಾ, ಅಥವಾ ಇವೆರಡರಲ್ಲಿ ಯಾವ್ದಾರ ಒಂದ್ ಬರೀತಾರೆ ಅನ್ಬೇಕಾ? ಅವಾಗ ಅದನ್ನ ಡೀಪ್ ಆಗಿ ಸ್ಟಡಿ ಮಾಡಿದಾಗ ನಮಗೆ ಗೊತ್ತಾಗಿದ್ದೇನು ಅಂದ್ರೆ, ಇತ್ತೀಚಿನ ಪ್ರಶ್ನೆಗಳು ಇಷ್ಟು ಸೂಕ್ಷ್ಮ. ಅದು 3 ಪಾರ್ಟ್ ಇದೆ. 3ನೇ ಪಾರ್ಟ್ ಅಂದ್ರೆ ಒಂದು ಭಾಗ, ಅಕ್ಬರ್ ನಾಮದ ಒಂದು ಭಾಗ ಐನಿ ಅಕ್ಬರಿ, ಮತ್ತೆ ಇಂಪಾರ್ಟೆಂಟ್ ಪಾರ್ಟ್ ಈ ಅಕ್ಬರ್ನ ಯುದ್ಧಗಳು ಎಲ್ಲ ಒಳಗೊಂಡಿರ್ತಕ್ಕಂಥ ಪಾರ್ಟ್. ಸೊ ದಟ್ಸ್ ವೈ ಈ ತರ ಇದ್ದಾಗ ನಾವು ಅಕ್ಬರ್ ನಾಮನೇ ಬರಿಬೇಕು. ಅಕ್ಬರ್ನ ಆತ್ಮಕಥೆ ಅಂದ್ರೆ ಅಕ್ಬರ್ ನಾಮನೇ ಬರಿಬೇಕು, ಐನಿ ಅಕ್ಬರಿ ಎಲ್ಲ. ಯಾಕಂದ್ರೆ ಇದು ಬಹಳ ಜನಕ್ಕೆ ಕನ್ಫ್ಯೂಸ್ ಆಗ ಸಾಧ್ಯ. ಯಾಕಂದ್ರೆ PC ಕೇಳ್ಬಿಟ್ಟಿದ್ದೇನೆ ಸರ್, ಕೇಳಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಒಂದ್ ಪಾರ್ಟ್ ಈ ತರ. ಆಮೇಲೆ ಅಬ್ದುಲ್ ಫಜಲ್ ಇದಿರಲ್ಲ ಸರ್, ಅಕ್ಬರ್ ಒಂದು ಹೊಸ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ, ದೀನ್ ಇ ಇಲಾಹಿ ಅಂತ. ಯಾವ್ದು ಹೇಳಿ ಸರ್? ಈ ದೀನ್ ಇ ಇಲಾಹಿ ಇದೆಯಲ್ಲ, ಇದರ ಮೊದಲ ಗುರು ಅಬ್ದುಲ್ ಫಜಲ್. ಈ ತರ ಒಬ್ನೇ ವ್ಯಕ್ತಿ ಬಗ್ಗೆ 3-4 ಪಾಯಿಂಟ್ ಕೇಳೋ ಸಾಧ್ಯತೆ ಇರುತ್ತೆ. ಅವಾಗ 1 ಸರಿ, 2 ಸರಿ, 3 ಸರಿ, 4 ಸರಿ ಕೊಡ್ತಾರೆ ಸರ್. ಸರ್ ತುಂಬಾ ನಾಲೆಡ್ಜ್ ಇರ್ಬೇಕು ಸರ್. ಕಟ್ ರೂಟ್ ಇಲ್ಲ ಸರ್. ನೀವು PC ಆಗಬೇಕೆ, VO ಆಗಬೇಕೆ, ಇಷ್ಟನ್ನ ಓದಿ, ಈ ಮಾದರಿಯಲ್ಲಿ ಓದಿ, ಅಲ್ಲ ಯೂಟ್ಯೂಬ್ ಓಡಕ್ಕೆ. ಬಟ್ ಫ್ಯಾಕ್ಟ್ ಏನು ಅಂದ್ರೆ, ನಾಲೆಡ್ಜ್ ಓದಿ. ಒಂದ್ ಮಾತು ಹೇಳ್ತೀನಿ ಸರ್, ದುಡಿದು ಬಡವನಾಗಿರಬಹುದು, ದುಡಿಯದೇ ಶ್ರೀಮಂತನಾದ ಉದಾಹರಣೆ ಇಲ್ಲ. ಓದಿ ದಡ್ಡನಾಗಿರಬಹುದು, ಓದದೇ ಬುದ್ಧಿವಂತನಾದ ಉದಾಹರಣೆ ಇಲ್ಲ. ಓದ್ದೆ ಯಾವ ನಾಲೆಡ್ಜ್ ಬರಲ್ಲ. ನಾವೆಲ್ಲ ಏನು ಹುಟ್ಟಾಗ ಜ್ಞಾನ ಎತ್ಕ ಬಂದಿದ್ವಾ ಸರ್? ಇಟ್ಸ್ ಅಬೌಟ್ ಕನ್ಸಿಸ್ಟೆನ್ಸಿ. ಸ್ವಲ್ಪ ವಿಚಾರನ ಪ್ರತಿದಿನ ನಿತ್ಯ ನಿಮ್ಮನ್ನ ನೀವು ಇಂಪ್ರೂವೈಸ್ ಮಾಡ್ಕೊಂಡು ಅಷ್ಟೇ ಅಲ್ವಾ ಸರ್? ಓದನೆ ಸರ್. ಮಂಜುನಾಥ್ ಸರ್, ಸುದರ್ಶನ್ ಸರ್, XYZ ಯಾರೋ ಅಷ್ಟೇ ಜ್ಞಾನಿಗಳಲ್ಲ.
ಇಟ್ಸ್ ಅಬೌಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಾ. ಅಕ್ಯುಮುಲೇಷನ್ ಮಾಡಿ. ಎಸ್ ಸರ್. ನೆಕ್ಸ್ಟ್ ಕ್ವೆಶ್ಚನ್ ಸರ್ ಇದಿಷ್ಟೇ ಇದು 7 ವರ್ಷ ಸರ್. ನೆಕ್ಸ್ಟ್ ಒಂದಿಸಿ ಬರೆಯಿರಿ ಸರ್. ಈಗ ನಾವು ಮಾಡರ್ನ್ ಹಿಸ್ಟ್ರಿ ಕ್ವಶನ್, ಈಗ ಮಿಡಲ್ ಹಿಸ್ಟ್ರಿ ಆಯ್ತು ಸರ್. ಇದು ಇದು ಮಾಡರ್ನ್ ಹಿಸ್ಟ್ರಿ ಸರ್. ನಿಮ್ಗೆ ಮಾಡರ್ನ್ ಹಿಸ್ಟ್ರಿ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಬ್ಯಾಟಲ್ಸ್. ಆಂಗ್ಲೋ ಮೈಸೂರು, ಆಂಗ್ಲೋ ಮರಾಠ, ಆಂಗ್ಲೋ ಸಿಖ್, ವಿಶೇಷವಾಗಿ ಆಂಗ್ಲೋ ಮೈಸೂರು, ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್. ಅದಾದ್ಮೇಲೆ ಡ್ಯುಯಲ್ ಗವರ್ನಮೆಂಟ್, ಹಾ ಹಾ ಆಕ್ಟ್ಗಳು. ಹಾ ಎಸ್ ಸರ್. ಆಮೇಲೆ 1857 ರೆವೋಲ್ಟ್ ವೆರಿ ಇಂಪಾರ್ಟೆಂಟ್ ಸರ್. ಅದಾದ್ಮೇಲೆ ನಿಮ್ಗೆಲ್ಲರಿಗೂ ಗೊತ್ತು ಪೀರಿಯಡ್ ಆಫ್ ಗಾಂಧಿ ಯುಗ, ವೆರಿ ಇಂಪಾರ್ಟೆಂಟ್. ಒಂದು ಬ್ಯಾಟಲ್ ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಎಕ್ಕಿಲ್ಲ. ಒಂದು ಕನ್ಕ್ಲೂಷನ್. ಎಸ್ ಸರ್. ಆಂಗ್ಲೋ ಮೈಸೂರು ವಾರ್ಸ್, ಎಸ್ ಸರ್. ಆ ವಾರು ಇಯರ್ ಹಾ. ಜೊತೆ ಟ್ರೀಟೀಸ್. ಹಾ ಆಂಗ್ಲೋ ಮರಾಠ ವಾರ್ಸ್, ಎಸ್ ಸರ್. ವಾರು ಇಯರ್ ಟ್ರೀಟೀಸ್, ಯಾ ಮತ್ತೆ ಮೇಜರ್ ಕೆಲವೊಂದು ಸಬ್ಸಿಡಿಯರಿ ಅಲೈನ್ಸ್ ಏನೋ ತರ್ತಾರೆ ಅದು. ಅದಾದ್ಮೇಲೆ ನೆಕ್ಸ್ಟ್ 1857 ರಿವೋಲ್ಟ್, ಎಸ್ ಸರ್. ಅದರಲ್ಲಿ ಯಾವ್ಯಾವ್ದ್ರಿಂದ ಯಾರ್ಯಾರು ರೆಪ್ರೆಸೆಂಟ್ ಮಾಡಿದ್ರು ಎಸ್ ಸರ್. ಆಯ್ತಾ. ಅದಾದ್ಮೇಲೆ 1857 ವರೆಗೂ Yes. 4 ಆಕ್ಟ್ಗಳು, ಎಸ್ ಸರ್. ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773, ಚಾರ್ಟರ್ ಆಕ್ಟ್ ಆಫ್ 1830, 33, 53 ಇಷ್ಟು ಓದ್ಲೇಬೇಕು. ಓದ್ಲೇಬೇಕು. ಬಾರ್ಡರ್ ಹಿಸ್ಟ್ರಿ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಮಾಡಿದ. ಗಾಂಧಿ ಅವ್ರು ಕೂಡ ಈ ಕ್ವೆಶ್ಚನ್ ಹೋಗೋಣ. ಹಾ ಸರ್. ಇಲ್ಲಿ ಇದು ಯಾವ ಥೀಮ್ ಮೇಲೆ ಇದೆ ಸರ್? 1857 ರೆವೋಲ್ಟ್ ಸರ್. 1857 ರಿವೋಲ್ಟ್ ಯಾವ ಯಾವ ಊರಿಂದ ಯಾರ್ಯಾರು ನಾಯಕ್ ಸರ್. 1857 ರೆವೋಲ್ಟ್ ಇದೆಯಲ್ಲ ಸರ್, ನಾನು ಹೇಳಿದ್ನಲ್ಲ ಸರ್, ಇದೊಂದು ಚಾಪ್ಟರ್ ಅಂತ ತಾಂಡಾಗ ಇಲ್ಲೇ ಪ್ರಶ್ನೆ ಬೀಳುತ್ತೆ, ಹಿಂಗೆ ಪ್ರಶ್ನೆ ಬೀಳುತ್ತೆ ಅಂತ ನಮ್ಮ ಅನುಭವ ಬಳಸಿ ಮಾತಾಡ್ತೀನಿ ಸರ್. 100%. ಯಾಕಂದ್ರೆ ನಂಗೆ ಇತಿಹಾಸ ಬಿಟ್ರೆ ಬೇರೆ ಸಬ್ಜೆಕ್ಟ್ಗಳು ನಾನು ಅಪಾಯಿಂಟ್ ಆಗ್ಬೇಕಾದ್ರೆ ಓದಿದ್ನಲ್ಲ, ಅವಾಗ ಚೆನ್ನಾಗಿ ಜ್ಞಾನ ಇತ್ತು. ಯಾವಾಗ ಓದೋದ್ ಬಿಟ್ಟೆ, ಅದಕ್ಕೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದೋ ಹುಡುಗರು ಒಂದು ಸೀಕ್ರೆಟ್ ಅಂದ್ರೆ ರಿವಿಷನ್ ಮಾಡಿಪ್ಪ, ಬಿಟ್ಬಿಟ್ರೆ ಮರ್ತೋತದೆ. ಈಗ ಎಲ್ಲಾ ಸಬ್ಜೆಕ್ಟ್ ಮರ್ತು ಬಿಟ್ಟಿದೀವಿ. ಇತಿಹಾಸದ ಮೇಲೆ ದಿನ ವರ್ಕ್ ಮಾಡೋದ್ರಿಂದ ಸರ್. ಈಗ ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಸರ್, ಅಲ್ವಾ ಸರ್? ಹಿಸ್ಟ್ರಿ ಗ್ರೂಪ್. ಈ ಚಾನಲ್ ಅಲ್ಲಿ ನಾನು ಫ್ರೀ ಆಗಿ ಕರ್ನಾಟಕ ಇತಿಹಾಸದ ವಿಡಿಯೋಗಳನ್ನ ಮಾಡಿದೀನಿ ಸರ್. ಕರ್ನಾಟಕ ಇತಿಹಾಸದ ವಿಡಿಯೋ ಬೇಕಾದ್ರೆ ನೀವೆಲ್ಲ ಅಬ್ಸರ್ವ್ ಮಾಡಿ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಅಲ್ಲಿ ಹೇಳಿದೀನಿ ಹೆಂಗ್ ಓದ್ಬೇಕಂತ. ಇಲ್ಲಿ ಜಾಸ್ತಿ ಬೇಸಿಕ್ಸ್ ಇಲ್ಲ ಅಂತ ಹೇಳಿದ್ರು ಹಾ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಹಿಸ್ಟ್ರಿಗೆ ಕರ್ನಾಟಕ ಹಿಸ್ಟ್ರೀಸ್ ಕಂಪ್ಲೀಟ್ ವಿಡಿಯೋಸ್ ಇದೆ, ಅಲ್ಲೊಂದ್ಸತಿ ವಿಸಿಟ್ ಮಾಡ್ಕೊಳ್ಳಿ. ಓಕೆ ಸರ್. ಇಲ್ಲಿ ಏನ್ ಗೊತ್ತಾ ಸರ್, ಇಲ್ಲಿ ಪ್ಲೇಸು ಮತ್ತು ದಂಗೆ ಮತ್ತು ದಂಗೆಯ ನಾಯಕರು ಮತ್ತು ದಂಗೆ ನಡೆದ ಸ್ಥಳಗಳು ಕೇಳಿದ್ದಾನೆ ಸರ್. ಅದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಕೇಳಿದ್ದಾನೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕವರ್ ಆದಿ ಆಗ್ತದೆ ಸರ್. ಇಲ್ಲೊಂಚೂರು ಇಂಟ್ ಕೊಡೋಣ ಸರ್. 1857 ರೆವೋಲ್ಟ್ ಅಲ್ಲಿ ಭಾಗವಹಿಸಿದ ಮಹಿಳೆಯರು ಯಾರು ಅಂತ ಕೇಳ್ಬೋದು. ಬೇಗಂ ಹಜರತ್ ಮಹಲ್ ಔದ್ನಿಂದ, ಬೇಗಂ ಹಜರತ್ ಮಹಲ್ ಔದ್ ಪ್ರಾಂತ್ಯದಿಂದ, ವಜೀದ್ ಆಲಿ ಶಾಂತ ಯಮ್ಮನ್ ಗಂಡ. ಬ್ರಿಟಿಷ್ನವ್ರಿಗೆ ನಿಷ್ಠೆಯಿಂದ ಇರ್ತಾನೆ ಸರ್. ಈಗ ನಿಷ್ಠಾವಂತರ ಅಲ್ದೇ ಇರೋರ್ನ ಹೊರಗಾಕೋದು, ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಅದು ಬೇರೆ. ನಾನ್ ನಿಮಗ್ ತುಂಬಾ ಪ್ರಾಂಪ್ಟ್ ಆಗಿದ್ದೀನಿ. ಪ್ರಾಂಪ್ಟ್ ಆಗಿದ್ರು ನಿಮ್ಮ ಮನ್ಸಲ್ಲಿ ಏನ್ ನೋಡ್ತಾ ಇದೆ, ನನ್ ಪ್ರಾಂಪ್ಟ್ನೆಸ್ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ, ಇವ್ ನೆತ್ ಕಿತ್ ಬಿಸಾಡಿರೋ ಹೌದು ನಮ್ದೇ ಆಗ್ತದೆ ಅಂತ. ಹಾಗಾಗಿ ನೀವ್ ಏನ್ ಮಾಡ್ತೀರಾ, ನನ್ನ ಕಿತ್ ಬಿಸಾಡ್ತೀರಾ. 1857 ರೆವೋಲ್ಟ್ ಇದು ಒಂದ್ ಕಾರಣ. ಬ್ರಿಟಿಷರಿಗೆ ನಿಷ್ಠೆಯಿಂದ ಇದ್ರು ನಮ್ಮನ್ನ ಉಳಿಸಲ್ಲ. ವಜೀದ್ ಅಲಿಶಾನನ್ನ ದೇಶಭ್ರಷ್ಟನನ್ನಾಗಿ ಓಡಿಸಿದಾಗ ಬೇಗಂ ಹಜರತ್ ಮಹಲ್ ತನ್ನ ಪತಿಯ ಪರವಾಗಿ ರಣರಂಗಕ್ಕಿಳಿತಾಳೆ. ಇಲ್ಲಿಲ್ಲ. ಯಾಕೆ ಇದನ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ ಅಂದ್ರೆ, 1857 ರೆವೋಲ್ಟ್ ಅಲ್ಲಿ ಭಾಗವಹಿಸಿದ ಮಹಿಳೆಯರು ಯಾರು? ಮಹಿಳೆಯರು ವೆರಿ ಇಂಪಾರ್ಟೆಂಟ್ ಥೀಮು ಸರ್. ಅವ್ರು ಏನೇ ಅಚೀವ್ ಮಾಡಿದ್ರು ಎಕ್ಸಾಮಿಗೆ ಬರ್ತಾರೆ. ರಾಣಿ ಲಕ್ಷ್ಮೀಬಾಯಿ 2 ಮಹಿಳೆಯರನ್ನ ಗುರುತಿಸಬಹುದು ಸರ್. ಆಯ್ತಾ ಸರ್? ನೆಕ್ಸ್ಟ್ ರಾಣಿ ಲಕ್ಷ್ಮೀಬಾಯಿ ಅಂದ ತಕ್ಷಣ ನಿಮ್ಗೆಲ್ಲ ಗೊತ್ತು, ಝಾನ್ಸಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ A1 ಡೈರೆಕ್ಟ್ ಮ್ಯಾಚಿಂಗ್ ಇದೆ ಸರ್. ನೋಡಿಲಿ, ಇಲ್ಲೊಂದು ಪದ ಬಳಸ್ತೀನಿ, ಮೌಲ್ವಿ. ಮೌಲ್ವಿಗಳ ಕೆಲಸ ಏನ್ ಸರ್? ಧರ್ಮ ಪ್ರಚಾರ ಅಥವಾ ತಮ್ಮ ಧರ್ಮವನ್ನ ಕಾಪಾಡ್ತಕ್ಕಂಥದ್ದು. ಬಟ್ ಅಂತ ಮೌಲ್ವಿ ಒಬ್ಬ ಯುದ್ಧಕ್ಕೆ ಇಳಿತಾನೆ ಅಂದ್ರೆ, ರಣರಂಗಕ್ಕೆ ಇಳಿತಾನೆ ಅಂದ್ರೆ ಈ ಬೇಗಂ ಹಜರತ್ ಮಹಲ್ಗೆ ಸಹಾಯ ಮಾಡಕ್ಕೆ. ಅದು ನಮ್ಮ ಭಾರತದಲ್ಲಿದ್ದಂತಹ ಹಿಂದೂ ಮುಸಲ್ಮಾನರ ಒಗ್ಗಟ್ಟನ್ನು ಸಹ ತೋರಿಸುತ್ತೆ. ಹೌದು. ಅದ್ರ ಜೊತೆಗೆ ಬೇಗಂ ಹಜರತ್ ಮಹಲ್ ಪರವಾಗಿ ಯಾಕೆ ಬರ್ತಾನೆ ಅಂದ್ರೆ, ತನ್ನ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ದಬ್ಬಾಳಿಕೆ ಸಹಿಸ್ಕೊಳಕ್ಕಾಗಲ್ಲ. ರೈಟ್ ಆರ್ ರಾಂಗ್ ಸರ್? ಹಾಗಾಗಿ 1857 ದಂಗೆಯಲ್ಲಿ ಭಾಗವಹಿಸಿದಂತ ಮೌಲ್ವಿಗಳು ಯಾರ್ಯಾರು ಅಂತ ಕೇಳೋ ಸಾಧ್ಯತೆ ಇರುತ್ತೆ. ಖಾನ್ ಬಹದ್ದೂರ್ ಖಾನ್ ಅಂತ ಒಬ್ರು, ಮೌಲ್ವಿ ಅಹಮದುಲ್ಲಾ ಅಂತ ಒಬ್ರು. ಇವರು ಫೈಜಾಬಾದ್ ನ ಮೌಲ್ವಿ ಸರ್. ಅಥವಾ ಈ ಮೌಲ್ವಿ 1857 ದಂಗೆಯಲ್ಲಿ ಮೌಲ್ವಿ ಒಬ್ಬ ದಂಗೆ ಎದ್ದ ಸ್ಥಳ ಯಾವುದು ಅಂತಾನು ಕೇಳ್ಬೋದು. ಫೈಜಾಬಾದ್. ಅರ್ಥ ಆಯ್ತಾ ಸರ್? ಈ ತರ ಡಿಫ್ರೆಂಟ್ ಒಂದೊಂದು ಯೋಚನೆನು. ಇನ್ನ ಈ ದಂಗೆ ಮೇನ್ ಥೀಮೇ ನಾನಾ ಸಾಹೇಬು ಸರ್. ಯಾಕಂದ್ರೆ 2ನೇ ಬಾಜಿರಾವನ ದತ್ತು ಮಗ ನಾನಾ ಸಾಹೇಬು. ಅವನ್ಗೆ ಪ್ರಾಂತ್ಯನ ಕಂಟಿನ್ಯೂ ಮಾಡ್ಲಿಲ್ಲ 3ನೇ ಆಂಗ್ಲೋ ಮರಾಠ ಕದನ ಆದಾಗ. ತನ್ನ ವೇತನವನ್ನ ಹೆಚ್ಚಿಸ್ಕೊಳ್ಳುವಂತೆ ಸಾಕಷ್ಟು ಪ್ರಯತ್ನ ಪಡ್ತಾನೆ, ಅದು ಕೂಡ ಆಗ್ಲಿಲ್ಲ. ಹಾಗಾಗಿ ಕಾನ್ಪುರದಲ್ಲಿ ದಂಗೆ ಎದ್ದೊಳ್ತಾನೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸರ್,
ಅಜಿಮುಲ್ಲಾ ಖಾನ್ ಮತ್ತು ತಾಂತ್ಯಾ ಟೋಪೆ ಅಂತ ಎರಡು ದಂಡನಾಯಕರು ಇವ್ರಿಗೆ ಸಖತ್ ಹೆಲ್ಪ್ ಮಾಡ್ತಾರೆ. ಯಾರ್ಯಾರು ಹೇಳಿ? ತಾಂತ್ಯಾ ಟೋಪೆ ಮತ್ತೆ ಅಜಿಮುಲ್ಲಾ ನಾಯಕ್. ಅಜಿಮುಲ್ಲಾ ಖಾನ್ ಅಜಿಮುಲ್ಲಾ ಖಾನ್. ಬಹಳ ಜನಕ್ಕೆ ಗೊತ್ತು ಸರ್, ತಾಂತ್ಯಾ ಟೋಪೆ, ಬಟ್ ಅಜಿಮುಲ್ಲಾ ಖಾನ್ ಬಹಳ ಜನಕ್ಕೆ ಗೊತ್ತಿಲ್ಲ. ಎಸ್ ಸರ್, UPSC ಕ್ವಶನ್ ಸರ್ ಇದು. Yes. ಸರ್ ಇಲ್ಲೊಂದು ಗಮನಿಸ್ಬೇಕು, ಅಜಿಮುಲ್ಲಾ ಖಾನ್ ಈ ಹೋರಾಟದಲ್ಲಿ ಸತ್ತೋತಾನೆ. ಹಾ. ತಾಂತ್ಯಾ ಟೋಪೆ ಝಾನ್ಸಿಗೆ ಹೋಗಿ ಸೇರ್ಕತಾನೆ. ಹಾ. ಹಾಗಾಗಿ ತಾಂತ್ಯಾ ಟೋಪೆ ಹೋರಾಟ ಮಾಡಿದಂತ 857ರಂಗೆ ಎರಡು ಸ್ಥಳಗಳು ಯಾವುವು ಅಂತ ಕೇಳಿದ್ರೆ, ಒಂದು ಕಾನ್ಪುರ, ಇನ್ನೊಂದು ಝಾನ್ಸಿ. ಸರ್ ಎರಡೆರಡನ್ನ ಮ್ಯಾಚ್ ಮಾಡುವುದು ನಮಗೆ ಚೆನ್ನಾಗಿ ಗೊತ್ತಿರ್ಬೇಕು ಸರ್, ಪ್ರಶ್ನೆ ಹೆಂಗಾದ್ರೂ ಬರ್ಬೋದು. ಹಾಗಾಗಿ C3 ಸರ್. ಹಾಗಿದ್ರೆ D4. ಇನ್ನೇನು ಉಳಿದಿದ್ದು ಬಿಹಾರದ ಜಗದೀಶ್ಪುರದ ಜಮೀನ್ದಾರ್ ಜಮೀನ್ದಾರ್ ಒಬ್ಬೊಬ್ರು ಕ್ಯಾರೆಕ್ಟರ್ ಒಂದೊಂದು ಡಿಫ್ರೆಂಟ್ ಸರ್. ಇಲ್ಲಿ ಪ್ರೊಫೆಷನ್ ಈಕೆ ದತ್ತು ಮಕ್ಕಳಿಗೆ ಎಕ್ಕಿಲ್ಲ, ಈಕೆ ನಿಯತ್ತಿಂದ ಇದ್ರೂನು ಗಂಡನ್ ಓಡಿಸಿದ್ದು, ನಾನಾ ಸಾಹೇಬನ್ ಪೆನ್ಷನ್ ಕೊಡ್ಲಿಲ್ಲ, ಕುನ್ವರ್ ಸಿಂಗ್ ಒಬ್ಬ ಜಮೀನ್ದಾರನ ಮೇಲೆ ಆದಂತ ದಬ್ಬಾಳಿಕೆ. ಒಂದೇ ಒಂದ್ಸಲಿ ಆನ್ಸರ್ ಹೇಳ್ಬಿಡೋಣ ಸರ್. A1 ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ, ಮೌಲ್ವಿ ಅಹಮದುಲ್ಲಾ ಫೈಜಾಬಾದು, ನಾನಾ ಸಾಹೇಬು ಕಾನ್ಪುರ, ಕುನ್ವರ್ ಸಿಂಗು ಜಗದೀಶ್ಪುರ. ಎಸ್ ಸರ್. ನೆಕ್ಸ್ಟ್ ನೋಡಿ, ಎಲ್ಲ ಸ್ಟೇಟ್ಮೆಂಟ್ ಮೇಲೆ ಪ್ರಶ್ನೆ ಸರ್. ಮಿಡವಲ್ ಹಿಸ್ಟ್ರಿ ಸ್ಟೇಟ್ಮೆಂಟ್ ಮೇಲೆ ಪ್ರಶ್ನೆ. ಮಿಡವಲ್ ಹಿಸ್ಟ್ರಿ ಅಂದಾಗ ನಮಗೆ ದೆಹಲಿ ಸುಲ್ತಾನರು ಮೊಘಲ್ಸ್ ಬಗ್ಗೆ ಗ್ಯಾರಂಟಿ ಪ್ರಶ್ನೆ ಬರ್ತದೆ. ದೆಹಲಿ ಸುಲ್ತಾನ್ ಅದು ಕರ್ನಾಟಕ ಹಿಸ್ಟ್ರಿಲಿ ಮಾತಾಡೋಣ ಸರ್. ದೆಹಲಿ ಸುಲ್ತಾನರು ಅಂದಾಗ ಗ್ಯಾರಂಟಿ ಮೊಹಮ್ಮದ್ ಬಿನ್ ತೊಗ್ಲಕ್ಕು, ಫಿರೋಜ್ ಶಾ ತೊಗ್ಲಕ್ಕು, ಅಲ್ಲಾವುದ್ದೀನ್ ಖಿಲ್ಜಿ, ಕುತುಬುದ್ದೀನ್ ಐಬಕು, ರಜ್ಜಾ ಸುಲ್ತಾನು, ಬಲ್ಬನ್ನು. ಇಷ್ಟ ಹೆಸರುಗಳು ಗೊತ್ತಿರ್ಬೇಕು ಸರ್. 6 ಹೆಸರು ಗೊತ್ತಿರ್ಬೇಕು. ಅದು ಹೆಸರು ಮಾತು ತಿಳ್ಕೊಳೋದಲ್ಲ, ನಾನು ಹೇಳ್ತಾ ಇರೋದು ಡಿಟೈಲ್ ಸರ್. ಒಂಚೂರು ಇಂದ ಕ್ವಶನ್ ನೋಡ್ಲಿ ಸರ್ ಹುಡುಗರು. ಕಾಣ್ತದಪ್ಪ. ರಾಜನನ್ನು ಸರ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ರಾಜನನ್ನು ಆತನ ಪ್ರಜೆಗಳಿಂದ ಮುಕ್ತಗೊಳಿಸಲಾಯಿತು. ನಾನು ರಾಜ, ನನ್ನನ್ನು ಪ್ರಜೆಗಳಿಂದ ಮುಕ್ತಗೊಳಿಸಲಾಯಿತು. ಮತ್ತು ಅವರನ್ನು ಅಂದ್ರೆ ಪ್ರಜೆಗಳನ್ನು ಅವರ ರಾಜನಿಂದ ಮುಕ್ತಗೊಳಿಸಲಾಯಿತು. ಇಲ್ಲಿ ಟೈಪ್ ಆಗಿಲ್ಲ, ಮುಕ್ತಗೊಳಿಸಲಾಯಿತು ಅಂದ್ರೆ ರಾಜನಿಂದ ಪ್ರಜೆಗಳನ್ನ, ಪ್ರಜೆಗಳನ್ನ ರಾಜನಿಂದ. ಏನ್ ಮುಕ್ತಗೊಳಿಸಿದ್ದು? ಸಾವು. ಅವನು ಸತ್ತೋಗಿದ್ರಿಂದ ಜನರಿಂದ ಅವನಿಗೆ ಮುಕ್ತಿ ಸಿಕ್ತು, ಅವನಿಂದ ಜನರಿಗೂ ಮುಕ್ತಿ ಸಿಕ್ತು. ಯಾರು ಸಾವು ಅಂತ ಕೇಳಿದರೆ ಹಿಂಗ್ ಹೇಳಿರೋರು ಯಾರು ಅಂತ ಫಸ್ಟ್ ಆಫ್ ಆಲ್ ನಮ್ಗೆ ಅರ್ಥ ಆಗ್ಬೇಕು ಸರ್. ಇದು ಮೊಹಮ್ಮದ್ ಬಿನ್ ತೊಗ್ಲಕ್ಕನ ಸಾವು ಅಂತ ಎಲ್ಲ ಕೊಟ್ಟವ್ರ, ಏನಾರ ಇಂಟ್ ಕೊಟ್ಟವ್ರ? ನಾವು ಓದಿದ್ರೆ ಮಾತ್ರ ಗೊತ್ತಾಗುತ್ತೆ. ಮೊಹಮ್ಮದ್ ಬಿನ್ ತೊಗ್ಲಕ್ಕು ಸರ್. ಯಾಕೆ ಸರ್ ಮೊಹಮ್ಮದ್ ಬಿನ್ ತೊಗ್ಲಕ್ಕು? ಹುಚ್ಚುದೊರೆ, ದ್ವಂದ್ವಗಳ ರಸ, ರಾಜಧಾನಿ ಬದಲಾವಣೆ ರಾತ್ರೋರಾತ್ರಿ, ವಾಕಲ್ಲಿ ದೆಹಲಿ ಟು ದೇವಗಿರಿ. ಹಾ, ದೆಹಲಿಯಿಂದ ದೇವಗಿರಿಗೆ ನಾಣ್ಯಗಳ ಬದಲಾವಣೆ ಇದ್ದಕ್ಕಿದ್ದಂಗೆ. ಹೌದು ಸರ್. ಉತ್ತಮ ಯೋಚನಾಕಾರ. ವಿಶ್ವೇಶ್ವರಯ್ಯನ ಒಂದು ಮಾತಾಡ್ತಾರೆ, ಯೋಜಿಸಿರಿ ಇಲ್ಲವೇ ಸಾಯಿರಿ, ಪ್ಲಾನ್ ಡೈ ಅಂತ. ಆ ಪ್ಲಾನ್ ಇರ್ಲಿಲ್ಲ ಅಷ್ಟೇನೆ, ಯೋಚನೆಗಳು ಮಾತ್ರ ಶ್ರೇಷ್ಠವಾಗಿದ್ದು. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್, ಒಂದೇ ಎಕ್ಸಾಂಪಲ್. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ಬದಲಾವಣೆ ಮಾಡ್ತಾನೆ ಸರ್. ದಕ್ಷಿಣ ಭಾರತದ ಮೇಲೆ ಮೊದಲು ದಾಳಿ ಮಾಡಿದ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಗೆ ದಕ್ಷಿಣ ಭಾರತವನ್ನ ಆಳ್ವಿಕೆ ಮಾಡುವ ಉದ್ದೇಶ ಇರಲಿಲ್ಲ, ಸಂಪತ್ತನ್ನ ದೋಚುವ ಉದ್ದೇಶ ಇತ್ತು. ಆದ್ರೆ ಮೊಹಮ್ಮದ್ ಬಿನ್ ತೊಗ್ಲಕ್ ದಕ್ಷಿಣ ಭಾರತವನ್ನ ಆಳುವ ಉದ್ದೇಶವನ್ನ ಹೊಂದಿದ್ದ, ಆಡಳಿತವನ್ನೂ ಮಾಡಿದ. ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಂತ 2 ಶ್ರೇಷ್ಠ ಮುಸಲ್ಮಾನ ದೊರೆಗಳು ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತೊಗ್ಲಕ್. ಇವನ್ ಯೋಚನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸರ್? ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡ್ದ. ಯಾಕೆ ಮಾಡ್ದ ಸರ್? ಮಂಗೋಲರ ದಾಳಿ ಭೀಕರ, ಭಯಂಕರ, ಬೀಭತ್ಸ, ಕ್ರೂರ. ಪದೇ ಪದೇ ವಾಯುವ್ಯ ಭಾರತದಿಂದ ದೆಹಲಿಗೆ ದಾಳಿ ಮಾಡ್ತಾ ಇದ್ರು. ತುಂಬಾ ನಿಯರ್ ಇತ್ತು ರಾಜಧಾನಿ ವಾಯುವ್ಯ ಭಾರತಕ್ಕೆ, ಗೊತ್ತಲ್ಲ ಸರ್ ನಿಮ್ಗೆ? ಹಾಗಾಗಿ ರಾಜಧಾನಿ ಯಾವಾಗಲೂ ಡೇಂಜರ್ ಅಲ್ಲಿ ಇರ್ತಿತ್ತು. ಮಂಗೋಲರ ದಾಳಿಯಿಂದ ಈಗ ಶತ್ರುವಿಂದ ನಾವು ಮುಕ್ತಿ ಪಡಿಬೇಕು ಅಂದ್ರೆ ಒಂದು ಅವ್ರ ವಿರುದ್ಧ ಪ್ರಬಲವಾಗಿ ಹೋರಾಡಬೇಕು, ಇಲ್ಲ ಅವರಿಂದ ದೂರ ಇರಬೇಕು. ಹಾಗಾಗಿ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡುವ ಡಿಸಿಷನ್ ಕರೆಕ್ಟ್ ಅಂತೀರಾ, ರಾಂಗ್ ಅಂತೀರಾ? ಅಲ್ವಾ? ಜೊತೆಗೆ ಇವನು ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಬೇಕು ಅಂತ ಶುರು ಮಾಡ್ದ. ದೂರದ ದೆಹಲಿಯಲ್ಲಿ ಕೂತು ದಕ್ಷಿಣ ಭಾರತವನ್ನು ಆಳುವುದು ಹೇಗಿದೆ, ಮಧ್ಯ ಭಾರತದಲ್ಲಿ ಕೂತು ಎರಡೂ ಪ್ರಾಂತ್ಯಗಳನ್ನ ನೋಡಿಕೊಳ್ಳುವುದು ಹೇಗಿದೆ? ಡಿಸಿಷನ್ ಕರೆಕ್ಟಾ ರಾಂಗ? ಯೋಚನೆ ಚೆನ್ನಾಗಿತ್ತಾ, ಚೆನ್ನಾಗಿಲ್ವ? ಮತ್ತೆ ಯಾಕೆ ಫೇಲ್ಯೂರ್ ಆಯ್ತು? 700 ಕಿಲೋಮೀಟರ್ ಇತ್ತು. ರಾತ್ರಿ ಬಂದು ನಾಳೆ ದೆಹಲಿಯಿಂದ ದೇವಗಿರಿಗೆಲ್ಲ ಹೊರಟುಬಿಡ್ರಿ ಅಂದ್ರೆ ಸರ್ ಕೋಟಿ ಕೊಡ್ತೀವಿ ಅಂದ್ರೆ ತಾನೆ. ಪ್ರವಾಹ ಅಲ್ಲಿ, ಭೂಕಂಪ ಅಲ್ಲಿ, ನಮ್ಮೂರ್ ಬಿಟ್ಟು ಬರಕ್ ನಮಗೆ ಮನ್ಸಿರುತ್ತಾ ಸರ್? ರೈಟರ್ ರಾಂಗ್ ಸರ್? ನಿಮ್ದು ಇರುತ್ತಾ ಸರ್? ಇಲ್ಲ. ರಾತ್ರಿ ಎಲ್ಲ ಹೊರಟ್ಬಿಡ್ರಿ ಸರ್. ಲಿಟ್ರಲಿ ಇವ್ರ ಇಬನ್ ಬಟೂಟ ಹೇಳ್ತಾನೆ, ಜಿಯಾವುದ್ದೀನ್ ಬರಣಿ ಹೇಳ್ತಾರೆ, ಇವ್ರ ಆಸ್ಥಾನದಲ್ಲಿ ಇದ್ದಂತ ಕವಿಗಳು ಅಥವಾ ವಿದ್ವಾಂಸರು, ಫಾರಿನ್ ಟ್ರಾವೆಲರ್, ರಾಜಧಾನಿ ವರ್ಗಾವಣೆ ನಂತರ ಇಲ್ಲಿ ಒಂದು ನಾಯಿ, ಒಂದು ಬೆಕ್ಕು ಇರಲಿಲ್ಲ. ಅಂದ್ರೆ ಒಂದು ಚಿಕ್ಕ ಪ್ರಾಣಿನೂ ಇರಲಿಲ್ಲ, ಹಂಗೆ ಎಸ್ಕೇಪ್ ಮಾಡಿಸಿದ್ದ ಅಂತ. ಇನ್ನೊಬ್ಬ ಹೇಳ್ತಾರೆ ಇಬನ್ ಬಟೂಟ, ದೆಹಲಿ ವರ್ಗಾವಣೆ ನಂತರ ಒಬ್ಬ ಕುರುಡ ಕುಂಟ ಮಾತ್ರ ಉಳಿದರು.
ಅವರನ್ನು ಕುದುರೆಯ ಮೇಲೆ ಸಾಗಿಸಲಾಯಿತು ಅಂತ. ಸರ್ 700 ಕಿಲೋಮೀಟರ್ ಅವತ್ತಿನ ಕಾಲದಲ್ಲಿ ಜರ್ನಿಲ್ ಬರ್ಬೇಕು ಅಂದ್ರೆ ವಯಸ್ಸಾದವರು ಕಣ್ ಕಾಣದಿಲ್ದವರು ನಡೆದು ಒಂದಷ್ಟು ಸತ್ತು ಹೋಗ್ಬಿಟ್ರು ಸರ್ ಜನಸಂಖ್ಯೆ. ತಿರುಗಿ ಇಲ್ಲಿಗೆ ಬಂದು ಸಡನ್ ಆಗಿ ಸರ್ ನಾವ್ ಇಲ್ಲಿಂದ ಹೋಗಿ ಡೆಲ್ಲಿ ಸಡನ್ ಆಗಿ ಅಡ್ಜಸ್ಟ್ ಆಗಕ್ಕಾಗತ್ತಾ? ಇಲ್ಲೊಂದಷ್ಟು ಜನ ಸತ್ರು. ಇದು ಯಾಕೋ ಅವನಿಗೆ ಸರಿ ಕಾಣ್ಲಿಲ್ಲ, ಮತ್ತೆ ದೆಹಲಿಗೆ ವಾಪಸ್ ನಡೀರಿ ಇಂದ. ಈ ಉಚ್ಚಾಟಕ್ಕೆ ಸ್ಕೀಮ್ ಫೇಲ್ ಆಯ್ತು. ಏನ್ ಮಾಡ್ಬೋದಾಗಿತ್ತು ಸರ್? ದೆಹಲಿಯಿಂದ ದೇವಗಿರಿಗೆ ಜಸ್ಟ್ ಅಡ್ಮಿನಿಸ್ಟ್ರೇಟಿವ್ ಕಚೇರಿಗಳನ್ನ ವರ್ಗಾವಣೆ ಮಾಡಿದ್ರೆ, ಅವನ ಆಸ್ಥಾನ ವರ್ಗಾವಣೆ ಮಾಡ್ಕೊಂಡಿದ್ರೆ ನಿಧಾನಕ್ಕೆ ಜನ ಬಂದು ಸೆಟ್ಲ್ ಆಗ್ತಿದ್ರು, ರಾಜಧಾನಿ ಬೆಳೀತಿತ್ತು. ಓಕೆ ಸರ್. ಹಾಗಾಗಿ ಈ ತರ ಉಚ್ಚಾಟ ಜನಕ್ಕೂ ಇವನಿಂದ ತೊಂದ್ರೆ. ಅವನ ಯೋಚನೆ ಏನದೆ? ಇತಿಹಾಸ ಕೇಳ್ತಿದ್ರೆ ನಂಗಿನ್ನ ಕೇಳಬೇಕು ಸರ್. ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸೀರೀಸ್ ಅಟ್ಲೀಸ್ಟ್ ನಿಮ್ ಯೂಟ್ಯೂಬ್ ಅಲ್ಲಿ ಖಂಡಿತ ಇಲ್ಲ, ನಿಮ್ ಜೊತೆನೆ ಮಾಡೋಣ ಸರ್. ಯಾಕಂದ್ರೆ ನೀವು ಕೇಳೋ ರೀತಿ ನೋಡ್ರೆ ನಂಗೆ ಹೇಳ್ಬೇಕು ಅನ್ಸುತ್ತೆ. ಹಾ ಸರ್, ಹೇಳಿ ಸರ್ ಅಂತ. ಎಸ್ ಸರ್, ಎಸ್ ಸರ್. ಸರ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಇದಕ್ಕೆ ರಿಲೇಟೆಡ್ ಆಗಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದೆ. ಯೋಚನೆ ಎಷ್ಟು ಚೆನ್ನಾಗಿದೆ ಸರ್, ಅದು ಜನಕ್ಕೆ ಅರ್ಥ ಆಗ್ತಿಲ್ಲ ಸರ್. ಹಾಗಾಗಿ ಇವನಿಂದ ಜನಕ್ಕೆ ಮುಕ್ತಿ ಸಿಕ್ತು, ಜನಕ್ಕೂ ಅಷ್ಟೇ ಸರ್, ಜನರಿಂದ ಇವನ್ಗೂ ಮುಕ್ತಿ ಸಿಕ್ತು. ಒಳ್ಳೆ ಯೋಚನೆ ಇದ್ರು ಜನ ಅವನಿಗೆ ಕೋಆಪರೇಟ್ ಮಾಡ್ತಿರ್ಲಿಲ್ಲ. ಈ ಸಾವ್ ಯಾರ್ದು ಅಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ದು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಹೇಳಿದ್ ಯಾರು ಅಂದ್ರೆ ಜಿಯಾವುದ್ದೀನ್ ಬದೌನಿ. ಬದೌನಿ ಹೇಳಿದ್ ಯಾರು ಸರ್? ಇತಿಹಾಸಕಾರ. ಎಸ್ ಸರ್. ನೆಕ್ಸ್ಟ್ ಕಾಲಾನುಕ್ರಮ ಸರ್. ಮಾಡರ್ನ್ ಹಿಸ್ಟ್ರಿ ಒಂದು ಕಾಲಾನುಕ್ರಮ, ಕ್ರೋನಾಲಜಿಕಲ್ ಆರ್ಡರ್ ಇದ್ದೇ ಇರ್ತದೆ ಸರ್. ಕಾಲಾನುಕ್ರಮದಲ್ಲಿ ಬರೀ ಕಾಲಾನುಕ್ರಮದಲ್ಲಿ ಬರೀಬೇಕು ಅಂದ್ರೆ ಏನ್ ಗೊತ್ತಿರ್ಬೇಕು ಸರ್? ಲೈಕ್ ಯಾವ ಇವೆಂಟ್ಸ್ ಇಸ್ವಿ ಗೊತ್ತಿರ್ಬೇಕು, ಇಲ್ಲ ಸೀರೀಸ್ ಗೊತ್ತಿರ್ಬೇಕು ಅಂದ್ರೆ ನಾವು ಕ್ರಮಬದ್ಧವಾಗಿ ಓದಿರ್ಬೇಕು. ಇದಾದ್ಮೇಲೆ ಯಾವ್ದು ಬಂದಿತ್ತು ಸರ್ ಹೇಳಿ? ಚೌರಿ ಚೌರ ಯಾವಾಗ ಆಗಿರ್ಬೋದು ಸರ್? ಚೌರಿ ಚೌರ ನಾನ್ ಕೋಆಪರೇಷನ್ ಮೂವ್ಮೆಂಟ್ 1922 ಫೆಬ್ರವರಿ 5 ಸರ್. ಇಲ್ಲಿ ಇನ್ನೊಂದು ಪ್ರಶ್ನೆ ರೈಸ್ ಮಾಡ್ಲಾ ನಾನು. ಅರಣ್ಯ ಇಲಾಖೆಯಲ್ಲಿ ಕೇಳಿದ್ರು ಎಕ್ಸಾಮ್ ಅಲ್ಲಿ, ಫಾರೆಸ್ಟ್ ಗಾರ್ಡ್ ಎಕ್ಸಾಮ್ ಅಲ್ಲಿ. ಏನು ಗಾಂಧೀಜಿಯವರು ಅಸಹಕಾರ ಚಳುವಳಿಯಿಂದ ಎಲ್ಲಿ ಹಿಂಪಡೆದರು? ಚೌರಿ ಚೌರ, ಬಾರ್ಡೋಲಿ, ಪೂರ್ಣ ಮತ್ತು ಅಹಮದಾಬಾದ್. 90% ಚೌರಿ ಚೌರ. ಎಸ್, ವೆರಿ ಗುಡ್ ಸರ್. ಯಾಕೆಂದ್ರೆ ಚೌರಿ ಚೌರ ಇನ್ಸಿಡೆಂಟ್ ಆಗುತ್ತೆ, ಅಲ್ಲಿದ್ದಂತಹ ಒಂದು ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಇಕ್ತಾರೆ. ಸೊ ಹಾಗಾಗಿ ಗಾಂಧೀಜಿ ಮೆಚೂರ್ಡ್ ಎನಫ್ ಟು ಟೇಕ್ ಇನ್ನ ಫ್ರೀಡಮ್ ಬರೋದಕ್ಕೆ ನಾವು ಇನ್ನ ಅಷ್ಟು ಪ್ರಬುದ್ಧರಾಗಿಲ್ಲ. ಹೌದು, ಗಾಂಧೀಜಿಯವರು ಎತ್ಕೋತಾರೆ. ಬಟ್ ಆಕ್ಚುಲಿ ಅವ್ರು ಗಾಂಧೀಜಿ ಎಲ್ಲಿ ಇರ್ತಾರ ಅಲ್ಲಿ ಅನೌನ್ಸ್ ಮಾಡಿದ್ರೆ. ಎಸ್ ಸರ್. ಏನ್ ಗೊತ್ತಾ, ಚೌರಿ ಚೌರ ಇನ್ಸಿಡೆಂಟ್ ಗೆ ಸಂಬಂಧಪಟ್ಟಂತೆ ಈ ಟೈಮಲ್ಲಿ ಏನಾಗಿತ್ತು, ಚಳುವಳಿ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ಸರ್. ಬ್ರಿಟಿಷರು ಸ್ವಲ್ಪ ಆಗ್ಲೇ ಬಗ್ಗಕ್ ಶುರುವಾಗಿದ್ರು. ಈ ಟೈಮಲ್ಲಿ ಇನ್ನು ಹೋರಾಟ ಯಾವ ರೀತಿ ಇರ್ಬೇಕು ಇನ್ನು ಮುಂದೆ ಅಂತ ಡಿಸ್ಕಸ್ ಮಾಡಕ್ಕೆ ಗಾಂಧೀಜಿಯವರು ಬಾರ್ಡೋಲಿಲಿ ಕಾರ್ಯಕಾರಿ ಸಮಿತಿ ಸಭೆ ಕರೆದಿರ್ತಾರೆ. ಚೌರಿ ಚೌರದಲ್ಲಿ ದುರಂತ ಆಗ್ಬಿಡ್ತದೆ. ಆಗ ಗಾಂಧೀಜಿಯವ್ರಿಗೆ ವಿಚಾರ ಇಲ್ಲಿ ಮುಟ್ಟುತ್ತೆ, ಬಂದು ಹಿಂಗ ಆಗ್ಬಿಟ್ಟಿದೆ ಚೌರಿ ಚೌರದಲ್ಲಿ ಅಂತ. ಬಾರ್ಡೋಲಿಲಿ ಚಳುವಳಿನ ವಾಪಸ್ ತಾಂತಾರೆ ಸರ್. ನೀವ್ ಹೇಳ್ದಾಗ 90% ಹುಡುಗರು ನಾನು ಕ್ಲಾಸಲ್ಲಿ ಕೇಳ್ತಾ ಇರ್ತೀನಿ ಚೌರಿ ಚೌರನೇ ಹೇಳ್ತಾರೆ. ಇದಕ್ಕೆ ಹೇಳ್ತಾರೆ ಸರ್ ಸುಭಾಷ್ ಚಂದ್ರ ಬೋಸು ಮತ್ತು ನೆಹರು, ಸಾರಿ ಮೋತಿಲಾಲ್ ನೆಹರು ಕನ್ಯಾಕುಮಾರಿಯ ಗ್ರಾಮವೊಂದು ಅಹಿಂಸೆಯನ್ನ ಆಚರಿಸಲಿಲ್ಲವೆಂದು ಹಿಮಾಲಯದ ತಪ್ಪಲಿನ ಗ್ರಾಮಕ್ಕೆ ಶಿಕ್ಷೆ ಕೊಡುವುದು ಯಾವ ನ್ಯಾಯ? ಅಂದ್ರೆ ಯಾವುದೋ ಒಂದು ಹಳ್ಳಿಲಾದ ಇನ್ಸಿಡೆಂಟ್ ಇಟ್ಕೊಂಡು ಎಂಟೈರ್ ಭಾರತದಲ್ಲಾದಂತ ಒಂದು ಅದ್ಭುತ ಹೋರಾಟವನ್ನ ಕಳೆದ್ಬಿಟ್ರಲ್ಲ ಗಾಂಧೀಜಿ ಅಂತ ನೋವಲ್ಲಿ ಮೋತಿಲಾಲ್ ನೆಹರು ಹೇಳ್ತಾರೆ. ಅಲ್ಲಲ್ಲ, ಹೌದು, ಅದು ಬೇರೆ ಚಿತ್ತರಂಜನ್ ದಾಸ್ ಸರ್. ನಾನು ಏನ್ ಹೇಳ್ತೀನಿ, ಈ ತರ ಒಂದು ಕಂಟೆಂಟ್ ತಂದಾಗ ಈ ಸ್ಟೇಟ್ಮೆಂಟು ಗೀಟ್ಮೆಂಟು ನಾಲೆಡ್ಜ್ ಎಲ್ಲ ಯಾವಂತಲಾಗಿರುತ್ತೋ ಅವ್ನು ಅಪಾಯಿಂಟ್ ಆಯ್ತಾನೆ. ಎಸ್. ಈಗ ಚೌರಿ ಚೌರ 1922 ಫೆಬ್ರವರಿ 5 ಯಾವಾಗ ಸರ್? ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1990 ಅಂದ್ರೆ ಎವ್ರಿ ಇಯರ್ 1909 ಸರ್. 1909 1919 ಎಸ್ ಸರ್. ಹಾ ಸರ್. ಆಕ್ಟ್ ನ ಪ್ರತಿ 10 ವರ್ಷಕ್ಕೊಂದ್ಸತಿ ರಿವ್ಯೂ ಮಾಡ್ತೀವಿ. ಎಸ್ ಸರ್. ಎಸ್. ಆ ರಿವ್ಯೂ ಮಾಡ್ಲಿಕ್ಕೋಸ್ಕರ ಸೆಟಪ್ ಆದಂತ ಕಮಿಟಿ ಮಿಂಟೋ ಮಾರ್ಲೆ ರಿಫಾರ್ಮ್ಸ್. ಪ್ರೀವಿಯಸ್ ಆಕ್ಟ್ ನ ಸಜೆಷನ್ಸ್ ಹಾಕಿ ಅದ್ರ ಮೇಲೆ ರಿಫಾರ್ಮ್ಸ್ ತಗೊಂಡ್ಬಂದು ಮಿಂಟೋ ಮಾರ್ಲೆ. ಇದೇನಕ್ಕೆ ಸರ್ ಇಂಪಾರ್ಟೆಂಟ್? ಮೊದಲ ಬಾರಿಗೆ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೊಟ್ಟ ಕಾಯ್ದೆ ಮಿಂಟೋ ಮಾರ್ಲೆ 1908. ದಂಡಿ ಯಾತ್ರೆ 1931 ಮಾರ್ಚ್ 12. ಚೌಸ್ಪರ್ಡ್ 1919 ಮಾತಾಡಿದ್ವಿ ಸರ್. ಈಗ ಹಾಗಾದ್ರೆ ಫಸ್ಟ್ ಯಾವ್ದು ಬರ್ಬೇಕು ಸರ್? 1909 ಸೆಕೆಂಡ್. ಎಲ್ಲಿದೆ ಸರ್ ಇದು? ನೋಡಿ ಸರ್, ಇದು ನೋಡ್ದವ್ ನೋಡಂಗೇ ಇಲ್ಲ. ಇಷ್ಟು ನೋಡ್ಕೊಂಡ್ರೆ ಮುಗ್ದೇ ಹೋಯ್ತು. ಯಾಕೆ ಹೇಳ್ರಿ? ಇರಿ ಸರ್, ಮುಂದಕ್ಕೆ ಹೋಗೋದ್ ಬೇಡ, ಒಂಚೂರು ನೋಡ್ಬಿಡ. ಎಸ್ ಸರ್. ಯಾಕಂದ್ರೆ ಎಷ್ಟೋ ಸಲ ಸರ್ ಹಿಂಗ್ ಒಂದು ಗೊತ್ತಾದ ತಕ್ಷಣ ಇನ್ ಯಾವ್ದು ನೋಡಂಗೇ ಇಲ್ಲ, ಸೀರೀಸ್ ಯಾವ್ದು ನೋಡಂಗೇ ಇಲ್ಲ. ಯಾಕಂದ್ರೆ ನೋಡಿ B2 ಮೊದ್ಲು ಬರ್ಬೇಕು, A3 ಇದೆ ರಾಂಗು, C1 ಇದೆ ರಾಂಗು, D4 ಇದೆ ರಾಂಗ್. ಮುಂದಕ್ಕೆ ಏನನ್ನ ಇರ್ಲಿ ಹಾಕಿ ಬಿಡ್ರಿ. ಕರೆಕ್ಟ್ ಆಗಿದ್ರೆ 1 ಮಾರ್ಕ್ ಬರ್ತದೆ, ತಪ್ಪಿದ್ರು 1 ಮಾರ್ಕ್ ಬರ್ತದೆ. ಗ್ರೇಸ್ ಅಲ್ವಾ ಸರ್? ನೆಕ್ಸ್ಟ್ 2 ಆದ್ಮೇಲೆ ಏನ್ ಬರ್ಬೇಕು ಸರ್? 1909 ಆಯ್ತು. 1919 2 ಆದ್ಮೇಲೆ 4 ಬರ್ಬೇಕು. ಬಂದೈತೆ ಸರ್? ಕರೆಕ್ಟ್. ಚೌರಿ ಚೌರ 1922 ಬಂದೈತೆ ಸರ್? ಬಂದೈತೆ. 1930
1930 ದಂಡಿ ಮಾರ್ಚ್ ಬಂದೈತೆ. therefore ರೈಟ್ ಆನ್ಸರ್ ಇಸ್ 2 4 1 3. ಎಸ್ ಸರ್. ದಂಡಿ ಮಾರ್ಚ್ ಎಲ್ಲಿಂದ ಸರ್ ದಂಡಿ ಮಾರ್ಚು ಸಬರಮತಿ, ಯಾಕಂದ್ರೆ ಇದ್ರ ಬಗ್ಗೆ ಮಾತಾಡಿದ್ರೆ 5-6 ವಿಡಿಯೋ ಮಾತಾಡ್ಬೇಕು, 1 hour ಆದ್ರೂ ಮಾತಾಡ್ಬೇಕು. ದಂಡಿ ಮಾರ್ಚಸ್ HYD ದಂಡಿ ಮಾರ್ಚ್. ಎಸ್ ಸರ್. ಕ್ವೆಶ್ಚನ್ ಬಂದೇ ಬರುತ್ತೆ ಸರ್ ಇಲ್ಲಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್, ಒಂದೇ ಒಂದು ಪ್ರಶ್ನೆ ಸರ್, ಕೇಳ್ಬೋದಾ ಸರ್? ಎಸ್ ಸರ್. ದಂಡಿ ಯಾತ್ರೆಯ ಮುಖ್ಯ ಉದ್ದೇಶ ಏನು? ಒಂದನೇ ಪ್ರಶ್ನೆ. ಸಾಲ್ಟ್ ಸತ್ಯಾಗ್ರಹ. ಗಾಂಧೀಜಿ ಸತ್ಯಾಗ್ರಹಕ್ಕಾಗಿ ಸಾಲ್ಟ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು? ಸಕ್ಕರೆ ಇರ್ಲಿಲ್ವಾ? ಬಟ್ಟೆ ಇರ್ಲಿಲ್ವಾ? ಟ್ಯಾಕ್ಸ್ ಇರ್ಲಿಲ್ವಾ? ಯಾಕೆ ಆಯ್ಕೆ ಮಾಡ್ಕೊಂಡ್ರು? ಕ್ಯೂರಿಯಾಸಿಟಿ, ಹಿಸ್ಟ್ರಿ ಕ್ಯೂರಿಯಾಸಿಟಿ ಓದ್ಬೇಕು ಸರ್. ಅಮೋಘ ನಾಯಕ ಗಾಂಧಿ ಅಂತ ಒಂದು ಪುಸ್ತಕ ಇದೆ ಸರ್. ನೀವು ಗಾಂಧೀಜಿನ ಪ್ರೀತಿಸ್ಬೇಕು ಇಲ್ಲ ದ್ವೇಷಿಸ್ಬೇಕು, ಸುಮ್ನೆ ಬಿಡಕ್ ಆಗಲ್ಲ. ಎರಡೇ ವರ್ಗದ ಜನ, ಯಾಕಂದ್ರೆ ದಟ್ ಈಸ್ ಅಚೀವರ್ ಸರ್. ಒಂದು ಆತನ ಹೋರಾಟನ ಇಷ್ಟಪಡ್ತೀರಾ, ಇಲ್ಲ ಆತನ ಹೋರಾಟವನ್ನ ವಿರೋಧಿಸ್ತೀರಾ. ಗಾಂಧೀಜಿ ನೆಗ್ಲೆಕ್ಟ್ ಮಾಡಕ್ ಸಾಧ್ಯ ಇಲ್ಲ. ದಟ್ ಈಸ್ ಗಾಂಧೀಜಿ ಸರ್. ಕಾನೂನು ಭಂಗ ಚಳವಳಿ ಯಾಕೆ ಮಾಡ್ತೀವಿ ಸರ್? 1929 ಡಿಸೆಂಬರ್ 31 ತ್ರಿವರ್ಣ ಧ್ವಜವನ್ನ ಆರಿಸ್ತೀವಿ ಸರ್ ಮೊದಲ ಬಾರಿಗೆ ಭಾರತದಲ್ಲಿ, ಲಾಹೋರ್ನಲ್ಲಿ, ರಾವಿ ನದಿಯ ದಡದ ಮೇಲೆ. ಮಾನ್ಯ ಜವಾಹರ್ಲಾಲ್ ನೆಹರೂರವರು ಏನ್ ಘೋಷಣೆ ಮಾಡ್ತೀವಿ ಸರ್? ಪೂರ್ಣ ಸ್ವರಾಜ್, ಪೂರ್ಣ ಸ್ವರಾಜ್ ಅಂತೀವಿ. ಪೂರ್ತಿ ಸ್ವಾತಂತ್ರ್ಯ ಬೇಕು ಅಂತೀವಿ, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಂತೀವಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಬ್ರಿಟಿಷ್ನವ್ರು ಕೇಳಿದ ತಕ್ಷಣ ತಗೊಳ್ರಿ ಅಂತ ಕೊಡ್ತಾರಾ? ಇಲ್ಲ. ಏನ್ ಮಾಡ್ಬೇಕು? ಹೋರಾಟ ಮಾಡ್ಬೇಕು. ಆಗ ಸ್ಟಾರ್ಟ್ ಆಗಿದ್ದೆ ಸಿವಿಲ್ ಡಿಸೊಬಿಡಿಯಂಟ್ ಮೂವ್ಮೆಂಟ್, ಕಾನೂನು ಭಂಗ ಚಳುವಳಿ. ಕಾನೂನು ಭಂಗ ಚಳುವಳಿಯ ಮುಖ್ಯ ಉದ್ದೇಶ ಏನು? ಬಹಳ ಹುಡುಗರು ಬರೀತಾರೆ, ಆಪ್ಷನ್ ಎಲ್ಲಿ ಇರುತ್ತೆ, ಉಪ್ಪಿನ ರೇಟ್ ಕಡಿಮೆ ಮಾಡೋದು ಅಂತ. ಕಾನೂನು ಭಂಗ ಚಳುವಳಿ ಅಂದ್ರೆ ಸಾಲ್ಟ್ ಸತ್ಯಾಗ್ರಹ. ಕಾನೂನು ಭಂಗ ಚಳುವಳಿಗೆ ಒಂದು ಸಾಧನ ಅಷ್ಟೇ, ಅದು ಉಪ್ಪು, ಅದು ಗುರಿ ಅಲ್ಲ. ಗುರಿ ಪೂರ್ಣ ಸ್ವರಾಜ್, ಅದು ಆಪ್ಷನ್ ಡಿ ಇರ್ತದೆ, ಪೂರ್ಣ ಸ್ವರಾಜ್ ಅಂತ. ಕಾನೂನು ಭಂಗ ಚಳುವಳಿ ನೋಡಿದ್ದೆ, ಕೇಳಿದರೆ ಸರ್ ಕ್ವಶನ್ NET ಎಕ್ಸಾಮ್ ಅಲ್ಲಿ, ನಾನ್ ಕ್ಲಾಸಲ್ಲಿ ಸುಮ್ಮನೆ ಜನರಲಿ ಹುಡುಗರನ್ನ ಪ್ರಶ್ನೆ ಮಾಡ್ತೀನಿ, ಉತ್ತರ ಹೇಳ್ರು ಅಂತ. ಎಲ್ಲ ಉಪ್ಪಿನ ರೇಟ್ ಕಡಿಮೆ ಮಾಡೋದು, ಉಪ್ಪಿನ ರೇಟ್ ಕಡಿಮೆ ಮಾಡೋದು. 90% ಹುಡುಗರು. ಉಪ್ಪು ಕಾನೂನು ಭಂಗ ಚಳುವಳಿಯ ಹೋರಾಟದ ಒಂದು ಸಾಧನ. ಗಾಂಧೀಜಿ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಹೇಳ್ತೀನಿ ಬೇಕಾರೆ. ಆದ್ರೆ ದಂಡಿ ಸತ್ಯಾಗ್ರಹ ಅಥವಾ ಕಾನೂನು ಭಂಗ ಚಳುವಳಿಯ ಮುಖ್ಯ ಉದ್ದೇಶ ಪೂರ್ಣ ಸ್ವರಾಜ್ಯ ಪಡೆಯುವುದು. ದಿಸ್ ಇಸ್ ರೈಟ್ ಆನ್ಸರ್ ಸರ್. ಇಲ್ಲಿ ಗಮನಿಸಬೇಕಾದದ್ದು, ಉಪ್ಪನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಗಾಂಧೀಜಿ ಅಂದ್ರೆ ಸರ್, ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಸಜೆಸ್ಟ್ ಮಾಡ್ತಾರೆ ಕರ ನಿರಾಕರಣ ಚಳುವಳಿ ಮಾಡೋಣ ಅಂತ. ಟ್ಯಾಕ್ಸ್ ಕಟ್ಟಲ್ಲ, ನೋ ಟ್ಯಾಕ್ಸ್ ಮೂವ್ಮೆಂಟ್. ಇಷ್ಟೊತ್ತು ಕಾಲೇ ಬಾರ್ಡಲ್ಲಿ 1928 ಅಲ್ಲಿ ಮಾಡಿರ್ತಾರೆ, ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿರುತ್ತೆ ಸರ್. ಅದನ್ನ ಮಾಡೋಣ ಅಂತ ಹೇಳ್ತಾರೆ, ಕರ ನಿರಾಕರಣ ಚಳುವಳಿ ಮಾಡೋಣ ಅಂತ. ಗಾಂಧೀಜಿ ಒಪ್ಪಲ್ಲ. ಯಾಕೆ ಗಾಂಧೀಜಿ ಒಪ್ಪಲ್ಲ ಸರ್? ಕರ ನಿರಾಕರಣ ಚಳುವಳಿ ಅಂದ್ರೆ ಟ್ಯಾಕ್ಸ್ ಕಟ್ಟದೇ ಇರೋ ಮೂವ್ಮೆಂಟ್. ಅವತ್ತಿಗೆ ಎಷ್ಟು ಜನ ಟ್ಯಾಕ್ಸ್ ಕಟ್ತಾ ಇದ್ರು ಬ್ರಿಟಿಷ್ ಗೌರ್ಮೆಂಟ್ ಅಲ್ಲಿ? 2%, 3%, ಮೋರ್ ದ್ಯಾನ್ 5% ಇಲ್ಲ ಜಮೀನ್ದಾರರು. ಹಾಗಾಗಿ 5% ಜನನ 100 ಜನ ಸಂಖ್ಯೆ ಇರ್ತಾಗ 5% ಕರ್ಕೊಂಡು ನಾವು ಹೋರಾಟ ಮಾಡಿದ್ರೆ ಹೋರಾಟ ಸಕ್ಸಸ್ ಆಗುತ್ತೆ ಸರ್? ಇಲ್ಲ. ಹಾಗಾಗಿ ಗಾಂಧೀಜಿ ಸಾಮಾನ್ಯ ಜನರು ಭಾಗವಹಿಸ್ಬೇಕು, ಶ್ರೀಮಂತ ಜನರು ಭಾಗವಹಿಸ್ಬೇಕು. ಹೆಚ್ಚು ಜನ ಭಾಗವಹಿಸಿದಾಗ ಅದು ಆಂದೋಲನ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ನಾವೇ ತಯಾರಿಸಲು ಸಾಧ್ಯವಿರುವ ಉಪ್ಪಿಗೆ ಬ್ರಿಟಿಷ್ನವ್ರು ತೆರಿಗೆ ಹಾಕಿರ್ತಾರೆ 1882 ಇಂದ ಸರ್. ಉಪ್ಪು ಎಸೆನ್ಷಿಯಲ್. ಸಾಮಾನ್ಯ ಆದ್ರೂ ಬಳಸ್ತಾನೆ, ಶ್ರೀಮಂತ ಆದ್ರೂ ಬಳಸ್ತಾನೆ. ನಾನೇ ತಯಾರು ಮಾಡಲು ಸಾಧ್ಯವಿರ್ತಕ್ಕಂಥ ನನ್ನ ದೇಶಿ ಉಪ್ಪಿಗೆ ಬ್ರಿಟಿಷ್ನವ್ರು ಟ್ಯಾಕ್ಸ್ ಹಾಕಿದ್ನ ನಾವು ಸಹಿಸ್ಕತ್ತೀವ ಸರ್? ರಾಗಿ ನಾವು ಬೆಳಿತೀವಿ ಸರ್. ಸೊಸೈಟಿಲಿ ನಮ್ಗೆ ರಾಗಿ ಕೊಟ್ರೆ ನಮ್ಮ ಅಪ್ಪ ಅಂತಾನೆ, ನಾನೇ 5 kg ಕೊಡ್ತೀನಿ ವಾಪಸ್ಸು ಅಂತ. ಅಕ್ಕಿ ಕೊಟ್ರೆ ತಾಂತಾನೆ, ರಾಗಿ ಕೊಟ್ರೆ ನಾನೇ ಕೊಡ್ತೀನಿ ಬಿಡು ಅಂತಾನೆ. ಯಾಕೆ? ನಮ್ಮ ಅಪ್ಪ 10 ಕ್ವಿಂಟಲ್ ಬೆಳೀತಾನೆ. ರೈಟ್ ರಾಂಗ್ ಸರ್? ಹಂಗೆ ನಾವೇ ತಯಾರಿಸಲು ಸಾಧ್ಯವಿರುವ ದೇಸಿ ಉಪ್ಪಿಗೆ ಇವರು ಟ್ಯಾಕ್ಸ್ ಹಾಕಿದ್ದು ಸಾಮಾನ್ಯ ಜನರಿಂದ ಹಿಡಿದು ಶ್ರೀಮಂತರವರೆಗೂ ಅಸಮಾಧಾನ ಇತ್ತು. ಅದನ್ನ ಒಂದು ಸಾಧನವಾಗಿ ಕಾನೂನು ಭಂಗ ಚಳುವಳಿಗೆ ಬಳಸ್ಕೊಂಡ್ರು. ಅರ್ಥ ಆಯ್ತಾ ಸರ್? ಪಟೇಲ್ರಂತೂ ಸಂಪೂರ್ಣ ವಿರೋಧಿಸಿದ್ರು. ಜವಾಹರ್ಲಾಲ್ ನೆಹರು ಕನ್ಫ್ಯೂಷನ್, ಗಾಂಧೀಜಿ ಏನ್ ಮಾಡ್ತಾವ್ರೆ ಅಂತ. ಗಾಂಧೀಜಿ ಏನೋ ಮಾಡ್ತಾರೆ ಅನ್ನೋ ನಂಬಿಕೆನೂ ಅದೇ, ಉಪ್ಪು ತಕೊಂಡು ಏನ್ ಮಾಡ್ತಾರೆ ಅನ್ನೋ ಅಪನಂಬಿಕೆನೂ ಅದೇ. ಕನ್ಫ್ಯೂಷನ್ ಅಲ್ಲಿ ಇದ್ರು. ಆಗ ಸಬರಮತಿಯಿಂದ ಸರ್ ಗಾಂಧೀಜಿ ಒಂದು ಗ್ರೇಟ್ ಡಿಸಿಷನ್. ನನ್ನನ್ನು ಕೆಣ್ಕಿದ್ರೆ ಸ್ವಲ್ಪ ಡೇಂಜರು ಸರ್. ನೀವು ಏನೋ ಒಂಚೂರು ಇತಿಹಾಸ ಹೇಳಿದ್ರೆ ಡೀಟೇಲ್ ಹೇಳೋವರೆಗೂ ಸಮಾಧಾನ ಆಗಲ್ಲ. 72 ಯಾಕೆ ಚಳುವಳಿ ಸಕ್ಸಸ್ ಆಯ್ತು ಅಂತ? 78 ಜನ ಸತ್ಯಾಗ್ರಹಿಗಳೊಂದಿಗೆ ಒಡ್ತಾರಲ್ವಾ ಸರ್? 78 ಜನನು ಕಾಂಗ್ರೆಸ್ಸಿಗೆ ಸೇರಿದವರಲ್ಲ. ಅವರು ಒಂದು ಪಾರ್ಟಿಯಿಂದ ಆಯ್ಕೆ ಮಾಡ್ಕೊಳ್ಳಿಲ್ಲ. ಗಾಂಧೀಜಿ ತನ್ನ ಆಶ್ರಮದಲ್ಲಿದ್ದಂತ ಹೋರಾಟಕ್ಕೆ ನುರಿತ 78 ಸತ್ಯಾಗ್ರಹಿಗಳನ್ನ ಆಯ್ಕೆ ಮಾಡ್ಕೊಂಡ್ರು. ನುರಿತ ಹೋರಾಟದಲ್ಲಿ ಗಟ್ಟಿತನ ಇರಬೇಕಾಗಿತ್ತು. ನುರಿತ ಕಾಂಗ್ರೆಸ್ ಪಾರ್ಟಿಯಿಂದ ತಾಣಲಿಲ್ಲ ಅವರು. 78 ಜನ ಸತ್ಯಾಗ್ರಹಿಗಳನ್ನ ಆಯ್ಕೆ ಮಾಡ್ಕೊಂಡ್ರು ತನ್ನ ಆಶ್ರಮದಲ್ಲಿ ತರಬೇತಿ ಹೊಂದಿದ ಸತ್ಯಾಗ್ರಹಿಗಳನ್ನ. ಸರ್ ಇದರಲ್ಲಿ ಯಾರು ಪ್ರಾರಂಭದಲ್ಲಿ ಮಹಿಳೆಯರಿರ್ಲಿಲ್ಲ 72 ಜನದಲ್ಲಿ. ಮುಂದೆ ಕಮಲ ಅವರೆಲ್ಲ ಸೇರ್ಕೊಂಡ್ರು. ಬಟ್ ಈ 72 ಜನದಲ್ಲಿ ಇರ್ಲಿಲ್ಲ. ಅತ್ಯಂತ ಕಿರಿಯ ಮೈಲಾರ್ ಮಹದೇವಪ್ಪ ನಮ್ಮ ಕರ್ನಾಟಕದಿಂದ ಭಾಗವಹಿಸಿದ ಏಕೈಕ ಸತ್ಯಾಗ್ರಹಿ. ಹಿರಿಯ ಗಾಂಧೀಜಿ. ಮೈಲಾರ್ ಮಹದೇವಪ್ಪಂಗೆ 18 ವರ್ಷ ಆದ್ರೆ ಗಾಂಧೀಜಿಗೆ 60 ವರ್ಷ.
ಸಾಬರಮತಿಯಿಂದ ದಂಡಿಗೆ ಹೊರಟ್ರು ಸರ್ 241 ಮೈಲಿ ನಾಟ್ ಕಿಲೋಮೀಟರ್. ಸರ್ ಇದನ್ನ ನಾವು ಕುದುರೆ ಏರ್ಕೊಂಡು 1 ನಿಮಿಷಕ್ಕೆ ಹೋಗ್ಬೋದಾಯಿತು. ಗಾಂಧೀಜಿಯವರು ದಿನ 10 ಮೈಲಿ ನಡಿತೀನಿ ಅಂತ ನಿರ್ಧಾರ ಮಾಡಿರು. ಯಾಕಂದ್ರೆ ನಾನು ದಿನ ನಡೀತಾ ಸುದ್ದಿ ಸ್ಪ್ರೆಡ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಇಲ್ವಲ್ಲ ಬಡಾರ್ ಅಂತ ಫೇಮಸ್ ಆಗಕ್ಕೆ, ಯೂಟ್ಯೂಬ್ ಇಲ್ವಲ್ಲ ಬಡಾರ್ ಅಂತ ಫೇಮಸ್ ಆಗಕ್ಕೆ, ಟಿವಿ ಇಲ್ವಲ್ಲ, ಜನಕ್ಕೆ ಕಿವಿಯಿಂದ ಕಿವಿ ಮೌತ್ ಟು ಮೌತ್ ಹೋಗ್ಬೇಕು. ನೀವು ಬೆಳಿಲಿ ನಾನು ಬೆಳಿಲಿ ಸರ್, ಇನ್ಸ್ಟಾಗ್ರಾಮ್ ಬೆಳೆಸಿದ್ರೆ ನಾವು ಪಾಪ್ಯುಲರ್ ಆಗಲ್ಲ. ನಮ್ಮ ಜ್ಞಾನ ಹುಡುಗರಿಗೆ ಮುಟ್ಟಬೇಕು. ಬಾಯಿಂದ ಸುದರ್ಶನ್ ಸರ್ ದಿ ಬೆಸ್ಟ್ ಚಾನಲ್ ಅನ್ಬೇಕು ಹುಡುಗರು. ಮಂಜುನಾಥ್ ಸರ್ ಒಳ್ಳೆ ನಾಲೆಡ್ಜ್ ಇದೆ ಅನ್ಬೇಕು. ಹುಡುಗರಿಂದ ನಾವು ಶಾಶ್ವತವಾಗಿರ್ತೀವಿ ಸರ್. ಎಸ್, ಆತರ ನಡೀತಾ 24 ದಿವಸ ಜರ್ನಿ ಮಾಡೋಣ ಅಂತ ಹೇಳಿರು ಸರ್. ಇದು ಸಕ್ಸಸ್ ಆಯ್ತಾ ಸರ್? 78 ಜನರೊಂದಿಗೆ ಸ್ಟಾರ್ಟ್ ಆಗಿದ್ದು 1930 ಮಾರ್ಚ್ 12 ತಲುಪಿದ್ದು ಏಪ್ರಿಲ್ 6 ಸರ್. 1930 ಏಪ್ರಿಲ್ 6. 72 ಜನದಿಂದ 60,000 ಜನ ಬೆಳಗಿನ ಜಾವ 6 ಗಂಟೆಗೆ ಸೇರಿದ್ರು ಸರ್ ಉಪ್ಪು ತಯಾರಿಸಕ್ಕೆ. 78 ಸಂಖ್ಯೆ ಎಷ್ಟಾಯ್ತು ಸರ್? 60,000. ಇವತ್ತೊಂದು 2 ಲಕ್ಷ ಜನ ಒಂದು ಸಮಾವೇಶಕ್ಕೆ ಸೇರಿರೆ ಏನ್ ಬರ್ಜರ್ಜನಪ್ಪ ಅಂತಾರೆ. 150 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಅವತ್ತು ಎಷ್ಟಿತ್ತು ಸರ್? ಹಾರ್ಡ್ಲಿ ಒಂದು 20-25 ಕೋಟಿ ಇತ್ತು. ಅದರಲ್ಲಿ ಯಾವ ಸೋಷಿಯಲ್ ಮೀಡಿಯಾ, ಎಣ್ಣೆ, ಎಂಡ, ಬಾಡು ಏನು ಇಲ್ಲ ಸರ್. ದೇಶಕ್ಕೋಸ್ಕರ ಬಂದ ಜನ 60,000. ಈ ಸುದ್ದಿ ಮನೆ ಎಷ್ಟು ತಲುಪಿರ್ಬೇಕು, ಮನಸ್ಸುಗಳನ್ನ ಎಷ್ಟು ತಲುಪಿರ್ಬೇಕು. ಇಡೀ ಇಂಡಿಯಾ ಕಾನೂನು ಭಂಗ ಚಳವಳಿ ಮಾಡ್ತದೆ. ಅದ್ರಲ್ಲಿ ಕರ್ನಾಟಕ ಕೂಡ ಒಂದು. ಅಂಕೋಲ ಉಪ್ಪಿನ ಸತ್ಯಾಗ್ರಹ ನಾವೇನ್ ಕಡಿಮೆ ಅಲ್ಲ. ಎಸ್ ಸರ್. ಹಾಗಾಗಿ ಇದು ದೊಡ್ಡ ಮಟ್ಟದ ಹೋರಾಟ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಕ್ವಶನ್. ಇನ್ನೂ ಹೋಗೋಣ ಮುಂದಕ್ಕೆ. ಎಸ್ ಸರ್. ಸುಭಾಷ್ ಚಂದ್ರ ಬೋಸರ ಜೀವನ ಚರಿತ್ರೆ ಇದು ಸರ್ ಗೊತ್ತಿದ್ರೆ ಗೊತ್ತು, ಗೊತ್ತಿಲ್ಲ ಆದ್ರೆ ಗೊತ್ತಿಲ್ಲ. ಮೈ ಎಕ್ಸ್ಪೆರಿಮೆಂಟ್ ಟ್ರೂತ್ ಒಂದ್ ಸತಿ ಹೇಳ್ತೀನಿ ಸರ್ ನಾನು. ಗಾಂಧೀಜಿಯವರ ಆತ್ಮಚರಿತೆ ಯಾವುದು? ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ನನ್ನ ಜೀವನ ಸತ್ಯಾನ್ವೇಷಣೆ. ಹುಡುಗರು ಹೇಳ್ತಾರೆ ಸರ್, ಬಟ್ ಹಂಗ್ ಪ್ರಶ್ನೆ ಕೇಳಲ್ಲ ಸರ್. 1921 ಗಾಂಧೀಜಿಯವರ ಜೀವನ ಚರಿತ್ರೆಯನ್ನ ಒಳಗೊಂಡಿದೆ. ಬಿ 2 ಸಂಪುಟಗಳಲ್ಲಿ ರಚಿಸಲಾಗಿದೆ. ಸಿ 1927 ಮತ್ತು 1929 ಇದು 2 ಸಂಪುಟಗಳಲ್ಲಿ ಪ್ರಕಟವಾಯಿತು. ಡಿ ಮೂಲ ಭಾಷೆ ಗುಜರಾತಿ. 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, 4 ಹೇಳಿಕೆ ಸರಿ. ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ. ಆಪ್ಷನ್ 5ನೇದು ಒಂದು ಇಡಬೇಕು ಸರ್, ಇಡಬೇಕು. ಯಾಕೆ ಅಂತ ಕೇಳಿ, ಅವ್ರೇನ್ ಕನ ಇಡ್ಲಿ, ನಾನು ಯಾಕೆ ಹೇಳ್ತೀನಿ ಅಂತ. 5ನೇದು ಒಂದು ಆಪ್ಷನ್ ಆಗಿ ಏನಿರ್ಬೇಕು ಗೊತ್ತಾ? ಉತ್ತರಗಳೆಲ್ಲವೂ ಸರಿಯಾಗಿದೆ, ಯಾಕೋ ನನ್ನ ಹಣೆಯ ಬರೆಹ ಸರಿಯಾಗಿಲ್ಲ ಅಂತ ಒಂದು ಇಡ್ಬೇಕು ಸರ್. ಇದಕ್ಕೆ ಜಾಸ್ತಿ ಹಾಕ್ಬಿಡ್ತಾರೆ ಹುಡುಗರು. ರೈಟ್ ಆರ್ ರಾಂಗ್ ಸರ್? ಎಸ್ ಸರ್. ಇದು 1920 ಫ್ಯಾಕ್ಟ್ ಸರ್. 1921 ಗಾಂಧೀಜಿಯವರ ಜೀವನ ಚರಿತ್ರೆ ಒಳಗೊಂಡಿದೆ ಸರ್. 1920 ಅಷ್ಟೇ ಇರೋದಿಲ್ಲ, ಮುಂದಕ್ಕೆ ಏನಾಯ್ತು ಅಂತ ಈ ಬುಕ್ ಅಲ್ಲಿ ಇಲ್ಲ. ನೆಕ್ಸ್ಟ್ ಸರ್, ಇದು 2 ಸಂಪುಟಗಳಲ್ಲಿದೆ ಸರ್. ಮೊದಲನೇ ಸಂಪುಟವನ್ನ 1927 ಪ್ರಕಟಿಸಿದ್ರು. 2ನೇ ಸಂಪುಟವನ್ನ 1929 ಪ್ರಕಟಿಸಿದ್ರು. ವಿಶೇಷ ಏನು ಅಂದ್ರೆ ಆರಂಭಿಕ ಭಾಷೆ ಗುಜರಾತಿನೇ. ಸೊ ದೇರ್ಫಾರ್ 4 ಸ್ಟೇಟ್ಮೆಂಟ್ ಸರಿ. ಹಿಂಗ್ ಡೀಟೈಲ್ ಆಗಿ ಹಿಂಗ್ ಓದ್ಬೇಕು ಸರ್, ಕೆಲಸ ಬೇಕಾ? ನೆಕ್ಸ್ಟ್ ಮೈ ಇಂಡಿಯಾ, ಅದು ನನಗೆ ಪರ್ಫೆಕ್ಟ್ ಆಗಿ ಯಾರ್ದು ಅಂತ ಗೊತ್ತಿಲ್ಲ, ಗೂಗಲ್ ಮಾಡಿ ನೋಡ್ಕೊಬಿಟ್ರಿ. ಎಸ್ ಸರ್. ಯಂಗ್ ಇಂಡಿಯಾ ಗಾಂಧೀಜಿಯವರ ಜರ್ನಲ್ ಪತ್ರಿಕೆ ಇದೆ, ಇಂಗ್ಲಿಷ್ ಅಲ್ಲಿ ಇರೋದು. ಯಂಗ್ ಇಂಡಿಯಾ, ನವಜೀವನ, ಹರಿಜನ ಇವೆಲ್ಲ ಗಾಂಧೀಜಿದೇನೆ. ದ ಇಂಡಿಯನ್ ಒಪಿನಿಯನ್ ಗಾಂಧೀಜಿದು. ಹಾಗಾದ್ರೆ ಉಳಿದಿದ್ದು ಯಾವ್ದು ಸರ್ ಕರೆಕ್ಟ್? ಯಾರ್ದು ಸರ್? ಲೆಜೆಂಡ್ರಿ ಸರ್, ಸುಭಾಷ್ ಚಂದ್ರ ಬೋಸ್. ನೋಡಪ್ಪ ಸರ್ ಹೇಳ್ತಾವ್ರೆ, ದ ವಿಂಗ್ಸ್ ಆಫ್ ಫೈರ್. ಬೆಂಕಿ ಹಚ್ಬಿಡ್ರಿ ಕಮೆಂಟ್ ಅಲ್ಲಿ ನಿಮ್ ಫೇವ್ರೇಟ್. ಫೈರ್ ಬೆಂಕಿ ಸರ್. ಸುಭಾಷ್ ಚಂದ್ರ ಬೋಸ್ ಡಬಲ್ ಬೆಂಕಿ ಸರ್. ICS ಪರೀಕ್ಷೆಯನ್ನ ಒಂದೇ ಅಟೆಂಪ್ಟ್ ನಲ್ಲಿ ಪಾಸ್ ಮಾಡಿದ ಮೊದಲ ಭಾರತೀಯ ಸರ್. ಗಾಂಧೀಜಿ ನೋಡ್ಬೇಕು ಅನ್ನೋದು ಅವ್ರ ಡ್ರೀಮು. ಗಾಂಧೀಜಿ ನೋಡೋ ಡ್ರೀಮ್ ಅಲ್ಲ, ಇವಾಗಿನ ಲೆಕ್ಕದಲ್ಲಿ 35-36 ವರ್ಷ ಆದ್ರೂ IAS ಹೋಗ್ತಾರೆ. ಯಪ್ಪ, ಯಾರಿದಿರೋ ಜೂನಿಯರ್ ಸುಭಾಷ್ ಚಂದ್ರ ಬೋಸ್ಗಳು ಓದ್ಬಿಟ್ರೆ ಒಂದೇ ಅಟೆಂಪ್ಟ್ ಪಾಸ್ ಮಾಡಿ ನಮ್ಗೊಂದು ಫೋನ್ ಮಾಡ್ರೆ ಖುಷಿ ಪಡ್ತೀವಿ. ವಯಸ್ಸಿಗೆ ICS ಇಂಡಿಯನ್ ಸಿವಿಲ್ ಸರ್ವಿಸ್ ಸೇವೆಯನ್ನ ಪಾಸ್ ಮಾಡಿ ಬಿಡ್ತಾರೆ. ಹೌದು, ಅವಾಗಿನ ರೂಲ್ಸ್ ಬೇರೆ ಇದು ಸರ್. ಹೌದು, ಇವಾಗಿನಷ್ಟು ಫೀಸಿಬಿಲಿಟಿ ಕೂಡ ಇರ್ಲಿಲ್ಲ, ಆಕ್ಸೆಸಿಬಿಲಿಟಿ. ಹೌದು. ICS ಪರೀಕ್ಷೆನ ಪಾಸ್ ಒಂದೇ ಅಟೆಂಪ್ಟ್ ಪಾಸ್ ಮಾಡಿ ಜಾಯ್ನೇ ಆಗದೆ ಇರೋ ವ್ಯಕ್ತಿ ಗಾಂಧೀಜಿ ಸರ್. ಇವ್ರದ್ದು ಪರ್ಸನಲ್ ಚರಿತ್ರೆ ಓದ್ಬೇಕು ನೀವು. ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿ ನೋಡ್ಬೇಕು ಅನ್ನೋದು ಇವ್ರ ಚೈಲ್ಡ್ಹುಡ್ ಲೈಫ್ ಕನ್ಸು ಸರ್. ಇವ್ನು ಯಾರು ಒಂದೇ ಅಟೆಂಪ್ಟ್ ICS ಪಾಸ್ ಮಾಡ್ದಂತ ಗಾಂಧೀಜಿನೇ ಇವ್ರನ್ನ ಕರ್ಸ್ಕೊಂತಾರೆ. ದಟ್ ಈಸ್ ಅಚೀವ್ಮೆಂಟ್. ದಟ್ ಈಸ್ ಸುಭಾಷ್ ಚಂದ್ರ ಬೋಸ್. ಎಸ್ ಸರ್. ನೆಕ್ಸ್ಟ್ ಇನ್ನು ಇವ್ರದ್ದು ಇನ್ನೊಂದು ಕ್ವಶನ್ ಇದೆ, ಮುಂದಕ್ಕೆ ಅದನ್ನ ಮಜಾ ಮಾತಾಡ್ಬಿಡೋಣ ಹಂಗಾದ್ರೆ. ಎಸ್, ಇದರಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಸರ್? ಎವರ್ ಗ್ರೀನ್ ಸರ್ ಇದು ಸ್ಟೇಟ್ಮೆಂಟ್. ಮಾಡು ಇಲ್ಲವೇ ಮಡಿ, ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ನಮ್ಮ ಹುಡುಗರನ್ನ ಕೇಳ್ತೀನಿ ಏನು ಹಂಗಂದ್ರೆ ಅಂತ. ಸರ್ ಕೆಲಸ ತಗೋಬೇಕು ಇದ್ರೆ ಸತ್ತೋಗ್ಬೇಕು ಅಂತ. ಲೇ ದಡ್ರ, ಕೆಲಸ ತಂದಿದ್ರೆ ಸತ್ತೋಗ್ಬೇಕು ಅಂತಲ್ಲ,
ತಗಣವರೆಗೂ ಪ್ರಯತ್ನ ಮಾಡ್ಬೇಕು ಅಂತ. ಡೂ ಆರ್ ಡೈ ಅಂದ್ರೆ ಸತ್ತೋಗೋದಲ್ಲ, ಕೊನೆ ಉಸಿರಿರುವ ತನಕ ಹೋರಾಟ ಮಾಡ್ಬೇಕು, ಕೊನೆ ಕ್ಷಣದವರೆಗೂ ಫೈಟ್ ಮಾಡ್ಬೇಕು. ಗಾಂಧೀಜಿಯವರು ಬಾಂಬೆಯಲ್ಲಿ 1942 ನಲ್ಲಿ ಹೇಳಿದಂತ ಸ್ಟೇಟ್ಮೆಂಟ್, ಕ್ವಿಟ್ ಇಂಡಿಯಾ ಹೋರಾಟಕ್ಕೆ ಹೋರಾಟ ಮಾಡಿ 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 ಸಾಕಾಗೋಯ್ತು, ಕೊನೆ ಒಂದು ಕರೆ ಕೊಟ್ಬಿಡ್ತಾರೆ, ಡೂ ಆರ್ ಡೈ ಅಂತ. ಜನ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಗಾಂಧೀಜಿ ಅಂತ ಗಾಂಧೀಜಿ, ಡೂ ಆರ್ ಡೈ ಅಂತ ಬಿಟ್ರೆ ಜನಕ್ಕೆ ಹೆಂಗ ಅರ್ಥ ಆಗ್ಬೇಕದು? ಯಾವಾಗ್ಲೂ ಈ ಕಡೆ ಕೊಡಿದ್ರೆ ಈ ಕಡೆ ಕೊಡಿ ಅನ್ನೋರು ಅಹಿಂಸಾತ್ಮಕ ಹೋರಾಟ ಮಾಡ್ತಾರೆ, ಹಿಂಸಾತ್ಮಕ ಹೋರಾಟ ಮಾಡ್ತಾರೆ ಜನ. ಗಾಂಧೀಜಿಯವರ ಜೀವನದಲ್ಲಿ ಒಂದು ಯೋಜನಾ ರಹಿತ ಹೋರಾಟ, ಗಾಂಧೀಜಿಯವರ ಜೀವನದಲ್ಲಿ ನಡೆದಂತ ಒಂದು ಹಿಂಸಾತ್ಮಕ ರೂಪವನ್ನ ತಳೆದಂತ ಹೋರಾಟ. ನೆಕ್ಸ್ಟ್ ಇದು ಹಾಗಾಗಿ ನೆಹರು ಅಲ್ಲ ಹೇಳಿದ್ದು, ಗಾಂಧಿ. ದಿಸ್ ಇಸ್ ಸ್ಟೇಟ್ಮೆಂಟ್ ಇಸ್ ಅಲ್ಲಿ ಕೇಳಿರೋದೇನು? ಸರಿಯಾದ ಹಂಗಾರೆ ಅದು ಉತ್ತರ ಅಲ್ಲ. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಸ್ವರಾಜ್ ಇಸ್ ಮೈ ಬರ್ತ್ ರೈಟ್. ಗಾಂಧಿ ಅಂತ ಹಾಕಿದ್ದಾರೆ. ಇದನ್ನ ಹೇಳಿದ್ದು ಸರ್ ಇನ್ನೊಂದು 10 ವರ್ಷ ತಿಲಕ್ ಬದುಕಿದ್ರೆ, ನಾನು ಓದಿರೋ ಪ್ರಕಾರ 47 ವರ್ಗೂ ಏನ್ ಬೇಕಾಗಿರ್ಲಿಲ್ಲ ಸರ್ ಇಂಡಿಪೆಂಡೆನ್ಸ್ ಆಗಕ್ಕೆ. ನಾನ್ ಕೋಆಪರೇಷನ್ ಮೂವ್ಮೆಂಟ್ ನ ಸ್ಟಾಪ್ ಮಾಡಿಲ್ಲ ಅಂದ್ರೆ ನಮಗೆ 1920s ಅಲ್ಲೇನೆ ರೆಡಿ ಆಗ್ತದೆ. ಯಾಕಂದ್ರೆ 1920 ಆಗಸ್ಟ್ 1ನೇ ತಾರೀಕು ತಿಲಕರು ಸತ್ತಿದ್ದು, ಅವತ್ತೇ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು. ಸಾಮಾನ್ಯ ಜನರನ್ನು ಸ್ವತಂತ್ರ ಚಳವಳಿಗೆ ತಂದಂತ ಮೊದಲ ವ್ಯಕ್ತಿ ಯಾರು ಅಂತ UPSC ಕೇಳಿದ್ದಾರೆ, ತಿಲಕ್. ಗಣೇಶೋತ್ಸವ, ಶಿವಾಜಿ ಉತ್ಸವದ ಮೂಲಕ ಸಾಮಾನ್ಯ ಜನರನ್ನು ಕರ್ಕೊಂಡು ಬ್ರಿಟಿಷ್ನವರಿಗೆ ನಿದ್ದೆಗೆಡಿಸ್ತಾರೆ. ಸ್ವದೇಶಿ ಚಳವಳಿ ಮಾಡಿದಂತ ಪುಣ್ಯಾತ್ಮ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೋದವರಿಗೆ ತಿಲಕ್, ಗಾಂಧಿ, ಹೌದು, ಸುಭಾಷ್ ಚಂದ್ರ ಬೋಸ್, ಹೌದು, ಇವ್ರು ಮೂರುದು ಆತ್ಮಚರಿತ್ರೆ. ಹೌದು. ಪೋಸ್ಟ್ ಇಂಡಿಪೆಂಡೆನ್ಸ್ ಬಂತು ಅಂತ ಹೇಳಿದ್ರೆ ನಮ್ಮ ಕಲಾಂ ಅವರು. ಹೌದು. ಸೊ ಇನ್ನೊಬ್ರು ನಿಮ್ಗೆ ಯಾರಿಗಾದ್ರು ಹೌದು. ಪೂರ್ತಿ ಬಂತ ಅಂತ ಹೇಳಿದ್ರೆ ಅವ್ರು ತಗೋಬಹುದು ಸರ್. ಯಾರು ನಾವು ಎಕ್ಸ್ಟ್ರೀಮಿಸಂ ತಗೊಂಡು ವೈಲೆನ್ಸ್ ಮಾಡಿ ಅಂತ ಹೇಳೋದು ತಪ್ಪಾಗುತ್ತೆ. ಎಸ್ ಸರ್, ತಗೊಳ್ಳಿ. ಇವಾಗ ಪ್ರಸ್ತುತವಾಗಿ ಓಕೆ ಸರ್. ಸರ್ ಇಲ್ಲಿ ಹಂಗಾಗಿ ಇದು ತಿಲಕರದ ಸರ್ ಸ್ಟೇಟ್ಮೆಂಟ್. ನಾನು ಒಂದು ತಿಲಕರ ಬಗ್ಗೆ ನನ್ಗೆ ಅಪಾರವಾದ ಗೌರವ. ಅವ್ರ ಪ್ರಭಾವ ಕರ್ನಾಟಕದ ಮೇಲೆ ಜಾಸ್ತಿ ಇತ್ತು. ಅದಕ್ಕೆ ಗದಗ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಇಲ್ಲೆಲ್ಲ ಫ್ರೀಡಮ್ ಫೈಟ್ಗಳು ವಿಪರೀತ ಸರ್. ಸರ್ ಒಂದು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು, ತಿಲಕರು ನನ್ನ ಪ್ರಕಾರ ನನ್ನ ಮನ್ಸು ಹೇಳೋದು, ಇನ್ನೊಂದು 5 ರಿಂದ 10 ವರ್ಷ ಬದುಕಿದ್ರೆ ಅವಾಗೇ ಇಂಡಿಪೆಂಡೆನ್ಸ್ ಆಗ್ಬಿಡ್ತಿತ್ತು ಇಂಡಿಯಾ. ಎಸ್ ಸರ್. ನೆಕ್ಸ್ಟ್, ನನಗೆ ರಕ್ತ ಕೊಡಿ, ನಾನು ಸ್ವಾತಂತ್ರ್ಯ ಕೊಡುತ್ತೇನೆ. ಹಂಗಂತಿದಂಗೆ ಒಂದ್ ಬಾಟ್ಲು ರಕ್ತ ಹಿಡ್ಕೊಂಡು ತಗೊಳ್ಳಿ ಸರ್, ಸ್ವಾತಂತ್ರ್ಯ ಕೊಡಿ ಅಂತ ಕೊಟ್ರೆ ನಾವು ಹೇಳ್ತೀವಿ ನಮಗೆ ರಕ್ತ ಕೊಡಿ, ನಾವು ನಿಮಗೆ ಕೆಲಸ ಕೊಡ್ತೀವಿ ಅಂತ. ಆಮೇಲೆ ನಮ್ಮ ಹುಡುಗರೆಲ್ಲ ಬಾಟ್ಲ ಕಳ್ಸಕ್ ಶುರು ಮಾಡ್ಬಿಡ್ತಾರೆ. ಹಂಗಲ್ಲ ಸರ್, ರಕ್ತ ಕೊಡಿ ಅಂದ್ರೆ ಪ್ರಾಣ ಕೊಡಕ್ ರೆಡಿ ಇರಿ, ಸ್ವಾತಂತ್ರ್ಯ ನಮಗೆ ಬರುತ್ತೆ. ದಟ್ ಈಸ್ ಸುಭಾಷ್ ಚಂದ್ರ ಬೋಸ್. ಇವ್ರು ಹಿಂಗೆ ಸರ್, ಟೆರರ್ ಮನುಷ್ಯ, ಟೆರರ್. ಚಿತ್ತರಂಜನ ದಾಸರು ಇವ್ರು ರಾಜಕೀಯ ಗುರುಗಳು. 19ನೇ ವಯಸ್ಸಲ್ಲಿ ನಮ್ಮ ಹುಡುಗರು ಯಾವ್ದು ಹುಡುಗಿ ಸಿಗಿಲ್ಲ ಅಂತ ICS ಎಕ್ಸಾಮ್ ಪಾಸ್ ಮಾಡ್ತಾರೆ. ಎಸ್ ಸರ್, ಎಸ್ ಸರ್. ಸುಭಾಷ್ ಓದಿ ಸರ್, ರಕ್ತ ಚಿಮ್ಮುತ್ತೆ ಸರ್ ಸುಭಾಷ್ ಚಂದ್ರ ಬೋಸ್ ಓದ್ತಿದ್ರೆ. ಎಸ್ ಸರ್. ನೆಕ್ಸ್ಟ್, ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ಗಳಿಸುವುದು ನಮ್ಮ ಗುರಿ. ಈ ಸ್ಟೇಟ್ಮೆಂಟ್ ನೋಡ್ತಿದ್ದಂಗೆ ಗೊತ್ತಾಗ್ಬೋದು ನಿಮ್ಗೆ ಯಾರ್ದು ಅಂತ. ಯಾರ್ದೆ ಸರ್? ಅಲ್ಲಿ ನೋಡಿ ಸರ್, ಎಂತ ಮಗುನ್ ಕೇಳಿರು ಹೇಳ್ತಾರೆ ಸರ್, ಗಾಂಧೀಜಿ. ಸೊ ಹಾಗಾಗಿ ರೈಟ್ ಆನ್ಸರ್ ಸಿ. ನೆಕ್ಸ್ಟ್ ಕ್ವಶನ್ ಏನೈತೆ ಸರ್? ನೆಕ್ಸ್ಟ್ ನೋಡಿ ಸರ್, ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಒಂದು ಕ್ವಶನ್. ನೀವು ಇಮ್ಮಡಿ ಪುಲಿಕೇಶಿ, ಅಮೋಘ ವರ್ಷ ಈ ತರ ಓದ್ಕೊಂಡ್ರೆ ಆಗಲ್ಲ, ಬರೀ ಅಷ್ಟೇ ಓದ್ಕೊಂಡ್ರೆ ಆಗಲ್ಲ ಸರ್. ಕೆಳಗಿನ ಯಾವ ದೇವಾಲಯ ಐಹೊಳೆಯಲ್ಲಿ ಇಲ್ಲ? ಇಲ್ಲ 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 ಇದೆಲ್ಲ. ಉಚ್ಚಿಮಲ್ಲಿಗುಡಿ ಇದೆ, ಲಡಕಾನ್ ದೇವಾಲಯ ಇದೆ, ಮೇಗುತಿ ದೇವಾಲಯ ಇದೆ. ಹಾಗಾದ್ರೆ ಯಾವ್ದಿಲ್ಲ? ವಿರೂಪಾಕ್ಷ ದೇವಾಲಯ ಇಲ್ಲ. ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿರಿ. ಎಸ್. ಮದ್ರಾಸ್ ಒಪ್ಪಂದ 1769, 1ನೇ ಆಂಗ್ಲೋ ಮೈಸೂರು ಬ್ಯಾಟಲ್ ಆದ್ಮೇಲೆ. ಸಹಾಯಕ ಸೈನ್ಯ ಪದ್ಧತಿ 1798. ಮಂಗಳೂರು ಒಪ್ಪಂದ ಟಿಪ್ಪು ಜೊತೆ ಮಾಡ್ಕೊಂಡಿದ್ದು 1780. ಶ್ರೀರಂಗಪಟ್ಟಣ ಒಪ್ಪಂದ ಟಿಪ್ಪುವಿನ ಸಾವು 1799. ನಾಳೆ ಈಗ ಸರ್ ನಾನು ನಿರರ್ಗಳವಾಗಿ ಯಾಕೆ ಹೇಳ್ತೀನಿ ಸರ್, ಓದಿರತ್ ಕಲ್ವಾ ಸರ್, ನಾವ್ಯಾರು ಗಿಫ್ಟೆಡ್ ಅಲ್ಲ ಸರ್. ಬ್ರಿಟಿಷ್ ವಾಪಸ್ ಅಟ್ಯಾಕ್ ಮಾಡ್ಕೊಂಡು ಬಂದಾಗ ಫಸ್ಟ್ ಸೆಕೆಂಡ್ ಥರ್ಡ್ ಅಂದ್ರೆ ಮೈಸೂರಿಗೆ ಹತ್ರ ಆದಂಗೆ ಲಾಸ್ಟ್ ಒಪ್ಪಂದ ಅಷ್ಟೇ ಸರ್. ಇನ್ನೊಂದ್ ಏನ್ ಹೇಳ್ತೀನಿ, ನಾವ್ಯಾರು ಗಿಫ್ಟೆಡ್ ಅಲ್ಲ ಸರ್, ನಾವು ಕಲ್ತಿರೋದು ಸರ್. ಇಲ್ಲಿ ಆನ್ಸರ್ ಹೇಳ್ಬಿಡಿ ಸರ್, ಯಾಕೋ ಫಸ್ಟ್ ಆಗಿದ್ದೀರಾ ನೀವು. ಫಸ್ಟ್ ಒಂದು ಯಾವ್ದು? ಮದ್ರಾಸ್ ಒಪ್ಪಂದ. ನೆಕ್ಸ್ಟ್ 1769 ಆದ್ಮೇಲೆ 1784 2 ಉತ್ತರ. ನೆಕ್ಸ್ಟ್ ಯಾವ್ದು? 1798 ಸಹಾಯಕ ಸೈನ್ಯ ಪದ್ಧತಿ ಸರ್. ಇದು ಶ್ರೀರಂಗಪಟ್ಟಣ ಒಪ್ಪಂದ 1799 4. ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಹಾಕ್ಬೇಕಾರೆ ಆಪ್ಷನ್. ಓಕೆ ಸರ್. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಕ್ಲೋಸ್ ಸರ್. ವಿದುರಾಶ್ವತ್ಥ ಕೊನೆ ಕ್ವಶನ್. ಕರ್ನಾಟಕ ಇಷ್ಟರ ಬಗ್ಗೆ ಒಂದು 5 ಅರ್ಥ. ವಿದುರಾಶ್ವತ್ಥ ಘಟನೆ ಹಿನ್ನೆಲೆಯಲ್ಲಿ ಮೈಸೂರಿಗೆ ಭೇಟಿ ನೀಡಿದ ಕಾಂಗ್ರೆಸ್ನ ಪ್ರತಿನಿಧಿಗಳು ಯಾರು ಅಂತ ಕೇಳಿದ್ದಾರೆ ಸರ್. ಇಲ್ಲಿ ಗಮನಿಸಬೇಕಾಗಿರೋದು ವಿದುರಾಶ್ವತ್ಥ ದುರಂತ ಅಂದ್ರೆ ಏನು?
ಜಲಿಯನ್ ವಾಲಾಬಾಗ್ ದುರಂತ. ನಾನು ಅದಕ್ಕೆ ಸರ್ ಜಾಸ್ತಿ ಕ್ವಶನ್ ತಗೊಳದ್ ಬೇಡ, ಇತಿಹಾಸ ನನ್ನ ಮೈ ಮೇಲೆ ಬಂದ್ರೆ ತುಂಬಾ ಟೈಮ್ ಆಗ್ಬಿಡ್ತದೆ ಅಂತ ಹೇಳಿದ್ದು. ಇವನ್ನೆಲ್ಲ ಅನಾಲಿಸಿಸ್ ಮಾಡಿದ್ರೆ ಸರ್ ಒಂದ್ 4 ಅವರ್ ಲೈವ್ ಕ್ಲಾಸ್ ಮಾಡ್ಬಿಡ್ಬೋದು ನಾವು. ಒಂದೊಂದು ಇಂಟ್ರೆಸ್ಟಿಂಗ್ ಮಾಡೋಣ ಸರ್. Yes. Sir, ಈಗ ಮಾಡ್ಬೇಕು ಅಂದ್ರೆ ನಮ್ಮ ಹುಡುಗರಿಗೆ ಇಷ್ಟ ಆಗಿದ್ರೆ, ನಾವು ಚೆನ್ನಾಗಿ ಕ್ಲಾಸ್ ಮಾಡ್ತಿದೀವಿ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ಕಮೆಂಟ್ ಮಾಡ್ಲಿ, ಮಾಡೋಣ. ಎಸ್ ಸರ್. ಆಮೇಲೆ ಇಲ್ಲ ಸರ್ ನೀವೇನ, ನಾನಂತೂ ಒಂದು ಪಾಯಿಂಟ್ ಅನ್ನೆಸೆಸರಿ ಮಾತಾಡಿಲ್ಲ ಸರ್. ಕಂಟೆಂಟ್ ರಿಲೇಟೆಡ್ ಏನೋದು ಅದೇ ಮಾತಾಡಿ ಬರವೇ ಬರೀ ಸ್ಟೋರಿ ಮಾತಾಡಿದ್ರೆ ನಿಮ್ಗೆ ಒಂದ್ ದಿವಸ ಲೈವ್ ಕ್ಲಾಸ್ ಮಾಡ್ಬೋದು ಸರ್. ವಿಧುರಾಶ್ವತ್ಥ ದುರಂತ ನಿಮ್ಗೆ ಗೊತ್ತು, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಟ್ರಾಜಿಡಿ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಪೊಲೀಸ್ನವ್ರು ಲಾಠಿ ಚಾರ್ಜ್ ಹೆಂಗಿತ್ತು ಅಂದ್ರೆ ಒಬ್ಬ ಗರ್ಭಿಣಿ ಕೂಡ ಸಾವನ್ನಪ್ತಾಳೆ. ಗರ್ಭಿಣಿ ಅಂದ್ರೆ ನಿಮ್ಗೆ ಗೊತ್ತಲ್ಲ, ನಾವ್ ಎಷ್ಟು ಗೌರವ ಕೊಡ್ತೀವಿ ಇಂಡಿಯನ್ ಕಲ್ಚರ್ ಅಲ್ಲಿ. ಆ ಗರ್ಭಿಣಿ ಗೌರಮ್ಮ ಅಂತಕ್ಕಂಥ ಮಹಿಳೆಯನ್ನು ಹೊಡೆದಾಕ್ತಾರೆ, ಅಷ್ಟು ಕ್ರೂರವಾಗಿ ನಡ್ಕೊಂಡಿರ್ತಾರೆ ಬ್ರಿಟಿಷ್ ಪೊಲೀಸ್ನವರು. ಅದಕ್ಕೆ ಇದನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತೀವಿ. ಈ ಘಟನೆಯನ್ನು ಅಧ್ಯಯನ ಮಾಡ್ಲಿಕ್ಕೆ ಸ್ವತಃ ಗಾಂಧೀಜಿಯವರು ತನ್ನ ಪರ್ಸನಲ್ ಅಸಿಸ್ಟೆಂಟ್ ಕಳಿಸ್ತಾರೆ, ಮಹಾದೇವ ದೇಸಾಯಿ ಅಂತ. ಗಾಂಧೀಜಿಯವರ ಪರ್ಸನಲ್ ಅಸಿಸ್ಟೆಂಟ್ ಅವ್ರ PA ಮಹಾದೇವ ದೇಸಾಯಿ. ಗಾಂಧೀಜಿಯವರು ರೀಚ್ ಆಗಿರುತ್ತೆ ಹೋರಾಟ. ನೆಕ್ಸ್ಟ್ ಕರ್ನಾಟಕ ಸರ್ಕಾರ ಒತ್ತಡಕ್ಕೆ ಒಳಗಾಗಿ ಮೈಸೂರು ಸಂಸ್ಥಾನ ವೇಪ ರಮೇಶನ್ ಕಮಿಟಿ ಮಾಡುತ್ತೆ. ಇದು ಎಕ್ಸಾಂಪಲ್ ಪ್ರಶ್ನೆ ಬಂದಿದೆ. ವಿಧುರಾಶ್ವತ್ಥ ದುರಂತವನ್ನು ಅಧ್ಯಯನ ಮಾಡಲು ಸರ್ಕಾರ ನೇಮಿಸಿದ ಸಮಿತಿ. ಬಟ್ ಇಲ್ಲಿ ಕೇಳಿರೋದೇನು, ಕಾಂಗ್ರೆಸ್ ಯಾರನ್ನು ಕಳಿಸ್ಕೊಡ್ತು ಅಂತ. ನೆಹರು ರಾಜಗೋಪಾಲ್ಚಾರಿ ಅಲ್ಲ, ಮಹಾದೇವ ದೇಸಾಯಿ ಮೌಲಾನ್ ಆಜಾದ್ ಅಲ್ಲ, ಸರೋಜಿನಿ ನಾಯ್ಡು ಗೋಪಾಲ್ಚಾರಿ ಅಲ್ಲ. ಹಾಗಾದ್ರೆ ಯಾರು ಅಂದ್ರೆ ಕೃಪಲಾನಿ ಮತ್ತು ಸರ್ದಾರ್ ಪಟೇಲ್. ಇವರಿಬ್ರು ಬಂದು ಸ್ಟಡಿ ಮಾಡಿ ಮೈಸೂರಿನ ಅಂದಿನ ದಿವಾಂದ್ರಾದಂತ ಮಿರ್ಜಾ ಇಸ್ಮಾಯಿಲ್ ರೊಂದಿಗೆ ನಿಮ್ಮ ಹಾಸನದಲ್ಲಿ ಅರಸೀಕೆರೆ ಒಪ್ಪಂದವನ್ನ ಮಾಡ್ಕೊಂತಾರೆ. ಇಸ್ಮಾಯಿಲ್ ಪಟೇಲ್ ಒಪ್ಪಂದ ಅಂತ. ಇಸ್ಮಾಯಿಲ್ ಪಟೇಲ್ ಆಗ ಮೈಸೂರು ಕಾಂಗ್ರೆಸ್ಗೆ ಮಾನ್ಯತೆ ಸಿಗುತ್ತೆ, ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ, ಮಾನ್ಯತೆ ಪಡೆಯುತ್ತೆ ಮೈಸೂರು ಸರ್ಕಾರದಿಂದ. ಮೈಸೂರು ಕಾಂಗ್ರೆಸ್ನ ಉದ್ದೇಶ ಮೈಸೂರಿನಲ್ಲಿ ಜವಾಬ್ದಾರಿಯುತ ಸರ್ಕಾರವನ್ನ ರಚಿಸುವುದು. ದಿಸ್ ಇಸ್ ರೈಟ್ ಆನ್ಸರ್ ಸರ್. ಕೃಪಲಾನಿ ಪಟೇಲ್. ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ MCQs ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ KS ಎಕ್ಸಾಮ್ಸ್ ಅಲ್ಲಿ ಅಥವಾ PSI, FDA ಮತ್ತೆ ವಿಲೇಜ್ ಅಕೌಂಟೆಂಟ್ ಎಲ್ಲ ಎಕ್ಸಾಮ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಏನ್ ಡಿಸ್ಕಸ್ ಮಾಡಿದೀವಿ. ಈ ಥಿಂಗ್ಸ್ ನ ಪ್ರಾಪರ್ ಆಗಿ ಅನಾಲಿಸಿಸ್ ಮಾಡ್ತೀವಿ. ಇನ್ನು ಇದೇ ತರದ ಹೆಚ್ಚಿನ ವಿಡಿಯೋಸ್ ಬೇಕಂದ್ರೆ ಕಮೆಂಟ್ ಮಾಡಿ, ಅದೇ ನಮಗೆ ಮೋಟಿವೇಶನ್ ಸರ್. ಒಂದು ಪ್ರೀತಿಯಿಂದ ಕಮೆಂಟ್ ಮಾಡಿ, ನಮಗೊಂದು ಸ್ವಲ್ಪ ಖುಷಿ ಅನ್ಸಿ ಎಸ್ ಕ್ಲಾಸ್ ಮಾಡ್ಬೇಕಂತ ಅನ್ಸುತ್ತೆ. ರೀಸೆಂಟ್ಲಿ ಬಜೆಟ್ ಕ್ಲಾಸ್ ಕೂಡ ಅಪ್ಲೋಡ್ ಮಾಡಿ. ಥ್ಯಾಂಕ್ ಯು. ವಿಲ್ ಮೀಟ್ ಇನ್. ಥ್ಯಾಂಕ್ ಯು ಸರ್.